Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ ಅಲ್ಲಿ ಅಭಿಯಾನ್ ಕನ್ನಡ 2.0 ಬ್ಯಾಚ್ ನ ನೆಕ್ಸ್ಟ್ ಚಾಪ್ಟರ್ ಇನ್ ಫಿಸಿಕ್ಸ್, ದಟ್ ಇಸ್ ಆಸಿಲೇಷನ್ಸ್. ಓಕೆ, ಸೊ ಇವತ್ತು ಈ ಚಾಪ್ಟರ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿದುಕೊಂಡು ಹೋಗ್ತಾ ಇರೋಣ. ಓಕೆ, ಸೊ ನಾವು ಕಂಪ್ಲೀಟ್ ಆಗಿ NCERT ನ ಕವರ್ ಮಾಡಲಿದ್ದೇವೆ ವಿತ್ ರೆಸ್ಪೆಕ್ಟ್ ಟು ಬೋರ್ಡ್ಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಚಾಪ್ಟರ್ ನೇಮ್ ನೀವು ನೋಡಬಹುದು, Oscillations. ಇದು ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಫಿಸಿಕ್ಸ್. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಕವರ್ ಮಾಡ್ತಿರೋ ಟಾಪಿಕ್ಸ್ ಯಾವುದು? ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಕಂಪ್ಲೀಟ್ ಚಾಪ್ಟರ್, ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಅಥವಾ ಇಂಪಾರ್ಟೆಂಟ್ ಟಾಪಿಕ್ಗಳು ಅಂತ ಇರುತ್ತಲ್ಲ, ಅದನ್ನ ಒಂದ್ಸತಿ ಹೈಲೈಟ್ ಮಾಡೋಣ. ಓಕೆ, ಸೊ ಫಸ್ಟ್ ಒನ್, periodic and oscillatory motion. Next one, simple harmonic motion and circular motion. ಅದಾದ್ಮೇಲೆ velocity, acceleration and force law of simple harmonic motion. And the next one and the last topic, energy in simple harmonic motion and simple pendulum. Okay, so ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಥವಾ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನೋಡೋಣ. ಓಕೆ, ಸೊ ಒಂದು ಮಾರ್ಕ್ಸ್ಗೆ MCQ ಒಂದು ಕ್ವಶನ್ ಬರುತ್ತೆ. ಸೊ ಒಂದು ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಬರುತ್ತೆ 2 ಮಾರ್ಕ್ಸ್ಗೆ. ಸೊ ಇದರಲ್ಲಿ 3 ಮಾರ್ಕ್ಸ್ಗೆ ಯಾವುದೇ ತರ ಕ್ವಶನ್ಸ್ ಕೇಳಲ್ಲ. ಲಾಂಗ್ ಆನ್ಸರ್ ಟೈಪ್ ಅಂದ್ರೆ ಡೆರಿವೇಶನ್ಸ್ ಯಾವುದೂ ಇರಲ್ಲ. ಬಟ್ ನಿಮ್ಮ ಪ್ರೀ ಬೋರ್ಡ್ ಅಥವಾ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ 5 ಮಾರ್ಕ್ಸ್ಗೆ ಒಂದಂತೂ ಇದ್ದೇ ಇರುತ್ತೆ. ಕೊನೆಯದಾಗಿ ಟೋಟಲ್ ಮಾರ್ಕ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ದಟ್ ಇಸ್ 8. ಓಕೆ, ಅಂಡ್ ಇಫ್ ಯು ಆರ್ ರೆಫರಿಂಗ್ ಓಲ್ಡ್ NCERT ಟೆಕ್ಸ್ಟ್ ಬುಕ್ ಅಂತ ಇದ್ರೆ, you can ignore these topics. ಯಾವ್ದು? Damped simple harmonic motion. Second one, forced oscillation and resonance. And third one, exercises. ನೋಡ್ಕೊಳ್ಳಿ, 14.16 page number 365 and 14.20 to 14.25. ಇಷ್ಟು ಕ್ವಶನ್ಸ್ ನ, ಎಕ್ಸರ್ಸೈಸ್ ಕ್ವಶನ್ಸ್ ನ ಇಗ್ನೋರ್ ಮಾಡಬಹುದು. ಓಕೆ, ಒನ್ ಮೋರ್ ಟೈಮ್, ಚಾಪ್ಟರ್ ನೇಮ್ oscillations. Okay, right. The first topic from this particular chapter, that is different types of a motion. Okay, so ನಾವು ಕ್ಲಾಸ್ 9 ಅಥವಾ ಈ ಕ್ಲಾಸ್ 11 ಗಿಂತ ಮುಂಚೆ ನಾವು ಕಲ್ತಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ ಸ್ವಲ್ಪ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಯಾವ ಟೈಪ್ಸ್ ಆಫ್ ಮೋಷನ್ ನೀವು ಕಲ್ತಿರ್ಬೋದು? ಒಂದು ಲೀನಿಯರ್ ಮೋಷನ್, ಟ್ರಾನ್ಸ್ಲೇಷನ್ ಮೋಷನ್, ಕರ್ವ್ ಲೀನಿಯರ್ ಮೋಷನ್, ಸರ್ಕ್ಯುಲರ್ ಮೋಷನ್, ರ್ಯಾಂಡಮ್ ಮೋಷನ್, ವೈಬ್ರೇಟರಿ ಮೋಷನ್, ಆಸಿಲೇಟರಿ ಮೋಷನ್, ಪೀರಿಯಾಡಿಕ್ ಮೋಷನ್, ನಾನ್ ಪೀರಿಯಾಡಿಕ್ ಮೋಷನ್. ಈ ತರ ತುಂಬಾ ಟೈಪ್ಸ್ ಆಫ್ ತುಂಬಾ ಟೈಪ್ಸ್ ಆಫ್ ಮೋಷನ್ಸ್ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಆಸಿಲೇಷನ್ಸ್ಗೆ ಏನ್ ರಿಲೇಟೆಡ್ ಆಗಿದೆ ಆ ಟಾಪಿಕ್ ಮಾತ್ರ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವ್ದಪ್ಪ? ದ ಫಸ್ಟ್ ಒನ್ ಆಸಿಲೇಟರಿ ಮೋಷನ್, ಸೆಕೆಂಡ್ ಒನ್ ವೈಬ್ರೇಟರಿ ಮೋಷನ್, ನೆಕ್ಸ್ಟ್ ಒನ್ ಪೀರಿಯಾಡಿಕ್ ಮೋಷನ್. ನಮಗೆ ಈ ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ದ ಪೀರಿಯಾಡಿಕ್ ಮೋಷನ್. ವಾಟ್ ಇಸ್ ದಿಸ್ ಪೀರಿಯಾಡಿಕ್ ಮೋಷನ್ ಅನ್ನೋದು ನೋಡೋಣ. ಓಕೆ, ಸೊ ಪೀರಿಯಾಡಿಕ್ ಮೋಷನ್ ಅಂದ್ರೆ ದ ಮೋಷನ್ ರಿಪೀಟ್ಸ್ ಎವ್ರಿ ಫಿಕ್ಸ್ಡ್ ಇಂಟರ್ವಲ್ ಆಫ್ ಎ ಟೈಮ್. ಎಕ್ಸಾಂಪಲ್ ಹೇಳೋದಾದ್ರೆ, ಗಡಿಯಾರದ ಮುಳ್ಳುಗಳು 1 ಗಂಟೆಗೆ 1 ರೌಂಡ್, ಯಾವುದು ಸೆಕೆಂಡ್ ಮಿನಿಟ್ದು 1 ರೌಂಡ್ ಹೊಡೆಯುತ್ತೆ. ಬಟ್ ಅದು ಗಂಟೆದ ಮುಳ್ಳು ಒಂದೇ ಒಂದು ಸ್ಟೆಪ್ ತಗೊಳುತ್ತೆ. ನೋಡಿದಿರಾ? ಸೊ ಫಾರ್ ಎ ಫಿಕ್ಸ್ಡ್ ಇಂಟರ್ವಲ್ ಆಫ್ ಎ ಟೈಮ್ ಗಡಿಯಾರದ ಮುಳ್ಳುಗಳು ತಿರುಗ್ತಾ ಇರುತ್ತೆ, ಅದು ಪೀರಿಯಾಡಿಕ್ ಮೋಷನ್. ಅದೇ ರೀತಿ ಪೆಂಡುಲಮ್ ಇನ್ ಎ ಕ್ಲಾಕ್, ಓಕೆ, ಅದು ಸಹಿತ ಈ ತರ ರೋಟೇಟ್ ಈ ತರ ಮೂವ್ ಆಗ್ತಿರುತ್ತೆ, ಟು ಅಂಡ್ ಫ್ರೋ ಮೋಷನ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಭೂಮಿ ಅಂತ ತಗೊಂಡ್ರೆ, ಸೂರ್ಯನ ಸುತ್ತಮುತ್ತ ಅಂದ್ರೆ ಸುತ್ತಲೂ ತಿರುಗೋಕೆ 365 ಡೇಸ್ ಅಪ್ರಾಕ್ಸಿಮೇಟ್ಲಿ. ಓಕೆ, 365 ಡೇಸ್ ತಗೊಳುತ್ತೆ. ಸೊ ಫಾರ್ ಎವ್ರಿ 365 ಡೇಸ್ ಒಂದು ರೌಂಡ್ ಹೊಡಿತಾ ಇರುತ್ತೆ, ಇದು ಸಹಿತ ಪೀರಿಯಾಡಿಕ್ ಮೋಷನ್. ಅದೇ ರೀತಿ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ಎ ನ್ಯೂಕ್ಲಿಯಸ್, ಅದು ಸಹಿತ ಪೀರಿಯಾಡಿಕ್ ಮೋಷನ್. ಸರ್, ಅದು ಹೇಗೆ ಪೀರಿಯಾಡಿಕ್ ಮೋಷನ್ ಅಂತ ಹೇಳ್ತೀರಾ ಅಂತಂದ್ರೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಫಾರ್ ಎ ಫಿಕ್ಸ್ಡ್ ಇಂಟರ್ವಲ್ ಆಫ್ ಅ ಟೈಮ್ಗೆ ಆ ಮೋಷನ್ ರಿಪೀಟ್ ಆಗ್ತಾ ಹೋಗ್ಬೇಕು. ಓಕೆ, ದಿಸ್ ಇಸ್ ಎಕ್ಸಾಂಪಲ್ಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಪೀರಿಯಾಡಿಕ್ ಮೋಷನ್ಸ್. ಓಕೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಡೆಫಿನೇಷನ್ಸ್ ಮತ್ತೆ ಎಕ್ಸಾಂಪಲ್ಸ್. ಎ ಮೋಷನ್ ವಿಚ್ repeats itself
at a regular interval of a time along the same path called periodic motion. Okay, example ನೋಡೋದಾದ್ರೆ motion of a earth around the sun ಎಷ್ಟು 365 days. ಯಾವುದು ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಅ ಟೈಮ್ ಅಂದ್ರೆ 365 days. Next one, motion of electron around the nucleus. And the next one, oscillating pendulum of a clock. Okay, these are the examples, 3 examples. Okay, ಇನ್ನು ತುಂಬಾ ಇದಾವೆ, but these 3 are more than enough. Okay, now let's move on to the next topic, that is oscillatory motion. ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸರ್, ವಾಟ್ ಈಸ್ ಆಸಿಲೇಟರಿ ಮೋಷನ್ ಅಂಡ್ ವೈಬ್ರೇಟರಿ ಮೋಷನ್? ಇಲ್ಲಿ ಎರಡು ಸೇಮ್ ಅಂತ ಇದ್ರೂ ಸ್ಮಾಲ್ ಡಿಫ್ರೆನ್ಸ್ ಇದೆ. ಅದೇನಪ್ಪ ಅಂತಂದ್ರೆ ದ ಬಾಡಿ ಮೋಷನ್ ಇದೆಯಲ್ಲ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಅದನ್ನ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಸದ್ಯಕ್ಕೆ ಒಂದು ಹಿಂಟು ಕೊಡ್ತೀವಿ. ಏನಂತಂದ್ರೆ, ಇಫ್ frequency is more, nothing but number of vibrations ಅಥವಾ number of to and fro motion per unit time ಜಾಸ್ತಿ ಇದ್ರೆ ಅದನ್ನು ನಾವು ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಗಿಟಾರ್ ಅಲ್ಲಿ ಸ್ಟ್ರಿಂಗ್ಸ್ ಇರುತ್ತಲ್ಲ, ಅದು ಪ್ಲಕ್ ಮಾಡಿದ್ರೆ ಜಿಂಗ್ ಅಂತ ವೈಬ್ರೇಟ್ ಆಗ್ತಿರುತ್ತೆ. ಅದರಲ್ಲಿ ನಾವು ಆಸಿಲೇಟರಿ ಮೋಷನ್ ಅಂತ ಕರೆಯಲ್ಲ, ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ, ರೈಟ್? ಅದೇ ರೀತಿ ಪಿಸ್ಟನ್ ಇನ್ ಎಂಜಿನ್, ಅದರಲ್ಲಿ ಟು ಅಂಡ್ ಫ್ರೋ ಮೋಷನ್ ಇರುತ್ತೆ, ಬಟ್ ಅದನ್ನ ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಯಾಕೆ? ಅಲ್ಲಿ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಅಂದ್ರೆ ಟು ಅಂಡ್ ಫ್ರೋ ಮೋಷನ್ ಏನಿರುತ್ತಲ್ಲ ಕಮ್ಮಿ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಅಥವಾ ನಂಬರ್ ಆಫ್ ಟು ಅಂಡ್ ಫ್ರೋ ಮೋಷನ್ ಜಾಸ್ತಿ ಇದ್ರೆ ಅದನ್ನ ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ಅದೇ ನಂಬರ್ ಆಫ್ ವೈಬ್ರೇಷನ್ಸ್ ಅಥವಾ ನಂಬರ್ ಆಫ್ ಟು ಅಂಡ್ ಫ್ರೋ ಮೋಷನ್ಸ್ ಕಮ್ಮಿ ಇದ್ರೆ ಅದನ್ನ ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಕ್ಲಿಯರಾ? ನಾವ್ ಆಸಿಲೇಟರಿ ಮೋಷನ್ ಅಂದ್ರೇನು? ಇಟ್ ಈಸ್ ಆಲ್ ಅಬೌಟ್ ಟು ಅಂಡ್ ಫ್ರೋ ಮೋಷನ್. ಟು ಅಂಡ್ ಫ್ರೋ ಮೋಷನ್ ಅನ್ನೋದು oscillatory motion. ಏನು? if a body moves to and fro repeatedly about a mean position, then motion is said to be oscillatory motion. Example, oscillations of a simple pendulum. Oscillations of a simple pendulum ಅಂದ್ರೆ ಹೇಗೆ ಸರ್? ತೋರಿಸ್ತೀನಿ ನೋಡಿ. ಇಲ್ಲೊಂದು ಸಿಂಪಲ್ ಪೆಂಡುಲಮ್ ಇದೆ, ಇದು ಫಿಕ್ಸ್ಡ್ ಪಾಯಿಂಟ್, ರಿಸಲ್ಟ್ ಸಪೋರ್ಟ್. ಓಕೆ, ಸೊ ನೋಡಿ, ಇದನ್ನು ತಗೋತಿದ್ದೀನಿ ಈ ಕಡೆ. ಓಕೆ, ಇದನ್ನು ತಗೊಳ್ತಿದ್ದೀನಿ. ಲೆಟ್ಸ್ ಸೇ ದಿಸ್ ಇಸ್ ದ ಪೆಂಡುಲಮ್. ನೋಡಿ, ಈ ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ಇದೇನಿದೆಯಲ್ಲ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಂತ ಕರಿತೀವಿ. ಏನಾಗ್ತಿದೆ, ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಡೋಣ. ಕಾಣಿಸ್ತಿದೇನಾ? ಸೊ ಫಿಕ್ಸ್ಡ್ ಇಂಟರ್ವಲ್ ಆಫ್ ಅ ಟೈಮ್ ಅಲ್ಲಿ ಟು ಅಂಡ್ ಫ್ರೋ ಮೋಷನ್. ಓಕೆ, ಟು ಅಂಡ್ ಫ್ರೋ ಮೋಷನ್ ಸ್ಲೋ ಮಾಡ್ತೀನಿ ನೋಡಿ. ನೋಡಿ, ಇವಾಗ ನಾವು ಸ್ಟಾರ್ಟ್ ಮಾಡಿರೋದಲ್ಲಿಂದ ಇದು ಮೀನ್ ಪೊಸಿಷನ್, ರೆಸ್ಟ್ ಪೊಸಿಷನ್ ನಾವು ಮೀನ್ ಪೊಸಿಷನ್ ಅಂತ ಕರಿತೀವಿ. ಅಥವಾ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಅಥವಾ ಆಸಿಲೇಟರಿ ಪಾರ್ಟಿಕಲ್ ಅಥವಾ ಬಾಡಿನ ಈ ಪೊಸಿಷನ್ಗೆ ನಾವು ಮೀನ್ ಪೊಸಿಷನ್ ಅಥವಾ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಅಂದ್ರೆ ಅದ್ರ ಮೇಲೆ ನೆಟ್ ಫೋರ್ಸ್ ಏನಾಗಿದೆ, 0 ಅಂತ. ಇವಾಗ ಈ ಮೀನ್ ಪೊಸಿಷನ್ ಇಂದ ಒಂದ್ ಕಡೆ ಡಿಸ್ಪ್ಲೇಸ್ ಮಾಡೋಣ. ಡಿಸ್ಪ್ಲೇಸ್ ಅಂತಂದ್ರೆ ಈ ತರ ಮೂವ್ ಮಾಡೋಣ. ಸೊ ದಿಸ್ ಇಸ್ maximum height from the mean position, the maximum distance from the mean position. ಇದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಎಕ್ಸ್ಟ್ರೀಮ್ ಪೊಸಿಷನ್. ಈ ಪೊಸಿಷನ್ ಅಂತ ಕರಿತೀವಿ ಮೀನ್ ಪೊಸಿಷನ್. ಮೀನ್ ಪೊಸಿಷನ್ ಅಲ್ಲಿ ಏನಾಗಿರುತ್ತೆ, ನೆಟ್ ಫೋರ್ಸ್ ಇಸ್ 0. ಇದು ಎಕ್ಸ್ಟ್ರೀಮ್ ಪೊಸಿಷನ್, ಇದರಲ್ಲಿ ಫೋರ್ಸ್ ಇರುತ್ತೆ, ನಾನು ಬಿಟ್ರೆ ಏನಾಗುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಥವಾ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇಂದ ಡ್ಯೂ ಟು ವೇಟ್ ಅದೇನಾಗುತ್ತೆ, ಮೂವ್ ಆಗುತ್ತೆ. ಈ ತರ ಇದು ನೋಡಿ, ಈ ಎರಡು ಪಾಯಿಂಟ್ ಆನ್ ಈದರ್ ಸೈಡ್ ಏನಿದೆಯಲ್ಲ ಆ ಪಾಯಿಂಟ್ಗಳನ್ನ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ದೀಸ್ ಆರ್ ದ ಪಾಯಿಂಟ್ಸ್. ಈ ಪಾಯಿಂಟ್ ನ ನಾವು ಎಕ್ಸ್ಟ್ರೀಮ್ ಪೊಸಿಷನ್, ಈ ಪಾಯಿಂಟ್ ನ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಸ್ಲೋ ಮಾಡ್ತೀನಿ ನೋಡಿ. ನೋಡಿ, ಇಲ್ಲಿಗೆ ಬರುತ್ತೆ, ಆಮೇಲೆ ಅದ್ರ ಮೇಲೆ ಹೋಗಲ್ಲ. ಸೊ ಯಾವ್ದು ಮ್ಯಾಕ್ಸಿಮಮ್ ಹೈಟ್ ಇರುತ್ತಲ್ಲ ಆ ಪಾಯಿಂಟ್ ನ ಅಥವಾ ಆ ಹೈಟ್ ನ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ರೆಸ್ಟ್ ಪೊಸಿಷನ್ ಇದೆಯಲ್ಲ, ಈ ರೆಸ್ಟ್ ಪೊಸಿಷನ್ ನ ನಾವು ಮೀನ್ ಪೊಸಿಷನ್ ಅಂತ ಕರಿತೀವಿ. ಕ್ಲಿಯರಾ? ಓಕೆ, ನೌ ನೆಕ್ಸ್ಟ್, ವೈಬ್ರೇಷನ್ ಆಫ್ ದ ಥಿಕ್ನೆಸ್, ಬ್ರೈಟ್ನೆಸ್ ಜಾಸ್ತಿ ಮಾಡ್ಬಿಡುವ. ಎಸ್, ಓಕೆ. ವೈಬ್ರೇಷನ್ ಆಫ್ ದ ವೈರ್ ಆಫ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅದಾದ್ಮೇಲೆ ಮೋಷನ್ ಆಫ್ ಎ ಪ್ರಾಂಗ್ಸ್ ಆಫ್ ಎ ಎಕ್ಸೈಟೆಡ್ ಟ್ಯೂನಿಂಗ್ ಫೋರ್. ನೋಡಿ, ಇದು ಗಿಟಾರ್ ಇದೆ, ಗಿಟಾರ್ ಅಲ್ಲಿ ಸ್ಟ್ರಿಂಗ್ಸ್ ಇದೆ. ನೀವು ಅದನ್ನ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ, ನಾರ್ಮಲ್ ಆಗಿ ಮ್ಯೂಸಿಕ್ ಬಾರಿಸೋರು ಇರ್ತಾರೆ. ಓಕೆ, ಮ್ಯೂಸಿಷಿಯನ್ಸ್ ಅವ್ರು ಸ್ವಲ್ಪ ಒಂಥರ ಸುಮಧುರ ಟ್ಯೂನ್ ಬಾರಿಸ್ತಾ ಇರ್ತಾರೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೆ ಆದ್ರೆ ಆ ಸ್ಟ್ರಿಂಗ್ಸ್ ಒಂದ್ಸತಿ ಪ್ಲಕ್ ಮಾಡಿದ್ರೆ ಅಥವಾ ಡಿಸ್ಟರ್ಬ್ ಮಾಡಿದ್ರೆ ಆಗುತ್ತೆ, ಝೈ ಅಂತ ವೈಬ್ರೇಷನ್ ಆಗ್ತಿರುತ್ತೆ.
ಇದನ್ನ ನಾವು ಆಸಿಲೇಟರಿ ಮೋಷನ್ ಅಂತ ಹೇಳ್ಬೋದು. ಬಿಕಾಸ್ ಅದು ಆಸಿಲೇಟರಿ ಮೋಷನ್ ಅಂತ ಆದ್ರೂ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರೆ ಅದನ್ನು ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ಏನೋ ಪಾಯಿಂಟ್. ನಾವು ಇಲ್ಲಿ ಒಂದು ಟ್ಯೂನಿಂಗ್ ಫೋರ್ಸ್, ಓಕೆ, ಟ್ಯೂನಿಂಗ್ ಫೋರ್ಗೆ ಆಕ್ಚುಲಿ ಅದು ಓಕೆ ಎರಡು ತರ ಈ ತರ ಕಾಣಿಸುತ್ತೆ. ಒಂದು ರಬ್ಬರ್ ಪ್ಯಾಡಿಂದ ಅದನ್ನ ಹಿಂಗೆ ಬಿಡಿರಿ, ಬಡ್ದಾಗ ಅದು ಸೌಂಡ್ ಮಾಡ್ತವೆ, ಝೀ ಅಂತ ಸೌಂಡ್ ಮಾಡುತ್ತೆ. ಯಾಕೆ? ಬಿಕಾಸ್ ದ್ಯಾಟ್ ಟ್ಯೂನಿಂಗ್ ಫೋರ್ಕ್ ಇಸ್ ನ ವೈಬ್ರೇಟರಿ ಮೋಷನ್. ವೈಬ್ರೇಟರಿ ಮೋಷನ್ ನಮಗೆ ಆಸಿಲೇಟರಿ ಮೋಷನ್, ವೈಬ್ರೇಟರಿ ಮೋಷನ್ ಆಲ್ಸೋ ಅವೆರಡೂ ಸಿಮಿಲರ್ ಅನ್ಸಿದ್ರು ನಮಗೆ ಸ್ಮಾಲ್ ಡಿಫ್ರೆನ್ಸ್ ಇದೆ, ದಟ್ ಇಸ್ ದ ಫ್ರೀಕ್ವೆನ್ಸಿ ಅಷ್ಟೇ. ಇವಾಗ ಸದ್ಯಕ್ಕಂದು ಎರಡು ಸೇಮ್ ಅಂತ ಅನ್ಕೋಣ. ಓಕೆ, ನಾವು ಇವಾಗ ಏನಾಗುತ್ತೆ, ಈ ಎರಡು ಪ್ರಾಂಗ್ಸ್ ಇದೆಯಲ್ಲ, ಈ ಎರಡು ಕೈಗಳು, ಓಕೆ, ಈ ತರ ಇದೆಯಲ್ಲ, ಅವುಗಳನ್ನ ನಾವೇನಂತ ಕರಿತೀವಿ? ಪ್ರಾಂಗ್ಸ್ ಅಂತ ಕರಿತೀವಿ. ಅವು ವೈಬ್ರೇಟ್ ಆಗ್ತಾ ಇರುತ್ತೆ. ವೈಬ್ರೇಟ್ ಆದ್ರೆ ಡೆಫಿನೆಟ್ ಆಗಿ ನಮಗೆ ಸೌಂಡ್ ಕೇಳಿಸುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ವೈಬ್ರೇಟರಿ ಮೋಷನ್. ಓಕೆ, ನಾವು ಆಸಿಲೇಟರಿ ಮೋಷನ್ ಅಂತ ಕರಿಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇವಾಗ ನೋಡಿ, ನಾನು ಒಂದು ಕ್ವಶನ್ ಕೇಳ್ತೀನಿ. ಇಸ್ ಆಲ್ ಆಸಿಲೇಟರಿ ಮೋಷನ್ ಆರ್ ಪೀರಿಯಾಡಿಕ್, ಅಥವಾ ಇಸ್ ಆಲ್ ಪೀರಿಯಾಡಿಕ್ ಮೋಷನ್ ಆರ್ ಆಸಿಲೇಟರಿ? ಏನ್ ಥಿಂಕ್ ಮಾಡ್ತೀರಾ? ಫಸ್ಟ್ ಒನ್ ಸ್ಟೇಟ್ಮೆಂಟ್. ಓಕೆ, ಇಸ್ ಆಲ್ ಆಸಿಲೇಟರಿ ಮೋಷನ್ ಇಸ್ ಅ ಪೀರಿಯಾಡಿಕ್? ಎಸ್, ಪೀರಿಯಾಡಿಕ್. ಅದೇ ಇಸ್ ಆಲ್ ಆಸಿಲೇಟರಿ ಮೋಷನ್ ಪೀರಿಯಾಡಿಕ್ ಅಂತ ಹೇಳಿದಾಗ ಎಸ್ ಪೀರಿಯಾಡಿಕ್ ಅಂತ ಹೇಳಿದೆ. ಯಾಕೆ? ಸಿಂಪಲ್ ಪೆಂಡುಲಮ್ ನ ಎಕ್ಸಾಂಪಲ್ ನೋಡಿ. ಓಕೆ, ಸಿಂಪಲ್ ಪೆಂಡುಲಮ್ ಎಕ್ಸಾಂಪಲ್ ನೋಡಿ. ಸಿಂಪಲ್ ಪೆಂಡುಲಮ್ ಎಕ್ಸಾಂಪಲ್, ಇದು ಆಸಿಲೇಟರಿ ಮೋಷನ್. ಓಕೆ, ದಿಸ್ ಇಸ್ ಆಸಿಲೇಟರಿ ಮೋಷನ್. ನೋಡಿ, ಫಿಕ್ಸ್ಡ್ ಇಂಟರ್ವಲ್ ಆಫ್ ಅ ಟೈಮ್. ಓಕೆ, ವಾಚ್ ಎಲ್ಲಿದೆ? ಫಿಕ್ಸ್ಡ್ ಇಂಟರ್ವಲ್ ಆಫ್ ಅ ಟೈಮ್ ಇಲ್ಲಿ ನೋಡೋಣ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅರೆ, ಒನ್ ಸೆಕೆಂಡ್. ಇವಾಗ ಮೇನ್ ಪೊಸಿಷನ್ ಅಥವಾ ಇಲ್ಲಿಂದ ಸ್ಟಾಪ್ ಮಾಡ್ತೀನಿ, ಇಲ್ಲಿಂದ. ಓಕೆ, ಲೆಟ್ಸ್ ಸೇ 50 ಡಿಗ್ರಿಯಿಂದ ಮೂವ್ ಆಗ್ತಿದೆನಾ? ಒಂದೊಂದು ಸೆಕೆಂಡ್ಗೆ ಒಂದು ಆಸಿಲೇಷನ್ ಆಗುತ್ತೆ. ಆಸಿಲೇಷನ್ ಅಂದ್ರೆ ಟೂ ಮತ್ತೆ ಫ್ರೋ, ಅಂದ್ರೆ ಮುಂದೆ ಹೋಗೋದು ಮತ್ತೆ ಸೇಮ್ ಪೊಸಿಷನ್ ಬರೋದು. ಟೂ ಅಂಡ್ ಫ್ರೋ ಮೋಷನ್, ಒನ್ ಕಂಪ್ಲೀಟ್ ಟೂ ಅಂಡ್ ಫ್ರೋ ಮೋಷನ್ ನಾವು ಒನ್ ಕಂಪ್ಲೀಟ್ ಆಸಿಲೇಷನ್ ಅಥವಾ ಕಂಪ್ಲೀಟ್ ವೈಬ್ರೇಷನ್ ಅಂತ ಕರಿತೀವಿ, ಅಥವಾ ಒನ್ ಸೈಕಲ್ ಅಂತಾನು ಕರಿಬಹುದು. ನೋಡಿ, ಫಿಕ್ಸ್ಡ್ ಇಂಟರ್ವಲ್ ಆಫ್ ಅ ಟೈಮ್, ಪ್ರತಿ ಸೆಕೆಂಡ್ಗೆ ಮತ್ತೆ ಸೇಮ್ ಪೊಸಿಷನ್ ಬರ್ತಾ ಇದೆ, ಪ್ರತಿ ಸೆಕೆಂಡ್ಗೆ ಸೇಮ್ ಪೊಸಿಷನ್ ಬರ್ತಾ ಇದೆ. ಅಥವಾ ಈ ಕಡೆಯಿಂದ ನೋಡ್ತೀರಾ? ಓಕೆ, ಈ ಕಡೆಯಿಂದನೂ ನೋಡ್ಬೋದು. ನೋಡಿ, ಈ ಪೊಸಿಷನ್ ಇಂದ ಇವಾಗ ಸ್ಲೋ ಮಾಡಿದ್ರೆ ಹೋಗುತ್ತಾ ಇದು? ನೋಡೋಣ, ಟ್ರೈ ಮಾಡುವ. ಇವಾಗ ಕರೆಕ್ಟ್ ಆಗಿ ತೋರ್ತಾನೆ ನೋಡಿ. ಈ ಪೊಸಿಷನ್ ಎಷ್ಟಿದೆ ಟೈಮ್? 36. ನೋಡೋಣ, ಮತ್ತೆ ಅದು 37ಗೆ ಇಲ್ಲಿ ಬರ್ಬೇಕು. ತರ್ಟಿ ಆಯ್ತು. ಮತ್ತೊಂದ್ಸತಿ ಟ್ರೈ ಮಾಡುವ. ಇಲ್ಲಿಂದ ಸ್ಟಾರ್ಟ್ ಮಾಡುವ. ಓಕೆ, 50 ಡಿಗ್ರಿ ಇದು ಫಸ್ಟ್, ಇದು 2, ಮತ್ತೆ ರಿಟರ್ನ್ ಬರುತ್ತಲ್ಲ ಫ್ರೋ ಮೋಷನ್, ರಿಟರ್ನ್ 1 ಸೆಕೆಂಡ್ ಆಯ್ತು ಆಲ್ರೆಡಿ. 1 ಸೆಕೆಂಡ್ ಆಲ್ಮೋಸ್ಟ್ 60 or 70 ಸಬ್ ಸೆಕೆಂಡ್ ಆಗಿರುತ್ತೆ. ಓಕೆ, 1.68 ಸೆಕೆಂಡ್ ಆಗಿತ್ತು. 1.68 ಅಂತಂದ್ರೆ 3 ಅಥವಾ 3.5 3.6 ವರೆಗೆ ಬರಬೇಕು. 3.2 3.6 ಆಯ್ತು. ಅಂದ್ರೆ 6 ಅಂತಂದ್ರೆ 1.38 1.34 ಅಥವಾ 40 ವರೆಗೆ ಆಗುತ್ತೆ. ಸೊ ಈ ಟೈಮ್ ಏನಿದೆಯಲ್ಲ ಸೇಮ್ ಆಗಿರುತ್ತೆ, ರಿಪೀಟೆಡ್ ಟೈಮ್. ಸೊ ದೇರ್ ಫೋರ್ ಐ ಕ್ಯಾನ್ ಸೇ ದಟ್ oscillatory motions can be periodic, but a periodic motion not always oscillatory motion. Example, oscillatory motion ಅಂದ್ರೆ ಏನು? ಟು ಅಂಡ್ ಫ್ರೋ ಮೋಷನ್. ಈ ಸರ್ಕಲ್ ಇವ ನೋಡಿ, ಒಂದು ಅರ್ತ್ ಮೂವ್ ಆಗ್ತಿರುತ್ತೆ ಸರ್ಕ್ಯುಲರ್ ಪಾತ್ ಅಲ್ಲಿ, ಅದು ಕಂಪ್ಲೀಟ್ ಮಾಡುತ್ತೆ, ಅದು ಟು ಅಂಡ್ ಫ್ರೋ ಮೋಷನ್ ಆಗಲ್ಲ. ಕರೆಕ್ಟಾ? ಅದೇ ರೀತಿ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಇಟ್ ಇಸ್ ಅ ಸರ್ಕ್ಯುಲರ್ ಪಾತ್, ನಾಟ್ ಆಸಿಲೇಟರಿ ಪಾತ್ ಅಥವಾ ಆಸಿಲೇಟರಿ ಮೋಷನ್ ಅಲ್ಲ. ಅದೇ ರೀತಿ ನೆಕ್ಸ್ಟ್ ಅದೇ ತರ ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗೋದೇನಂದ್ರೆ ಆಸಿಲೇಟರಿ ಮೋಷನ್ ಕ್ಯಾನ್ ಬಿ ಪೀರಿಯಾಡಿಕ್, ಬಟ್ ನಾಟ್ ಆಲ್ ಪೀರಿಯಾಡಿಕ್ ಮೋಷನ್ ಇಸ್ ಆಸಿಲೇಟರಿ ಮೋಷನ್. ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡೋಣ ಅದ್ರ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ. ಓಕೆ, ನೌ ದ ಫಸ್ಟ್ ಪಾಯಿಂಟ್, ಇದನ್ನ ಸ್ಟಾಪ್ ಮಾಡ್ಬಿಡೋಣ. ಆಲ್ ಆಸಿಲೇಟರಿ ಮೋಷನ್ಸ್ ಆರ್ ಪೀರಿಯಾಡಿಕ್. ಓಕೆ, all oscillatory motion are periodic, but all periodic motions are not oscillatory.
Clear? The first point. Motion of Earth around the sun is a periodic but not oscillatory. Next one. Periodic motion is often called as harmonic motion. Okay. ಇದನ್ನ harmonic motion ಅಂತ ಕರೀತಾರೆ because we represent this function as a sine and cosine. ಅದನ್ನ in detail ಆಗಿ ನೋಡೋಣ. Okay. Since the displacement of a particle executing periodic motion can always be expressed in terms of sine and cosine function. Sine and cosine function ಅಂದ್ರೆ f of x displacement, okay, f of x a sin omega t, f of x a cos omega t. ಇದು ವಿತೌಟ್ ಫೇಸ್ ಡಿಫರೆನ್ಸ್. ಸಪೋಸ್ ಏನಾದರೂ ಫೇಸ್ ಬಂತಂದ್ರೆ ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇದು ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್. ಓಕೆ. ಸೊ ಕೆಲವು ಸತಿ ಈ ಫಂಕ್ಷನ್ ನ ಎಫ್ ಆಫ್ ಟಿ ಅಂತಾನು ಬರೀತಾರೆ. ನಾನು ಎಫ್ ಆಫ್ ಟಿ ಅಂಡ್ ಎಫ್ ಆಫ್ ಎಕ್ಸ್ ಬರೆಯೋ ಬದಲು ನಾನು ಎಫ್ ಅಂತ ಬರೀತೀನಿ. ಫಂಕ್ಷನ್ ಆಲ್ಮೋಸ್ಟ್ ಎಫ್ ಆಫ್ ಟಿ ಅಂತಾನೆ ಬರೀತಾರೆ. ಸಪೋಸ್ ಫೇಸ್ ಡಿಫರೆನ್ಸ್ ಇದ್ರೆ ಅವಾಗ ಹೇಗೆ ಬರ್ತೀರಾ? ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5 and f is equals to a cos. ಇವಾಗ a ಬದಲು b ಅಂತಾನು ಕರ್ಕೋಬಹುದು. ಓಕೆ, ಲೆಟ್ಸ್ ಕನ್ಸಿಡರ್ b ಓನ್ಲಿ. ಓಕೆ, b ಆರ್ ಹಿಯರ್ ಆಲ್ಸೋ b cos ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ಲಸ್ ಮಾತ್ರ ಕೊಟ್ಟಿರ್ತಾರೆ. ಬಟ್ ವಾಟ್ ಇಸ್ ದಿಸ್ ಪ್ಲಸ್ ಆರ್ ಮೈನಸ್ ಇಂಡಿಕೇಟ್ಸ್? ಸೊ ಈ ಪ್ಲಸ್ ಅನ್ನೋದು ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ತೋರಿಸಿದ್ರೆ, ನೆಗೆಟಿವ್ ಸೈನ್ ಅನ್ನೋದು ಕ್ಲಾಕ್ ವೈಸ್ ರೊಟೇಷನ್ ತೋರಿಸುತ್ತೆ. ನಾವು ನ್ಯೂಮೆರಿಕಲ್ಸ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ರೈಟ್. So this is very important note with respect to oscillatory motion and periodic motion. So all the oscillatory motions can be periodic, but all the periodic motion not oscillatory. Clear? Right. So next one. Sir, how this function is sine and cos? Okay, so first ಅದಕ್ಕಿಂತ ಮುಂಚೆ mean position ಅಥವಾ equilibrium position ಅಂತ ಏನು ಅನ್ನೋದು ತಿಳ್ಕೊಳ್ಳೋಣ. Okay, so first one. ಇವಾಗ ನೋಡಿ, ನಾನು ಏನಾದರೂ this is x ಅಥವಾ ಯಾವುದೋ ಒಂದು ಸಪೋರ್ಟ್ ಅನ್ಕೊಳ್ಳೋಣ. ಓಕೆ, this is the block of mass m. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ? ಸ್ಪ್ರಿಂಗ್ ಅಂಡ್ ಬ್ಲಾಕ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದಕ್ಕೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಅಂತ ಇರುತ್ತೆ. ಓಕೆ, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ನಥಿಂಗ್ ಬಟ್ ಸ್ಟಿಫ್ನೆಸ್ ನ ತೋರಿಸ್ಕೊಡುತ್ತೆ. ಈಗ ಸಪೋಸ್ ನಾನು ಏನಾದರೂ ಇದನ್ನ ಹೇಳಿದ್ರೆ ಏನಾಗುತ್ತೆ? ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್, ಅಪ್ಲೈಡ್ ಫೋರ್ಸ್ ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ದಿಸ್ ಬ್ಲಾಕ್, ಕರೆಕ್ಟ್ ಆಗಿ ನೋಡಿ, ದಿಸ್ ಬ್ಲಾಕ್ ಏನಾಗುತ್ತೆ? ಈ ತರ ಮುಂದೆ ಹೋಗುತ್ತೆ. ರೈಟ್. ಸೊ ಈ ತರ ಮುಂದೆ ಹೋದಾಗ ಈ ಎಕ್ಸ್ಟರ್ನಲ್ ಫೋರ್ಸ್ ನ ಝೀರೋ ಮಾಡಿದಾಗ, ಅಂದ್ರೆ ಬಿಟ್ರೆ ಏನಾಗುತ್ತೆ? ಈ ತರ ಹೇಳ್ಕೊಂಡಿದ್ರ ಬಿಟ್ರೆ ಏನಾಗುತ್ತೆ? ಮತ್ತೆ ರಿಟರ್ನ್ ಹೋಗುತ್ತೆ. ಇದೇ ಪೊಸಿಷನ್ ಹೋಗುತ್ತಾ? ಹೋಗುತ್ತೆ. ಬಟ್ ಇಲ್ಲೇ ಸ್ಟಾಪ್ ಆಗಲ್ಲ. ಡ್ಯೂ ಟು ಇನರ್ಷಿಯಾ ಆಫ್ ಮೋಷನ್, ಡ್ಯೂ ಟು ಇನರ್ಷಿಯಾ ಆಫ್ ಮೋಷನ್ ಮತ್ತೆ ಈ ಬಾಡಿ ಈ ತರ ಮೂವ್ ಆಗುತ್ತೆ. ಅಗೇನ್ ಡ್ಯೂ ಟು ಕಂಪ್ರೆಷನ್ ಆಫ್ ದ ಸ್ಪ್ರಿಂಗ್, ಈ ಸ್ಪ್ರಿಂಗ್ ಅಲ್ಲಿ ಫೋರ್ಸ್ ಡೆವಲಪ್ ಆಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಅ ಸ್ಪ್ರಿಂಗ್ ಫೋರ್ಸ್. ಮತ್ತೆ ಈ ತರ ಮೂವ್ ಆಗುತ್ತೆ. ಈ ಪೊಸಿಷನ್ ಬಂದಾಗ ಅಗೇನ್ ಸ್ಪ್ರಿಂಗ್ ಅಲ್ಲಿ ಸ್ಪ್ರಿಂಗ್ ಫೋರ್ಸ್ ಡೆವಲಪ್ ಆಗಿರುತ್ತೆ, ಮತ್ತೆ ಅದನ್ನ ಹೇಳ್ಕೊಳ್ಳುತ್ತೆ. ಮತ್ತೆ ಡ್ಯೂ ಟು ಇನರ್ಷಿಯಾ ಇಲ್ಲಿ ನಿಂತ್ಕೊಳ್ಳಲ್ಲ, ಮತ್ತೆ ಈ ತರ ಬರುತ್ತೆ. ಸೊ ಇದೇನಾಗುತ್ತೆ? ಈ ತರ ಮೂವ್ ಆಗ್ತಾ ಇರುತ್ತೆ. ರೈಟ್, ಈ ತರ ಮೂವ್ ಆಗ್ತಿರುತ್ತೆ. ಸೊ ಈ ಪೊಸಿಷನ್ ಏನಿದೆಯಲ್ಲ, ಈ ಪೊಸಿಷನ್ ನಾವು ಮೇನ್ ಪೊಸಿಷನ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಅ ಮೇನ್ ಪೊಸಿಷನ್ ಅಥವಾ ಈಕ್ವಿಲಿಬ್ರಿಯಂ ಪೊಸಿಷನ್. ಮೇನ್ ಪೊಸಿಷನ್ ನಾನು ಶಾರ್ಟ್ ಆಗಿ ಎಂ ಪಿ ಅಂತ ಕರಿತೀನಿ. ಎಂ ಪಿ. ಕ್ಲಿಯರಾ? ನ ಅದೇ ರೀತಿ ಎಕ್ಸ್ಟ್ರೀಮ್ ಪೊಸಿಷನ್ ಅಂದ್ರೆ ಯಾವ ತರ ಮೆನ್ಷನ್ ಮಾಡೋದು? ಒಂದ್ಸತಿ ಹೀರಿ, ಇದನ್ನ ಕಾಪಿ ಮಾಡ್ಕೋತೇನೆ. ಎಸ್, ಇದು ಬರುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಅದು ಹೋಗಲ್ಲ. ಸೊ ಇಲ್ಲಿವರೆಗೆ ಬಂದಿದೆ ಅನ್ಕೊಳ್ಳಿ. ಓಕೆ, ಓಕೆ. ಸೊ ಈ ಪೊಸಿಷನ್ ನಾವೇನಂತ ಕರಿತೀವಿ? ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ಪೊಸಿಷನ್, ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ದಿಸ್ ಇಸ್ ಮೀನ್ ಪೊಸಿಷನ್, ದಿಸ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್. ಅದೇ ರೀತಿ ಈ ಕಡೆ ಈ ಪೊಸಿಷನ್ ಸಹಿತ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತಾನೆ ಕರೆಯೋದು. ಓಕೆ, ಇದನ್ನು ಸಹಿತ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತಾನೆ ಕರೆಯೋದು.
ಸೊ ಎಕ್ಸ್ಟ್ರೀಮ್ ಪೊಸಿಷನ್ ಅಂದ್ರೆ ಏನು ಅದೆಲ್ಲ ನೋಡೋಣ. ಸೊ ಸಿಂಪಲ್ ಆಗಿ ಏನು ಹೇಳೋದಂದ್ರೆ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೇನ್ ಪೊಸಿಷನ್, ಅದು ರೈಟ್ ಹ್ಯಾಂಡ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿರ್ಬೋದು, ಅವುಗಳನ್ನ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಸೊ ಇದನ್ನ ನಾನು ಇ ಪಿ ಅಂತ ಕರಿತೀನಿ ಶಾರ್ಟ್ ಆಗಿ. ಓಕೆ, ಇ ಪಿ. ಸೊ ಇದು ಅಷ್ಟೇ ಇ ಪಿ, ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಕರೆಕ್ಟ್ ಆಗಿ ನೋಡಿ, ಮೇನ್ ಪೊಸಿಷನ್ ಅಂದ್ರೆ ರೆಸ್ಟ್ ಪೊಸಿಷನ್ ಅಥವಾ ನೆಟ್ ಫೋರ್ಸ್ ಎಲ್ಲಿ ಝೀರೋ ಆಗಿರುತ್ತೆ ಆ ಪೊಸಿಷನ್ ನಾವು ಮೇನ್ ಪೊಸಿಷನ್ ಅಂತ ಕರಿತೀವಿ. ನೆಟ್ ಫೋರ್ಸ್ ಝೀರೋ ಇದ್ದ ಪ್ಲೇಸ್ ನಾವು ಅಂತ ಕರಿತೀವಿ ಮೇನ್ ಪೊಸಿಷನ್. ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಥವಾ ಬಾಡಿ ಫ್ರಮ್ ದ ಮೇನ್ ಪೊಸಿಷನ್ ಮೇ ಬಿ ರೈಟ್ ಹ್ಯಾಂಡ್ ಸೈಡ್, ಮೇ ಬಿ ಲೆಫ್ಟ್ ಹ್ಯಾಂಡ್ ಸೈಡ್. ನಾವೇನಂತ ಕರಿತೀವಿ, ಈದರ್ ಸೈಡ್ ಆನ್ ದ ಮೇನ್ ಪೊಸಿಷನ್ ಅಂತ ಕರಿತೀವಿ. ಅದನ್ನ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಫಾರ್ ಆಸಿಲೇಟರ್ ಮೋಷನ್. ಓಕೆ, ಅಥವಾ ಪೀರಿಯಾಡಿಕ್ ಮೋಷನ್ ಅಂತಾನು ಕರಿಬಹುದು. ರೈಟ್? ಯಾಕೆ ಆಸಿಲೇಟರಿ ಮೋಷನ್ ಕ್ಯಾನ್ ಬಿ ಪೀರಿಯಾಡಿಕ್ ಅಲ್ವಾ? ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು? ಮಾಸ್ ಅಂಡ್ ಸ್ಪ್ರಿಂಗ್ ಬ್ಲಾಕ್ ಅಥವಾ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಅಂತಾನು ಕರಿಬಹುದು. ಏನೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್, ರೆಗ್ಯುಲರ್ ಎಕ್ಸಾಂಪಲ್ ಯಾವುದು ಸರ್? ಲೆಟ್ಸ್ ಸೇ ದಿಸ್ ಇಸ್ a rigid support. Okay, rigid support, and the next one, this is pendulum, I mean string of the simple pendulum, and this one bob, mass. Okay, so ಏನಾಗುತ್ತೆ, let's say this is extreme position. Okay, and this is also extreme position. ಇದೇನಿದೆಲ್ಲ ಪಾತ್, ಇದು ಮೋಷನ್ ಪಾತ್ ಆಯ್ತು. ಓಕೆ, this is mass and this is mass. ಇಲ್ಲೂ ಅಷ್ಟೇ, this is the mean position, this is extreme position, and this is also extreme position. Clear? So first one, mean position ಅಂದ್ರೇನು? It is the point where net or resultant force is zero. ಈ ಪ್ಲೇಸ್ ಅಲ್ಲಿ ನೆಟ್ ಫೋರ್ಸ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಈ ಪ್ಲೇಸ್ ಅಲ್ಲಿ ಏನಾಗಿರುತ್ತೆ? ನೆಟ್ ಫೋರ್ಸ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಒನ್, ರೀಸ್ಟೋರಿಂಗ್ ಫೋರ್ಸ್. ರೀಸ್ಟೋರಿಂಗ್ ಫೋರ್ಸ್ ಅಂದ್ರೇನು? ಇವಾಗ ನಾವು ಇದನ್ನ ದೂರ ಇಳಿತೀವಲ್ಲ, ಫಾರ್ ಎಕ್ಸಾಂಪಲ್ ಇದು ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್, ಈ ಕಡೆ ಇಟ್ಕೊಂತೀವಲ್ಲ, ಡ್ಯೂ ಟು ಅಪ್ಲೈಡ್ ಫೋರ್ಸ್ ಅಥವಾ ಎಕ್ಸ್ಟರ್ನಲ್ ಫೋರ್ಸ್, ಈ ಸ್ಪ್ರಿಂಗ್ ಅಲ್ಲಿ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ಓಕೆ, ನಥಿಂಗ್ ಬಟ್ ನಾವು ಸ್ಪ್ರಿಂಗ್ ಫೋರ್ಸ್ ಅಂತ ಕರಿತೀವಿ. ಈ ಸ್ಪ್ರಿಂಗ್ ಫೋರ್ಸ್ ಇಂದ ನಾವೇನಾದ್ರೂ ಎಕ್ಸ್ಟರ್ನಲ್ ಫೋರ್ಸ್ ಝೀರೋ ಮಾಡಿದ್ರೆ, ಅಂದ್ರೆ ಇವಾಗ ಬಿಟ್ಟರೆ ಏನಾಗುತ್ತೆ? ಈ ಬ್ಲಾಕ್ ವಿಲ್ ಮೂವ್ ಟುವರ್ಡ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಇಲ್ಲೇ ನಿಂತ್ಕೊಳ್ಳಲ್ಲ. ಯಾಕೆ? ಡ್ಯೂ ಟು ಇನರ್ಷಿಯಾ ಆಫ್ ಮೋಷನ್. ಇದು ಮತ್ತೆ ಈ ಕಡೆ ಹೋಗುತ್ತೆ. ಡ್ಯೂ ಟು ಕಂಪ್ರೆಷನ್ ಇನ್ ದ ಸ್ಪ್ರಿಂಗ್, ಅಗೇನ್ ಅದರಲ್ಲಿ ಸ್ಟೋರ್ ಆಗುತ್ತೆ ಯಾವುದು? ಎನರ್ಜಿ. ಓಕೆ, ಅಲ್ಲಿ ಸ್ಪ್ರಿಂಗ್ ಫೋರ್ಸ್ ಇಂದ ಮತ್ತೆ ಈ ಕಡೆ ತಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ? ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ತರ ಮೂವ್ ಆಗ್ತಾ ಇರುತ್ತೆ. ಇದನ್ನ ನಾವು ಆಸಿಲೇಟರಿ ಮೋಷನ್ ಅಥವಾ ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಕ್ಲಿಯರಾ? ಸೊ ಇಲ್ಲಿ ಈ ಬ್ಲಾಕ್ ನ ಇಲ್ಲಿಂದ ಈ ಕಡೆ ಎಳ್ಕೊಂತಲ್ಲ, ಮತ್ತೆ ಇಲ್ಲಿಂದ ಈ ಕಡೆ ಎಳ್ಕೊಂತಲ್ಲ, ವಾಟ್ ಇಸ್ ದಟ್ ಅಂತಂದ್ರೆ ರೀಸ್ಟೋರಿಂಗ್ ಫೋರ್ಸ್. ವಾಟ್ ಇಸ್ ದಿಸ್ ರೀಸ್ಟೋರಿಂಗ್ ಫೋರ್ಸ್ ಅಂದ್ರೆ, ಇಟ್ ಇಸ್ ಆಲ್ವೇಸ್ ಟ್ರೈಸ್ ಟು ಬ್ರಿಂಗ್ ದ ಬಾಡಿ ಟು ದ ಮೀನ್ ಪೊಸಿಷನ್. ಓಕೆ, ಸೊ ಅದೇನ್ ಮಾಡುತ್ತೆ ರೀಸ್ಟೋರಿಂಗ್ ಫೋರ್ಸ್ ಅನ್ನೋದು? ನಾವು ಮೀನ್ ಪೊಸಿಷನ್ ಇಂದ ಡಿಸ್ಪ್ಲೇಸ್ ಮಾಡಿರ್ತೀವಲ್ಲ, ಆ ಡಿಸ್ಪ್ಲೇಸ್ ಮಾಡಿರುವಂತಹ ಬಾಡಿನ ಮತ್ತೆ ಮೀನ್ ಪೊಸಿಷನ್ಗೆ ತರಬೇಕು ಅಂತೇಳಿ ಪ್ರಯತ್ನ ಪಡುತ್ತಿರೋದಲ್ಲ, ಅಂತ ಫೋರ್ಸ್ ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್. ಇಲ್ಲೂ ಅಷ್ಟೇ, ಒಂದು ಬಾಬ್ ನ ಈ ತರ ಡಿಸ್ಪ್ಲೇಸ್ ಮಾಡಿದಾಗ ಅಥವಾ ಈ ಕಡೆ ಡಿಸ್ಪ್ಲೇಸ್ ಮಾಡಿದಾಗ ಬಿಟ್ಟಾಗ ಏನಾಗುತ್ತೆ? ಮತ್ತೆ ಮೀನ್ ಪೊಸಿಷನ್ ಬರಕ್ಕೆ ಟ್ರೈ ಮಾಡುತ್ತೆ. ಬಟ್ ಡ್ಯೂ ಟು ಇನರ್ಷಿಯಾ ಆಫ್ ಮೋಷನ್ ಅಲ್ಲಿ ನಿಂತ್ಕೊಳ್ಳಲ್ಲ, ಮತ್ತೆ ಮೇಲೆ ಹೋಗುತ್ತೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ. ಇಲ್ಲಿ ನಿಂತ್ಕೊಳ್ಳುತ್ತೆ ಫಾರ್ ಎ ಫ್ರಾಕ್ಷನ್ ಆಫ್ ಅ ಸೆಕೆಂಡ್, ಮತ್ತೆ ಡ್ಯೂ ಟು ರೀಸ್ಟೋರಿಂಗ್ ಫೋರ್ಸ್ ಅಥವಾ ಡ್ಯೂ ಟು ವೇಟ್ ಅಂತ ಹೇಳ್ಬೋದು, ಅದರ ವೇಟ್ ಅನ್ನಲ್ಲ, ಇಲ್ಲಿ ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಮತ್ತೆ ಈ ಕಡೆ ಹೋಗ್ತಾ ಇರುತ್ತೆ, ಈ ಕಡೆ ಈ ತರ ಮೂವ್ ಆಗ್ತಾನೆ ಇರುತ್ತೆ. ಇಫ್ ದರ್ ಇಸ್ ನೋ ಅನದರ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಸೊ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ರೀಸ್ಟೋರಿಂಗ್ ಫೋರ್ಸ್ ಇಸ್ ದ ಫೋರ್ಸ್ ವಿಚ್ ಇಸ್ ಆಲ್ವೇಸ್ ಟ್ರೈಸ್ ಟು ಬ್ರಿಂಗ್ ದ ಬಾಡಿ ಟು ದ ಮೀನ್ ಪೊಸಿಷನ್ ಅಂತ ಕರಿತೀವಿ. ಕ್ಲಿಯರಾ? The component of force acting in the body when displaced from a mean position, which tries to bring back the body to the mean position, is called restoring force. Okay, and in oscillation, oscillation case alli ಈ ರೀಸ್ಟೋರಿಂಗ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಥವಾ ಪಾರ್ಟಿಕಲ್ ಇದೆಯಲ್ಲ,
ಆಲ್ವೇಸ್ ಅಪೋಸಿಟ್. ಹೇಗೆ ಸರ್? ಅದನ್ನು ತೋರಿಸ್ತೀನಿ ನಿಮಗೆ. ಹೇಗೆ ಸರ್ ಅಂತ ತೋರಿಸ್ತೀನಿ. ಓಕೆ, ರೈಟ್. ನೋಡಿ, ಸೊ ಫಸ್ಟ್ ಒನ್, ಸ್ಪ್ರಿಂಗ್ ಫೋರ್ಸ್ ಮೆಜರಿಂಗ್. ಹಾ, ಸೊ ಈಕ್ವಿಲಿಬ್ರಿಯಂ ಪೊಸಿಷನ್ ನಾನು ಮೆನ್ಷನ್ ಮಾಡ್ತೀನಿ. ಈ ಗ್ರೀನ್ ಕಲರ್ ಏನು ಕಾಣಿಸ್ತಿದೆಯಲ್ಲ, ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಡ್ತೀನಿ. ಎಸ್, ಇದು ಮೀನ್ ಪೊಸಿಷನ್. ಗ್ರೀನ್ ಕಲರ್ ಏನು ಕಾಣಿಸ್ತಿಲ್ಲ, ದಟ್ ಈಸ್ ದ ಮೀನ್ ಪೊಸಿಷನ್. ಮೀನ್ ಪೊಸಿಷನ್ ಅಂದ್ರೆ ಫೋರ್ಸ್ ಇಸ್ 0, ನೆಟ್ ಫೋರ್ಸ್ ಇಸ್ 0. ಓಕೆ, ಇವಾಗ ನಾನೇನು ಮಾಡ್ತೀನಿ, ಇವಾಗ ಎಲ್ಲ ಡಿಸ್ಪ್ಲೇಸ್ಮೆಂಟ್ ಎಲ್ಲ ತೋರಿಸ್ಬಿಡ್ತೀನಿ, ಅಪ್ಲೈಡ್ ಫೋರ್ಸ್ ಎಲ್ಲ. ಇವಾಗ ಏನೂ ಅಪ್ಲೈ ಮಾಡ್ತಿಲ್ಲ, ದೇರ್ ಫೋರ್ ಯಾವುದೇ ಕಾಂಪೊನೆಂಟ್ ನಿಮಗೆ ಕಾಣಿಸ್ತಲ್ಲ. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ ಕಲರ್ಸ್ ನೋಡಿ. ಆರೆಂಜ್ ಕಲರ್ ಅಂದ್ರೆ ಅಪ್ಲೈಡ್ ಫೋರ್ಸ್, ಬ್ಲೂ ಕಲರ್ ಅಂತಂದ್ರೆ ಸ್ಪ್ರಿಂಗ್ ಫೋರ್ಸ್ ಅಥವಾ ರೀಸ್ಟೋರಿಂಗ್ ಫೋರ್ಸ್, ಮತ್ತೆ ಗ್ರೀನ್ ಕಲರ್ ಏನಿದೆಯಲ್ಲ ಡಿಸ್ಪ್ಲೇಸ್ಮೆಂಟ್. ನೋಡಿ, ಬ್ಲೂ ಕಲರ್ ಇಲ್ಲ, ಬ್ಲೂ ಕಲರ್ ಅಲ್ಲಿ ಇರುವುದು ರೀಸ್ಟೋರಿಂಗ್ ಫೋರ್ಸ್, ಆರೆಂಜ್ ಕಲರ್ ಅಲ್ಲಿ ಇರುವುದು ಅಪ್ಲೈಡ್ ಫೋರ್ಸ್, ಗ್ರೀನ್ ಕಲರ್ ಅಲ್ಲಿ ಆರೋ ಮಾರ್ಕ್ ಇದೆಯಲ್ಲ ದಾಟ್ ಇಂಡಿಕೇಟ್ಸ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ಇದನ್ನ ಮೂವ್ ಮಾಡ್ತಾ ಇದ್ದೀನಿ. ಅಪ್ಲೈಯಿಂಗ್ ಫೋರ್ಸ್ ಇನ್ಕ್ರೀಸ್ ಆಗ್ತದೆ, ಸ್ಪ್ರಿಂಗ್ ಫೋರ್ಸಸ್ ಐತೆ ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಪ್ಲೈಡ್ ಫೋರ್ಸ್. ಎಷ್ಟು? 100 ನ್ಯೂಟನ್. ಓಕೆ, 100 ನ್ಯೂಟನ್ ಇದೆ. ಇಲ್ಲಿ ಸ್ಪ್ರಿಂಗ್ ಫೋರ್ಸ್ ಕಾನ್ಸ್ಟೆಂಟ್, ದಟ್ ಇಸ್ ದ ಸ್ಪ್ರಿಂಗ್ ಫೋರ್ಸ್ ಅನ್ನೋದು ಫಾರ್ ಎ ಮಟೀರಿಯಲ್ ಇಟ್ ಇಸ್ ಅ ಕಾನ್ಸ್ಟೆಂಟ್, ಅಂದ್ರೆ ಸ್ಟಿಫ್ನೆಸ್ ಆಫ್ ದ ಸ್ಪ್ರಿಂಗ್. ಓಕೆ, ನಾ ಇವ್ ನೋಡಿ, ಅಪ್ಲೈಡ್ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಸೇಮ್ ಡೈರೆಕ್ಷನ್ ಇದೆ, ಬಟ್ ಸ್ಪ್ರಿಂಗ್ ಫೋರ್ಸ್ ದಟ್ ಇಸ್ ದ ಬ್ಲೂ ಕಲರ್ ಒನ್, ಡಿಸ್ಪ್ಲೇಸ್ಮೆಂಟ್ ನೋಡಿ ಅಪೋಸಿಟ್ ಇನ್ ಡೈರೆಕ್ಷನ್. ಗೆಟ್ ಮೈ ಪಾಯಿಂಟ್? ಯಾವಾಗಲೂ ಸ್ಪ್ರಿಂಗ್ ಫೋರ್ಸ್ ಅಥವಾ ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಲ್ಲ, ರೀಸ್ಟೋರಿಂಗ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ವೇಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಓಕೆ, ಕ್ಲಿಯರಾ? ಸೊ ಈ ಪರ್ಟಿಕ್ಯುಲರ್ ಕೇಸ್ಗೆ ಕ್ಲಿಯರ್. ನಾವು ಏನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲೂ ಸಹಿತ ಡಿಸ್ಪ್ಲೇಸ್ಮೆಂಟ್, ರೆಸ್ಟಿಂಗ್ ಪೊಸಿಷನ್, ಮೂವೇಬಲ್ ಲೈನ್, ಆಕ್ಸಲರೇಷನ್. ಓಕೆ, ಸೊ ಒಂದು ಬ್ಲಾಕ್ ಹೇಳ್ತೀನಿ. ಸೊ ನೋಡಿ, ಸೆಂಟರ್ ಆಫ್ ಆಸಿಲೇಷನ್ ನೋಡಿ, ಸ್ಲೋ ಮಾಡ್ತೀನಿ ಇದನ್ನ. ಗ್ರೀನ್ ಕಲರ್ ಏನು ತೋರಿಸ್ತದೆ? ವೆಲಾಸಿಟಿ. ಅಂಡ್ ಯೆಲ್ಲೋ ಕಲರ್ ಏನು ತೋರಿಸ್ತಾ ಇದೆ? ದಟ್ ಇಸ್ ದ ಆಕ್ಸಲರೇಷನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಫೋರ್ಸ್ ನಮಗೆ ಕಾಂಪೊನೆಂಟ್ ತೋರ್ಸಕ್ ಆಗ್ತಿಲ್ಲ. ಓಕೆ, ಸೊ ಅದು ತೋರಿಸ್ಬೇಕಿತ್ತು. ಓಕೆ, ಫೈನ್. ಸೊ ಪ್ರೀವಿಯಸ್ ಕೇಸಿಂದ ಅಂತೂ ಗೊತ್ತಾಯ್ತಲ್ಲ ಒಂದು ಅಟ್ಲೀಸ್ಟ್. ಓಕೆ, ಪ್ರೀವಿಯಸ್ ಕೇಸಿಂದ ಅಂತೂ ಗೊತ್ತಾಯ್ತಲ್ಲ. ಸೊ ಡಿಸ್ಪ್ಲೇಸ್ಮೆಂಟ್ ಅಂಡ್ ಸ್ಪ್ರಿಂಗ್ ಫೋರ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್, ಅಂದ್ರೆ ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತಂತ. ಓಕೆ, ನಾ ಇಷ್ಟು ಕ್ಲಿಯರಾ? ನೆಕ್ಸ್ಟ್ ಕಾನ್ಸೆಪ್ಟ್ ಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ that is the period. Okay, so what is this period? Period antandre this is about a time. Okay, the smallest time taken by the bob or a body to complete one oscillation. One oscillation antandre to and fro motion. To and fro motion ಅಂದ್ರೆ ಮೀನ್ ಪೊಸಿಷನ್ ಇಂದ ಹೋಗಿ ಎಕ್ಸ್ಟ್ರೀಮ್ ಪೊಸಿಷನ್ ಹೋಗುತ್ತೆ, ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಮತ್ತೆ ಮೀನ್ ಪೊಸಿಷನ್ ಬರುತ್ತೆ, ಮೀನ್ ಪೊಸಿಷನ್ ಮತ್ತೆ ಎಕ್ಸ್ಟ್ರೀಮ್ ಪೊಸಿಷನ್ ಹೋಗಿ ಮತ್ತೆ ಮೀನ್ ಪೊಸಿಷನ್ ಬಂದ್ರೆ ಅದನ್ನ ನಾವು ಕಂಪ್ಲೀಟ್ ಒನ್ ಆಸಿಲೇಷನ್ ಅಂತ ಕರಿತೀವಿ. ಟೈಮ್ ಟೇಕನ್ ಬೈ ದ ಆಸಿಲೇಟಿಂಗ್ ಬಾಡಿ ಅಥವಾ ಪಾರ್ಟಿಕಲ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್ ಆಫ್ ದಟ್ ಆಸಿಲೇಷನ್ ಸಿಸ್ಟಮ್. ಅದು ಹೇಗೆ ನೋಡಿ, ಕರೆಕ್ಟ್ ಆಗಿ ನೋಡಿ. ದ ಸ್ಮಾಲೆಸ್ಟ್ ಟೈಮ್ ಇಂಟರ್ವಲ್ ಆಫ್ಟರ್ ವಿಚ್ ಮೋಷನ್ ಈಸ್ ರಿಪೀಟೆಡ್. ರಿಪೀಟೆಡ್ ಅಂತಂದ್ರೆ ನಿಮ್ಗೆ ತೋರಿಸ್ತೇನೆ. ಇಲ್ಲಿಂದ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ವಾಚ್ ಏನಾದರೂ ಇದೆನಾ? ಲೆಟ್ಸ್ ಸಿ, ವಾಚ್ ಇಲ್ಲ. This is a resting position. Okay. Okay. So this is the position. Okay, oscillation start ಮಾಡೋಣ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಟೈಮ್ ತಗೊಳುತ್ತೆ ಮತ್ತೆ ಇದೇ ಪೊಸಿಷನ್ ಬರೋಕ್ಕೆ? ಇವಾಗ ಬಿಡ್ತೀನಿ ನೋಡಿ, ಮೇಲೆ ಹೋಗ್ತಿದೆ ಮತ್ತೆ ಕೆಳಗೆ ಬರ್ತಾ ಇದೆ. ಸೊ ದಿಸ್ ಕಂಪ್ಲೀಟ್ ಟು ಅಂಡ್ ಫ್ರೋ ಮೋಷನ್ ನಾವೇನಂತ ಕರಿತೀವಿ? ಒನ್ ಆಸಿಲೇಷನ್ ಅಂತ ಕರಿತೀವಿ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಅ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್. ಓಕೆ, ಅದೇ ಪೆಂಡುಲಮ್ ಅಲ್ಲಿ ಆದ್ರೆ ಇವಾಗ ನೋಡಿ, ಸ್ಲೋ ಅಲ್ಲಿ ಮೂವ್ ಮಾಡ್ತೀನಿ. ಸೊ ದಿಸ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ದಿಸ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಇವಾಗ
ಇದನ್ನ ಬಿಟ್ಟಾಗ ಏನಾಗುತ್ತೆ ನೋಡಿ, ಮತ್ತೆ ಇದೇ ಪೊಸಿಷನ್ ಬರಬೇಕು. ಇದನ್ನ ಟು ಮೋಷನ್, ಫ್ರೋ ಮೋಷನ್, ಫ್ರಮ್ ಅಂತ, ಫ್ರೋ ಅಂತಂದ್ರೆ ಫ್ರಮ್. ಸೊ ಇಲ್ಲಿವರೆಗೆ ಬರುತ್ತಲ್ಲ, ಎಷ್ಟಾಯ್ತು? 1 minute 1.72 second. 1.72 second is the time period of this oscillation, one complete oscillation. ಮತ್ತೊಂದು ಸತಿ ನೋಡ, ಮೂವ್ ಆಗ್ತದೆ ಇಲ್ಲಿ ಪೊಸಿಷನ್ ಇಂದ. ಇದು ಟೂ ಮೋಷನ್, ಇಲ್ಲಿವರೆಗೆ ಬ್ಲೂ ಅಲ್ಲಿ ಹೋಗುತ್ತೆ, ಅದೇ ಮ್ಯಾಕ್ಸಿಮಮ್ ಹೈಟ್, ಅದನ್ನ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕರಿತೀವಿ. ಮತ್ತೆ ಸೇಮ್ ಪೊಸಿಷನ್ ಬರ್ತದೆ. ಸೇಮ್ ಪೊಸಿಷನ್ ಬಂದಾಗ ಎಷ್ಟಾಗುತ್ತೆ ನೋಡೋಣ ನೋಡಿ, 3.46 ಸೆಕೆಂಡ್. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್. ಸೊ ಇಲ್ಲಿ ಎಷ್ಟು ಆಸಿಲೇಷನ್ ಆಯ್ತು? 2 ಆಸಿಲೇಷನ್. ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ ಟೈಮ್ ಟೇಕನ್ ಬೈ ದ ಬಾಬ್ ಅಥವಾ ವೈಬ್ರೇಟಿಂಗ್ ಆಸಿಲೇಟಿಂಗ್ ಪಾರ್ಟಿಕಲ್ ಟು ಕಂಪ್ಲೀಟ್ ಇಟ್ಸ್ ಒನ್ ಆಸಿಲೇಷನ್. ದಟ್ ಇಸ್ ಅ ಟೂ ಅಂಡ್ ಫ್ರೋ ಮೋಷನ್ ನ ಕಂಪ್ಲೀಟ್ ಮಾಡೋಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ನಾವು ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರಿತೀವಿ. ಓಕೆ, ಕ್ಲಿಯರಾ? ನೌ ಆರ್ the time taken by oscillating body to complete one oscillation is called time period of oscillation, and SI unit, okay, SI unit is the second. ಯಾಕೆ ಟೈಮ್ ನ ಮೆಜರ್ ಮಾಡ್ತಾ ಇದ್ವಿ, ಅದಕ್ಕೆ SI unit is the second. ಕ್ಲಿಯರಾ? ನೌ ಫ್ರೀಕ್ವೆನ್ಸಿ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದು ಸ್ವಲ್ಪ ಸ್ಪೀಡ್ ಆಗಿ ಇಟ್ಬಿಡ್ತೀನಿ. ಓಕೆ, ಇದು ಸ್ಲೋ ಇರಲಿ. ಇವಾಗ ನಂಬರ್ ಆಫ್ ವೈಬ್ರೇಷನ್ ಮೇಡ್ ಬೈ ದ ಪಾರ್ಟಿಕಲ್ ಅಥವಾ ಆಸಿಲೇಟಿಂಗ್ ಬಾಡಿ ಇನ್ 1 ಸೆಕೆಂಡ್. ಓಕೆ, 1 ಸೆಕೆಂಡ್ಗೆ ಟ್ರೈ ಮಾಡ್ತೀನಿ. ಓಕೆ, ಲೆಂತ್ ಇನ್ಕ್ರೀಸ್ಡ್. ಎಸ್, ಅರೆ ವಾಚ್ ಯೂಸ್ ಮಾಡಲಿಲ್ಲ. 1 ಸೆಕೆಂಡ್. Stopwatch. This is extreme position. Okay, so ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ, ಬಿಡ್ತಾ ಇದ್ದೀನಿ. 1 ಸೆಕೆಂಡ್ ಅಲ್ಲಿ ಎಷ್ಟು ಆಸಿಲೇಷನ್ ಮಾಡುತ್ತೆ? 1 ಸೆಕೆಂಡ್ ಆಯ್ತು. ಅದ 1 ಮಿನಿಟ್ಗೆ ನೋಡ. ಓಕೆ, ನಾನು ಎಣಿಸ್ತಾನಿಲ್ಲ, ಅಟ್ಲೀಸ್ಟ್ ನೀವು ಆದ್ರೆ ಎಣಿಸ್ಬೇಕಲ್ಲ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೇ 10 ಸೆಕೆಂಡ್ಸ್. ಓಕೆ, 10 ಸೆಕೆಂಡ್ಸ್ ಎಷ್ಟಾಗುತ್ತೆ? ಪರ್ ಯೂನಿಟ್ ಟೈಮ್ ಅಂದ್ರೆ ಸೆಕೆಂಡ್ಗೆ ಕೌಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು. ಓಕೆ, 1 ಸೆಕೆಂಡ್ಗೆ ಎಷ್ಟಾಗುತ್ತೆ? 1, 2 ಸೆಕೆಂಡ್ಗೆ ಒಂದೊಂದು ಆಗ್ತಾ ಇದೆ. ಓಕೆ, 2 ಸೆಕೆಂಡ್ಗೆ 1 ಆಸಿಲೇಷನ್ ಆಗ್ತಾ ಇದೆ ನೋಡಿ ಬೇಕಿದ್ರೆ. ಓಕೆ, 2 ಸೆಕೆಂಡ್ಗೆ 1 ಆಸಿಲೇಷನ್ ಆಗ್ತಾ ಇದೆ ನೋಡಿ. ಸ್ಲೋ ಮೋಷನ್ ಅಲ್ಲಿ ತೋರಿಸ್ತೇನೆ ನೋಡಿ. ಎಲ್ಲಿಗೆ ಬರಲಿ, ಮತ್ತೆ ಮೀನ್ ಪೊಸಿಷನ್ ಬರಲಿ. ಸೊ ಸ್ವಲ್ಪ ಮೇಲೆ ಹೋಗ್ಬೇಕು ಅನ್ಸುತ್ತೆ. ಓಕೆ, ಸೊ ಇವಾಗ ನೋಡಿ 21.17 ಸೆಕೆಂಡ್ ಇದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೂವಿಂಗ್ 21.17 ಸೆಕೆಂಡ್ ಇತ್ತು. 21.17 ಸೆಕೆಂಡ್, 21.17 ಸೆಕೆಂಡ್, 21.17 ಸೆಕೆಂಡ್ ನೋಡಿ. 21 ಇತ್ತು, ಇಲ್ಲಿ 23 ಇದೆ. ಬಟ್ ಸ್ವಲ್ಪ ನಾನು ಡಿಲೇ ಮಾಡಿದ್ರೆ ಅದು ಮೇಲೆ ಹೋಗಿದೆ. ಓಕೆ, ಸೊ ಇಲ್ಲಿ ಎಕ್ಸಾಕ್ಟ್ಲಿ 2 ಸೆಕೆಂಡ್ ತಗೊಳ್ತಾ ಇದೆ. ಓಕೆ, ಇವಾಗ 2 ಸೆಕೆಂಡ್ ತಗೊಳ್ತಿದ್ದಾನೆ ಫಾರ್ ಎ ಕಂಪ್ಲೀಟ್ 1 ಆಸಿಲೇಷನ್. 1 ಸೆಕೆಂಡ್ ಅಲ್ಲಿ 1 ಕಂಪ್ಲೀಟ್ ಆಸಿಲೇಷನ್ ಆಗ್ತಾ ಇಲ್ಲ. ಅಂದ್ರೆ ಆಫ್ ಆಸಿಲೇಷನ್ ಅಂದ್ರೆ ಓನ್ಲಿ 2 ಮೋಷನ್ ಆಗ್ತಿದೆ, ಫ್ರೋ ಮೋಷನ್ ಆಗ್ತಿಲ್ಲ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಡಿಫರೆನ್ಸ್ ಬಿಟ್ವೀನ್ ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ. ಓಕೆ, ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ. ಸೊ ಡಿಫರೆನ್ಸ್ ಏನಂತಂದ್ರೆ, ಟೈಮ್ ಪೀರಿಯಡ್ is the time taken by the bob to complete its one oscillation. ಫ್ರೀಕ್ವೆನ್ಸಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ನಂಬರ್ ಆಫ್ ವೈಬ್ರೇಷನ್ಸ್ ಅಂದ್ರೆ 1 ಸೆಕೆಂಡ್ ಅಲ್ಲಿ ಪರ್ ಯೂನಿಟ್ ಆಫ್ ಟೈಮ್. ಓಕೆ, ಎಷ್ಟು ಸತಿ ಆಸಿಲೇಷನ್ ಮಾಡುತ್ತೆ, ನಂಬರ್ ಆಫ್ ಆಸಿಲೇಷನ್ ಅಥವಾ ನಂಬರ್ ಆಫ್ ವೈಬ್ರೇಷನ್ಸ್ ಮೇಡ್ ಬೈ ದ ಪಾರ್ಟಿಕಲ್
in 1 second ಅಥವಾ per unit time is called a frequency. Clear? Right. So ಇದ್ರದ್ದು SI ಯೂನಿಟ್ ಏನಪ್ಪಾ ಅಂತಂದ್ರೆ ಹರ್ಟ್ಸ್ ಅಥವಾ ಪರ್ ಸೆಕೆಂಡ್ ಅಂತ ಕರಿತೀವಿ. ಪರ್ ಸೆಕೆಂಡ್ಗೆ ಎಷ್ಟು ನಂಬರ್ ಆಫ್ ವೈಬ್ರೇಷನ್ಸ್ ಮಾಡ್ತು ಅಥವಾ ಎಷ್ಟು ನಂಬರ್ ಆಫ್ ಆಸಿಲೇಷನ್ ಮಾಡ್ತು ಅನ್ನೋದು ಫ್ರೀಕ್ವೆನ್ಸಿ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ದೆನ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಟೈಮ್ ಮತ್ತೆ ಫ್ರೀಕ್ವೆನ್ಸಿ? ನೋಡಿ, ಫಸ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಟೈಮ್ ಟೇಕನ್ ಟು ಕಂಪ್ಲೀಟ್ ಹೌ ಮೆನಿ ಆಸಿಲೇಷನ್ಸ್? ಒನ್ ಆಸಿಲೇಷನ್. ಕರೆಕ್ಟಾ? ಆಸಿಲೇಷನ್ಸ್, ಒನ್ ಆಸಿಲೇಷನ್ ಅಷ್ಟೇ. ಫ್ರೀಕ್ವೆನ್ಸಿ ಅಂದ್ರೇನು? ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ಓಕೆ ನಂಬರ್ ಆಫ್ ವೈಬ್ರೇಷನ್ ಅಥವಾ ಆಸಿಲೇಷನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಆಸಿಲೇಷನ್ ಅಂತ ಬರೀತೀನಿ. ನಂಬರ್ ಆಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್. ನೋಡಿ, ಇಲ್ಲಿ ಒನ್ ಆಸಿಲೇಷನ್ ಮಾಡೋಕೆ ಎಷ್ಟು ಟೈಮ್ ತಗೊಳುತ್ತೆ, ಇಲ್ಲಿ 1 ಸೆಕೆಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಸಿಲೇಷನ್ಸ್ ಆಗುತ್ತೆ. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಕರೆಕ್ಟಾ? ಸೊ ಇದನ್ನ ನಾವು ಯಾವ ತರ ಮೆನ್ಷನ್ ಮಾಡಬಹುದು? ಸೊ ನಾವು ರಿಲೇಷನ್ ಬಿಟ್ವೀನ್ ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. 1 ಡಿವೈಡೆಡ್ ಬೈ ಎಫ್ ಅಂತ ಬರೀಬಹುದು ಅಥವಾ ಎಫ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಟಿ ಅಂತ ಬರೀಬಹುದು. ಇಲ್ಲೇ ನೋಡಿ, ಕೆಲವು ಬುಕ್ಗಳಲ್ಲಿ ಫ್ರೀಕ್ವೆನ್ಸಿನ ಎಫ್ ಅಂತ ಬರೆದಿರ್ತಾರೆ, ಕೆಲವು ಬುಕ್ಗಳಲ್ಲಿ ನ್ಯೂ ಅಲ್ಲಿ ಪ್ರೆಸೆಂಟ್ ಮಾಡ್ತಿರ್ತಾರೆ. ಓಕೆ, ಸೊ ಕನ್ಫ್ಯೂಸ್ ಆಗಬಾರ್ದು. ಸರ್ ಅಲ್ಲಿ ಎಫ್ ಯೂಸ್ ಮಾಡಿದರೆ ಇಲ್ಲಿ ನ್ಯೂ ಯೂಸ್ ಮಾಡ್ತಿದ್ದೀರಲ್ಲ ಅಂತ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ. ಕ್ಲಿಯರ್? ನೌ if the frequency of a particle is small, then it is said to be oscillation. And the number of the frequency of the particle is high, it is said to be vibrating. Clear? Now, so this relation is very very important. Frequency ಮತ್ತೆ time period relation ಏನಂತ ಹೇಳಿದ್ರೆ f is equals to 1 divided by t, reciprocal. Okay, right. Next one, amplitude and angular displacement. Amplitude ಮತ್ತೆ angular displacement ಅಂದ್ರೆ ಏನು? ಓಕೆ, ಸೊ ಅಲ್ಲಿ ಫಸ್ಟ್ ನಮಗೆ ಆಂಪ್ಲಿಟ್ಯೂಡ್ ಅನ್ನೋದು ನಮಗೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ಗೆ ಕನ್ಸಿಡರ್ ಮಾಡ್ಕೋತೀವಿ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ವಿತ್ ರೆಸ್ಪೆಕ್ಟ್ ಟು ಆಂಗಲ್. ಇಲ್ಲಿ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಮತ್ತೆ ಸಿಂಪಲ್ ಪೆಂಡಲಮ್ ರಿಲೇಟೆಡ್ ಆಗಿ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಟು ಅಂಡರ್ಸ್ಟ್ಯಾಂಡ್ ಆಂಪ್ಲಿಟ್ಯೂಡ್ ಮತ್ತೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಫಸ್ಟ್ ನೋಡಿ, ಆಂಪ್ಲಿಟ್ಯೂಡ್ ಅಥವಾ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಆಂಪ್ಲಿಟ್ಯೂಡ್ ನ ಇನ್ನೊಂದು ವರ್ಡ್ ಅಲ್ಲಿ ಏನ್ ಕರೀತಾರೆ? ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ವಾಟ್ ಇಸ್ ದಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್? ನಿಮಗೆ ತೋರಿಸಿದ ಹಾಗೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ a support for the spring block system. Okay, spring block system, and here it is the block, here it is a block. Okay, and mass m. ಈ ಬ್ಲಾಕ್ ನ ಸ್ಪ್ರಿಂಗ್ ಇಂದ ಅಟ್ಯಾಚ್ ಮಾಡಿದ್ದಾರೆ. ಇದನ್ನ ನಾವು ಮೀನ್ ಪೊಸಿಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಮೀನ್ ಪೊಸಿಷನ್. MP ಅಂತಂದ್ರೆ ನಾಟ್ ಮಧ್ಯಪ್ರದೇಶ್, ಇಟ್ ಇಸ್ ದ ಮೀನ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಮೀನ್ ಪೊಸಿಷನ್ ವೇರ್ ನೆಟ್ ಫೋರ್ಸ್ ಆನ್ ದ ಬಾಡಿ ಇಸ್ 0. ಇಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ K. ಕ್ಲಿಯರಾ? ಇವಾಗ ಏನ್ ಮಾಡ್ತೀವಿ, ಡ್ಯೂ ಟು ಅಪ್ಲಿಕೇಶನ್ ಆಫ್ ಅ ಫೋರ್ಸ್, ಆದ್ರೆ ಹೇಗೆ ಅಬ್ಸರ್ವ್ ಮಾಡಬೇಕು ಅಂದ್ರೆ, ಸೊ ನೋಡಿ, this is normal, there is nothing, means it is a mean position, there is no force acting at all. ಇವಾಗ ನಾನು ಅಪ್ಲೈ ಮಾಡ್ತೀನಿ, ಈ ಕಡೆ ಹೇಳ್ಕೋತೀನಿ. ನೋಡಿ, ಇಲ್ಲಿ ಸ್ಪ್ರಿಂಗ್ ಫೋರ್ಸ್ ಡೆವಲಪ್ ಆಯ್ತು, ನಥಿಂಗ್ ಬಟ್ ಇಟ್ ಇಸ್ ಅ ರೀಸ್ಟೋರಿಂಗ್ ಫೋರ್ಸ್. ಇಲ್ಲಿ ನಾನು ಬಿಟ್ರೆ ಹೋಗಲ್ಲ, ಬಟ್ ಸ್ಪ್ರಿಂಗ್ ಇದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ಆಗಿ ಹೋಗುತ್ತೆ ಅಲ್ಲಿ. ಓಕೆ, ಡೆಫಿನೆಟ್ ಆಗಿ ಹೋಗುತ್ತೆ. ಯಾವಾಗಲೂ ರೀಸ್ಟೋರಿಂಗ್ ಫೋರ್ಸ್ ಮತ್ತೆ ಅಪ್ಲೈಡ್ ಫೋರ್ಸ್ ಬೋತ್ ಆರ್ ಈಕ್ವಲ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಇಸ್ ದಟ್ ಕ್ಲಿಯರ್? ನೌ ಇವಾಗ ನೋಡಿ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್ ಆಗುತ್ತೆ, ಅಷ್ಟು ಫೋರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಫೋರ್ಸ್ ಈಸ್ ಡಿಪೆಂಡೆಂಟ್ ಆನ್ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಸೊ ಇದನ್ನೇ ನಾವು ಏನಂತ ಕರಿತೀವಿ, ಇಲ್ಲಿ ನೋಡಿ, ಈ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಗ್ರೀನ್ ಕಲರ್ ಇಲ್ಲಿ, ಅದನ್ನ ನಾವು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ನಥಿಂಗ್ ಬಟ್ ಇಟ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಥವಾ ಆಸಿಲೇಟಿಂಗ್ ಬಾಡಿ ಫ್ರಮ್ ದ ಮೀನ್ ಪೊಸಿಷನ್. ನೋಡಿ, ದಿಸ್ ಇಸ್ ಆಂಪ್ಲಿಟ್ಯೂಡ್ ಅಥವಾ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಕ್ಲಿಯರ್? ಓಕೆ, ಬಟ್ ಅದೇ ಓಕೆ, ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಮಾಡಿದೆ, ಮೇ ಬಿ ಇಟ್ ಇಸ್ ದಿಸ್ ಸೈಡ್ ಆರ್ ದಟ್ ಸೈಡ್, ಯಾವ್ದಾರ ಆಗಿರ್ಬೋದು. ಇಲ್ಲಿವರೆಗೆ ಬಂದಿರುತ್ತೆ, ನೆಕ್ಸ್ಟ್ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಮಾಸ್ m and this is also mass m. Okay, so this is extreme position, this is also extreme position. Okay, so displacement from this
from here to here. Okay, from here to here, that is amplitude antanu karibodu. So this is the maximum displacement. So from here to here also, this is also x. Illi now x in the sense amplitude ಅಥವಾ linear displacement amplitude. ಇದನ್ನು ನಾವು ಕ್ಯಾಪಿಟಲ್ ಲೆಟರ್ ಎ ಇಂದನೂ ಪ್ರೆಸೆಂಟ್ ಮಾಡ್ತೀವಿ. ಕ್ಲಿಯರಾ? amplitude. Okay, the distance from mean position to any position in its path is called the linear displacement of the oscillating particle. The linear displacement that changes with the time is the maximum when particle is at extreme position. Nodi, this is the extreme position, x is more. Andre simple agi nodi, arrow mark nodi, andre arrow length nodi, length increase ಆಗ್ತಿದೆನಾ, length increase ಆಗ್ತಿದೆನಾ, length increase ಆಗ್ತಿದೆನಾ. So this is the maximum displacement. So ಇದನ್ನ ನಾವು linear displacement ಅಥವಾ maximum amplitude ಅಂತ ಕರಿತೀವಿ. ಈ ಕಡೆ ಆದ್ರೆ this is the maximum amplitude. Clear? Okay, right. So ಎಷ್ಟು amplitude ಅಥವಾ linear displacement ಬಗ್ಗೆ ಆಯ್ತು. Next one. So ಈ linear displacement ಅಥವಾ amplitude ಎಲ್ಲಿ minimum ಇರುತ್ತೆ, that is at a mean position. Maximum ಎಲ್ಲಿ ಇರುತ್ತೆ, at a extreme position. Okay, so ಇಲ್ಲಿ ಬರೆಯೋದಾದ್ರೆ amplitude linear displacement ಎಲ್ಲಿ maximum ಇರುತ್ತೆ, extreme position. X maximum, X minimum, mean position. Okay, clear? Next one, angular displacement. Angular displacement ಅಂದ್ರೆ ಏನು ನೆನಪಿದೆನಾ? omega t angular displacement. Okay, so what is this? So ಇದನ್ನ ನೀವು ಈ ತರನು ಬರೀಬಹುದು. Omega is equals to no theta divided by t. Okay, so theta is equals to angular velocity into time. Okay, so ಇದನ್ನ ನಾವು angular displacement ಅಂತ ಕರಿತೀವಿ. ಅಂದ್ರೆ ಇದು with respect to simple pendulum case. Okay, with respect to simple pendulum case. Okay, so this is the rigid support. Okay, this is the rigid support. This is the rigid support. Okay, and this is string of the pendulum ಅಥವಾ length of the pendulum ಅಂತ ಹೇಳ್ಬೋದು, length of the simple pendulum. Okay, now so ಇದನ್ನ ನಾವು ಏನು ಯಾವ ಪೊಸಿಷನ್ ಅಂತ ಕರಿತೀವಿ, this is the mean position. Okay, and copy. Yes, okay, so ಅದೇ ರೀತಿ ಇವೆರಡು ಪೊಸಿಷನ್ ಆಫ್ ದ ಸಿಂಪಲ್ ಪೆಂಡುಲಮ್ ಇದೇನಿದೆಯಲ್ಲ, ದಿಸ್ ಇಸ್ ದ ಪಾತ್. ಓಕೆ, ಸೊ ಆಂಗಲ್ ಬಿಟ್ವೀನ್ ಮೇನ್ ಪೊಸಿಷನ್ ಅಂಡ್ ಎಕ್ಸ್ಟ್ರೀಮ್ ಪೊಸಿಷನ್ ನಾವೇನಂತ ಕರಿತೀವಿ, ದಿಸ್ ಒನ್ ಯಾವುದು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಈ ಕಡೆ. ಸೊ ದಿಸ್ ಇಸ್ ದಿಸ್ ಸೈಡ್ ಅಂಡ್ ದಿಸ್ ಇಸ್ ದಿಸ್ ಸೈಡ್ ಥೀಟಾ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ ಪೊಸಿಷನ್. ಫೈನ್. The angle described by an oscillating body with respect to vertical. With respect to vertical ಅಂದ್ರೆ ಇದು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಅದನ್ನು ವರ್ಟಿಕಲ್ ಅಂತ ಕರಿತೀವಿ. ಈ ವರ್ಟಿಕಲ್ ಇಂದ ಎಷ್ಟು ದೂರ ಹೋಗುತ್ತಲ್ಲ ಎಕ್ಸ್ಟ್ರೀಮ್ ಪೊಸಿಷನ್ಗೆ, ಅಷ್ಟು ನಾವೇನಂತ ಕರಿತೀವಿ, ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಮೆಜರ್ ಮಾಡ್ತೀವಿ, ಅದನ್ನ ನಾವು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ನೌ ಇಟ್ ಇಸ್ ಅ ಮ್ಯಾಕ್ಸಿಮಮ್ ಎಟ್ ಅ ಎಕ್ಸ್ಟ್ರೀಮ್ ಪೊಸಿಷನ್. ಲೈಕ್ ಲಾಸ್ಟ್ ಟೈಮ್ ಯಾವುದು ಲಾಸ್ಟ್ ಸ್ಲೈಡ್ ಅಲ್ಲಿ ಕಲ್ತೀವಲ್ಲ, ಏನು ಥೀಟಾ ಈಸ್ ದ ಮ್ಯಾಕ್ಸಿಮಮ್ ಎಲ್ಲಿ ಎಟ್ ಎಕ್ಸ್ಟ್ರೀಮ್ ಪೊಸಿಷನ್ and theta is minimum ಅಂದ್ರೆ equals to 0 but ಯಾವ position ಅಲ್ಲಿ minimum position ಅಲ್ಲಿ. Clear? Now let's move on to the next question. I mean next concept, that is a simple harmonic motion. So from here actual topic starts. Okay, ready na? ಇಷ್ಟೆಲ್ಲ basics ಆಯ್ತು. ಇವಾಗ ನಾವು ಕಾನ್ಸೆಪ್ಟ್ ಬಿಲ್ಡ್ ಮಾಡ್ಕೊಂಡು ಹೋಗೋಣ. The first one, simple harmonic motion. So simple harmonic motion ಅನ್ನೋದು
ಇಟ್ ಇಸ್ ದ ಸ್ಪೆಷಲ್ ಕೇಸ್ ಆಫ್ ಆಸಿಲೇಟರಿ ಮೋಷನ್. ಓಕೆ, ಸೊ ಅಲ್ಲೇನಾಗುತ್ತೆ ಅಂದ್ರೆ ವೈ ಇಟ್ ಇಸ್ ದ ಸ್ಪೆಷಲ್ ಕೇಸ್ ಅಂದ್ರೆ ಇಟ್ ಈಸ್ ಆಲ್ಸೋ ಆಸಿಲೇಟರಿ ಮೋಷನ್ ಓನ್ಲಿ, ಬಟ್ ಇಲ್ಲಿ ನಾವು ಲೀನಿಯರ್ ಮೋಷನ್ ಮತ್ತೆ ಸರ್ಕ್ಯುಲರ್ ಮೋಷನ್ ನ ಕಂಬೈನ್ ಮಾಡ್ತೀವಿ ಮತ್ತೆ ಸೈನ್ ಅಂಡ್ ಕಾಸ್ ಫಂಕ್ಷನ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ನಾವು ಇದನ್ನ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಇಲ್ಲಿ ನೆಸೆಸರಿ ಕಂಡೀಷನ್ಸ್ ಇದೆ ಟು ಬಿ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಯಾವ ಕಂಡೀಷನ್ಸ್ ಮತ್ತೆ ಯಾವುದು ರಿಲೇಟೆಡ್ ಟು ಮ್ಯಾಥಮೆಟಿಕಲ್ ಇಕ್ವೇಷನ್ ಯಾವ ತರ ಇರುತ್ತೆ ಮತ್ತೆ ಹೇಗೆ ಬರುತ್ತೆ ಅನ್ನೋದು ಸಹಿತ ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೇನು ನಾನು ಹೇಳ್ದ ಹೇಗೆ ಅಂತಂದ್ರೆ ಡೆಫಿನೇಷನ್ ವೈಸ್ ಹೇಳಿದೆ, ಬಟ್ ಹೇಗೆ ಎಕ್ಸಾಮ್ ಅಲ್ಲಿ ಬರೀಬೇಕು. ಸಿಂಪಲ್ ಹಾರ್ಮೋನಿಕ್ ಮೋಷನ್ SHM, ಸಿಂಪಲ್ ಆಗಿ ನಾವೇನಂತ ಕರಿತೀವಿ SHM ಅಂತ ಕರಿತೀವಿ, ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎ ಪಿರಿಯಾಡಿಕ್ ಮೋಷನ್ ಅಥವಾ ಆಸಿಲೇಟರಿ ಮೋಷನ್ ಅಂತಾನು ಹೇಳ್ಬೋದು. ಇಟ್ ಇಸ್ ನಥಿಂಗ್ ಬಟ್ ಬೋತ್ ಪಿರಿಯಾಡಿಕ್ ಮತ್ತೆ ಆಸಿಲೇಟರಿ ಮೋಷನ್ ಆಗಿರುತ್ತೆ, ಬಟ್ ಕಂಪಲ್ಸರಿ ಆಸಿಲೇಟರಿ ಮೋಷನ್ ಆಗಿರಲೇಬೇಕು. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ಬೇಕಂದ್ರೆ ಇಟ್ ಮಸ್ಟ್ ಬಿ ಆಸಿಲೇಟರಿ ಮೋಷನ್. ಓಕೆ, ನಾ ಸೊ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಆಲ್ರೆಡಿ ನಾವು ನೋಡಿದ್ವಿ. ದ ಫಸ್ಟ್ ಒನ್, swinging of a clock pendulum, vertical oscillation of a loaded spring. ಎಲ್ಲಿ vertical oscillation of a loaded spring, ಎಲ್ಲಿ vertical oscillation of a loaded spring and simple pendulum. ಎಲ್ಲಿ ನೋಡಿ simple pendulum, speed ಮಾಡೋಣ. Okay, simple pendulum. So all these are simple harmonic motion. Okay, clear? Now so ಅದನ್ನ ಸ್ಟಾಪ್ ಮಾಡೋಣ, ಇಲ್ಲಂದ್ರೆ ಸಿಸ್ಟಮ್ ಹೀಟ್ ಅಪ್ ಆಗುತ್ತೆ. Now next one, what is the necessary conditions to be simple harmonic motion? Okay, necessary conditions. What are the necessary conditions? The first one, it should be oscillatory motion. Okay, motion should be oscillatory motion ಅಂದ್ರೆ ಟು ಅಂಡ್ ಫ್ರೋ ಮೋಷನ್ ಅಲ್ಲೇ ಇರಬೇಕು, ಒಂದೇ ಡೈರೆಕ್ಷನ್ ಹೋಗಬಾರ್ದು ಮತ್ತೆ ರಿಟರ್ನ್ ಬರಬೇಕು ಸೇಮ್ ಪೊಸಿಷನ್ಗೆ. ಆ ತರ ಇದ್ರೆ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಒಂದು ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಂದ್ರೆ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅನ್ನೋದು ಎರಡು ರೀತಿ ಇರುತ್ತೆ, ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಸೊ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರ್ಬೇಕು, ಕಾನ್ಸ್ಟೆಂಟ್ ಆಗಿರ್ಬೇಕು ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ, ರೈಟ್. ಸೊ ಇಲ್ಲಿ ನೋಡಿ ಸೆಕೆಂಡ್ ಪಾಯಿಂಟ್, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಅಥವಾ ಆಸಿಲೇಟಿಂಗ್ ಬಾಡಿ ಶುಡ್ ಬಿ ಕನ್ಸರ್ವ್ಡ್, ದಟ್ ಇಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸ್ಟೆಂಟ್ ಆಗಿರಬೇಕು. ಅದನ್ನು ಸಹಿತ ಪ್ರೂವ್ ಮಾಡ್ತೀವಿ. ಓಕೆ, ಎಂಡ್ ಆಫ್ ದ ಲೆಕ್ಚರ್. ಮಸ್ಟ್ ಬಿ ರೆಪ್ರೆಸೆಂಟೆಡ್ ಬೈ ಸೈನ್ ಅಂಡ್ ಕೊಸೈನ್ ಫಂಕ್ಷನ್. ಇದ್ರದ್ದು ಸಿಂಪಲ್ ಹಾರ್ಮೋನ್ ಮೋಷನ್ ಏನಿದೆಯಲ್ಲ ಅದನ್ನ ಸೈನ್ ಮತ್ತೆ ಕೊಸೈನ್ ಅಲ್ಲೇ ಪ್ರೆಸೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ಟ್ರೀಮ್ ಪೊಸಿಷನ್ ಮಸ್ಟ್ ಬಿ ಡಿಫೈನ್ಡ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ಬೇಕು ಅಂದ್ರೆ ಆಂಪ್ಲಿಟ್ಯೂಡ್ ಶುಡ್ ಬಿ ವೆರಿ ಸ್ಮಾಲ್, ಅದನ್ನ ಡಿಫೈನ್ ಮಾಡಬೇಕು. ಓಕೆ, ದೀಸ್ ಆರ್ ದ ನೆಸೆಸರಿ ಕಂಡೀಷನ್ಸ್ ಫಾರ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ನೌ ನೆಕ್ಸ್ಟ್ ಒನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂಡ್ UCM ಅಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಕಾಂಬಿನೇಷನ್ ಹೇಗಿರುತ್ತೆ, ಇದನ್ನ ನಾನು y ಆಕ್ಸಿಸ್ ಮತ್ತೆ ಇದನ್ನ x ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹೇಗೆ ರಿಲೇಟೆಡ್ ಆಗಿದೆ ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮತ್ತೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಹೇಗೆ ರಿಲೇಟೆಡ್ ಆಗಿದೆ, ಯಾಕೆ ನಾವು ಸೈನ್ ಮತ್ತೆ ಕೊಸೈನ್ ಅಲ್ಲೇ ಪ್ರೆಸೆಂಟ್ ಮಾಡಬೇಕು. ನಿಮ್ಮ ಕ್ವಶನ್ಗೆ ಸರ್ ಯಾಕೆ ಟ್ಯಾನ್ ಇಲ್ಲ, ಯಾಕೆ ಕಾಟ್ ಇಲ್ಲ ಅನ್ನೋ ಕ್ವಶನ್ಗೆ ಇಲ್ಲ ಆನ್ಸರ್ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ r ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಆಫ್ ರೇಡಿಯಸ್ r, ಆಫ್ ರೇಡಿಯಸ್ r. ಓಕೆ, ರೇಡಿಯಸ್ r, ಕ್ಲಿಯರಾ, ಆಫ್ ರೇಡಿಯಸ್ r. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೋತೀನಿ. ಲೆಟ್ಸ್ ಕನ್ಸಿಡರ್ ಎ ಪಾರ್ಟಿಕಲ್. ಸೊ ಇದರ ಸುತ್ತಮುತ್ತ ತಿರುಗಿದ್ರೆ ಏನಾಗುತ್ತೆ, ಈ ಸರ್ಕ್ಯುಲರ್ ಟ್ರ್ಯಾಕ್ ಅಲ್ಲಿ ಹೋದ್ರೆ ಅದನ್ನೇ ನಾವು ಏನಂತ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್, ಈ ಸ್ಟಾರ್ಟಿಂಗ್ ಪಾಯಿಂಟ್ ನ ನಾವೇನಂತ ಕರಿತೀವಿ, ಮೀನ್ ಪೊಸಿಷನ್. ಓಕೆ, ಇಲ್ಲಿ ಯಾಕೆಂದ್ರೆ ಇಲ್ಲಿ ಬಿಟ್ರೆ ನಾರ್ಮಲ್ ಆಗಿ ಇದ್ರ ನೆಟ್ ಫೋರ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಈ ಪೊಸಿಷನ್ ಇಂದ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆ. ಓಕೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್, ಓಕೆ, ಸೊ ದಿಸ್ ಇಸ್ ಅ ಮೀನ್ ಪೊಸಿಷನ್. I'll name it as a mean position and this is the mean position. Okay, so this is mean position and this is extreme position. Okay, so this is extreme position. Yavdu. So this is also mean position. Okay, so this is also mean position. This is extreme position. Okay, extreme position. Adi hege annadu toristene nimge. So first nodi, first clear ಆಗಿ ಅರ್ಥ ಮಾಡ್ಕೊಳ್ಳಿ. So this is the initial position ಅಲ್ವಾ. ಅರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ.
ಓಕೆ, ಸೊ ಈ ಪಾರ್ಟಿಕಲ್ ಇಲ್ಲಿದೆ. ಓಕೆ, ಇಲ್ಲಿದೆ. ಸೊ ನಾನೇನ್ ಮಾಡ್ತೀನಿ, ಲೆಟ್ಸ್ ಸೇ ಈ ತರ ಮೂವ್ ಆಗ್ತದೆ, ಎಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗ್ತದೆ. ಓಕೆ, ಸೊ ಪಾರ್ಟಿಕಲ್ ಇಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಇದನ್ನ ನಾನು ಟೀಟಾ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಟೀಟಾ. ಓಕೆ, ಸೊ ದಿಸ್ ಇಸ್ ಸೆಂಟರ್ ಓ. ಕ್ಲಿಯರಾ? ನಾವು ಒಂದು ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ಈಸಿ ಆಗಿದೆ. ಬೇರೆ ಕಲರ್ ತಗೊಳ್ಳೋಣ, ಬ್ಲೂ ಕಲರ್ ತಗೊಂಡ್ಬಿಡೋಣ. ಹಾ, ಇದು ಮೀನ್ ಪೊಸಿಷನ್ ಅಲ್ವಾ? ದಿಸ್ ಇಸ್ ಮೀನ್ ಪೊಸಿಷನ್. ಪಾರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಇಲ್ಲಿಂದನೇ ಸ್ಟಾರ್ಟ್ ಆಯ್ತು, ರೈಟ್? ಸೊ ಪಾರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಇಲ್ಲಿಂದ ಸ್ಟಾರ್ಟ್ ಆಗಿದೆ, ರೈಟ್? ಈ ಪಾಯಿಂಟ್ ಇಂದ. ಸೊ ಈ ಪಾರ್ಟಿಕಲ್ ಮೂವ್ಮೆಂಟ್ ಮತ್ತೆ ಈ ಪಾರ್ಟಿಕಲ್ ಮೂವ್ಮೆಂಟ್ ಅಂದ್ರೆ ಈ ಮೀನ್ ಪೊಸಿಷನ್ ಯಾವ ತರ ಮೂವ್ ಆಗುತ್ತೆ ಅನ್ನೋದು ನೋಡ್ಬೇಕು. ಇದು ಹೇಗೆ ಸರ್ ಅಂತ ಹೇಳಿದ್ರೆ, ನೋಡಿ, ನಾರ್ಮಲ್ ಆಗಿ ಈ ಕಡೆಯಿಂದ ಟಾರ್ಚ್ ಬಿಟ್ರೆ ಏನಾಗುತ್ತೆ, ಈ ಕಡೆಯಿಂದ ಟಾರ್ಚ್ ಬಿಟ್ರೆ ಇದ್ರದ್ದು ಶಾಡೋ ಇಲ್ಲಿ ಬೀಳುತ್ತೆ, ಕರೆಕ್ಟಾ? ಸೊ ಇದ್ರದ್ದು ಶಾಡೋ ಬೀಳುತ್ತೆ ಅಂತಂದ್ರೆ, ಇದನ್ನ ಸ್ವಲ್ಪ ಡಿಲೀಟ್ ಮಾಡ್ತೀನಿ, ಮತ್ತೆ ಬೇಕಾದ್ರೆ ತಗೊಳ್ತೀನಿ. ಇವಾಗ ಈ ಕಡೆಯಿಂದ ಶಾಡೋ ಬಿಟ್ರೆ, ಓಕೆ, ಶಾಡೋ ಈ ಕಡೆಯಿಂದ ಶಾಡೋ ಬಿಟ್ರೆ ಇದ್ರದ್ದು ನೆರಳು ಇಲ್ಲಿ ಬೀಳುತ್ತಾ? ಹೇಗೆ ಅದು ತೋರಿಸ್ತಾನೆ, ಇಲ್ಲಿ ಬೀಳುತ್ತಾ? ಎಸ್ ಸರ್. ಸೊ ಫಾರ್ ಅ ರೆಫರೆನ್ಸ್ ಪಾಯಿಂಟ್ಗೆ ನಾನು ಇದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ನಾವು ಇನಿಷಿಯಲ್ ಪೊಸಿಷನ್ ಅಲ್ಲಿ ತಪ್ಪ ನಮ್ದು. ಇನಿಷಿಯಲ್ ಪೊಸಿಷನ್ ಯಾವುದು ಸರ್? ಇನಿಷಿಯಲ್ ಪೊಸಿಷನ್ ಇದು ಸರ್. ಓಕೆನಾ? ಇನಿಷಿಯಲ್ ಪೊಸಿಷನ್. ಇವಾಗ ಕರೆಕ್ಟ್ ಆಗಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ, ಸೊ ನೋಡಿ ಈ ತರ ಮೂವ್ ಆಗ್ತದೆ, ಕರೆಕ್ಟಾ? ಈ ತರ ಮೂವ್ ಆಗ್ತದೆ, ಮತ್ತೆ ಈ ಕಡೆ ಬರ್ತದೆ. ಅರೆ ಒನ್ ಸೆಕೆಂಡ್, ರೈಟ್? ಈ ತರ ಮೂವ್ ಆಗ್ತದೆ, ಈ ತರ ಮೂವ್ ಆಗ್ತದೆ, ಇಲ್ಲಿಗೆ ಬಂತು, ಮತ್ತೆ ಇಲ್ಲಿ ಮೂವ್ ಆಗ್ತದೆ, ಸೊ ಇಲ್ಲಿ ಮೂವ್ ಆಗ್ತದೆ, ಇಲ್ಲಿಗೆ ಮೂವ್ ಆಗ್ತದೆ, ರೈಟ್? ಸೊ ಈಗ ಮತ್ತೆ ಕೆಳಗಡೆ ಬರ್ತಾ ಇದೆ, ಸೊ ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬರ್ತದೆ. ಸೊ ಅಗೇನ್ ಮೀನ್ ಪೊಸಿಷನ್, ರೈಟ್? ಇಲ್ಲಿ ಮೀನ್ ಪೊಸಿಷನ್, ಕರೆಕ್ಟಾ? ಸೊ ಮೀನ್ ಪೊಸಿಷನ್ ಬಂತು, ಮತ್ತೆ ಇಲ್ಲಿಂದ ಕೆಳಗಡೆ ಸರ್ಕಲ್, ಹಾಫ್ ಸರ್ಕಲ್, ಮತ್ತೆ ಕೆಳಗಡೆ ಬಂತಾ? ಕೆಳಗಡೆ ಬಂತು, ಮತ್ತೆ ಇದು ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ದಿಸ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್, ಕರೆಕ್ಟಾ? ನೆಕ್ಸ್ಟ್ ಅದೇ ರೀತಿ ಮೇಲೆ ಹೋಗುತ್ತೆ, ರೈಟ್? ಸೊ ಈ ತರ ಮೂವ್ ಆಗುತ್ತೆ, ಕರೆಕ್ಟ್? ಸೊ ಇಲ್ಲಿ ಸರ್ಕ್ಯುಲರ್ ಮೋಷನ್ ಆಗ್ತಿದ್ರೆ, ಓಕೆ ನೋಡಿ, ಇಲ್ಲಿ ಸರ್ಕ್ಯುಲರ್ ಮೋಷನ್ ಆಗ್ತಿದ್ರೆ, ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ಏನಾಗ್ತದೆ? ವೈ ಆಕ್ಸಿಸ್ ಅಲ್ಲಿ ಏನಾಗ್ತದೆ? ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಕರೆಕ್ಟಾ? ಸೊ ದಿಸ್ ಇಸ್ ಮೀನ್ ಪೊಸಿಷನ್. ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಕೆಳಗಡೆ ಬರ್ತಾ ಇದೆ, ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ, ಮತ್ತೆ ಕೆಳಗಡೆ ಬರ್ತಾ ಇದೆ, ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಸರ್ಕ್ಯುಲರ್ ಪಾತ್ ಗೊತ್ತಾಯ್ತಾ? ಇವಾಗ ಈ ವೈ ಆಕ್ಸಿಸ್ ಅಲ್ಲಿ ನೋಡಿ ಹೇಗೆ, ದಿಸ್ ಇಸ್ ದ ಮೀನ್ ಪೊಸಿಷನ್, ಈ ತರ ಮೂವ್ ಆಗ್ತದೆ, ರೈಟ್? ಈ ತರ ಮೂವ್ ಆಗ್ತದೆ. ವಾಟ್ ಇಸ್ ದಿಸ್? ಪೀರಿಯಾಡಿಕ್ ಮೋಷನ್ ಅಥವಾ ಆಸಿಲೇಟರಿ ಮೋಷನ್, ಕರೆಕ್ಟಾ? ಆಸಿಲೇಟರಿ ಮೋಷನ್, ಕರೆಕ್ಟ್? ಸೊ ಇದನ್ನೇ ನಾವು ಕಂಬೈನ್ ಆಗಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರೆಯೋದು. ಕ್ಲಿಯರ್? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರೆಯೋದು. ಇವಾಗ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಈ ಆರ್ ಏನಿದೆಯಲ್ಲ, ಸೊ ಇಲ್ಲಿ ನೋಡಿ, ಇಲ್ಲೇನೋ ರೇಡಿಯಸ್ ಆರ್ ಇದೆ. ಸೊ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋದ್ರೆ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಫಸ್ಟ್ ಇಲ್ಲಿತ್ತು, ಸೊ ಈ ಪಾಯಿಂಟ್ ಏನಿದೆಯಲ್ಲ ಮೇಲೆ ಹೋಗ್ತಾ ಹೋಗುತ್ತಾ ಹೋಗುತ್ತಾ ಆಂಪ್ಲಿಟ್ಯೂಡ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ಏನಾಗುತ್ತೆ? ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಅರೆ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ದಿಸ್ ಇಸ್ ಒನ್ ಮೋರ್ ಎಕ್ಸ್ಟ್ರೀಮ್ ಪೊಸಿಷನ್, ಇಲ್ಲಿ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಇವುಗಳನ್ನ ನಾವೇನಂತ ಕರಿತೀವಿ? ಎ ಅಂತ ಕರಿತೀವಿ. ಎ, ದಿಸ್ ಇಸ್ ಆಲ್ಸೋ ಎ. ಬಟ್ ಇಲ್ಲಿ ಇದು ಪಾಸಿಟಿವ್ ಎ, ಇದು ನೆಗೆಟಿವ್ ಎ. ಯಾಕಂದ್ರೆ ಇದು ನೆಗೆಟಿವ್ ಆಕ್ಸಿಸ್ ಅಲ್ಲಿ ಬಂದಿದೆ, ಇದು ಪಾಸಿಟಿವ್ ಆಕ್ಸಿಸ್ ಅಲ್ಲಿ ಬಂದಿದೆ. ಐ ಹೋಪ್ ಎಗೆ ಸಿಂಪಲ್ ಆಸಿಲೇಟರಿ ಮೋಷನ್ ಅಥವಾ ಪೀರಿಯಾಡಿಕ್ ಮೋಷನ್ ಇಸ್ ರಿಲೇಟೆಡ್ ಟು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅನ್ನೋದು, ಕರೆಕ್ಟಾ? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು? ಟೈಮ್ ಪೀರಿಯಡ್ ಇಸ್ ಫಿಕ್ಸ್ಡ್, ಅಂದ್ರೆ ಪೀರಿಯಾಡಿಕ್ ಮೋಷನ್ ಆಯ್ತು. ಸೊ ಅದಕ್ಕೆ ನಿಮಗೆ ಆಂಗ್ಯುಲರ್ ವೆಲಾಸಿಟಿನ ಯಾವ ತರ ಡಿಫೈನ್ ಮಾಡ್ತಿದ್ವಿ? 2π ಡಿವೈಡೆಡ್ ಬೈ ಟಿ. ವಾಟ್ ಇಸ್ ದಸ್? ಟೈಮ್ ಪೀರಿಯಡ್. ಇದನ್ನ ರೆಸಿಪ್ರೋಕಲ್ ಬರೆದ್ರೆ ಏನಾಗುತ್ತೆ? ಫ್ರೀಕ್ವೆನ್ಸಿ 2π ನ್ಯೂ. ಸೊ ಈ 2π ಅನ್ನೋದು ಕಾನ್ಸ್ಟೆಂಟ್, ದೇರ್ ಫೋರ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಯಾವುದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಥವಾ ಈ ಆಸಿಲೇಷನ್ಸ್ ಅಲ್ಲಿ
ಈ ಆಂಗ್ಯುಲರ್ ವೆಲಾಸಿಟಿನೇ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಯಾಕೆ? ಫಾರ್ ಅ ಫಿಕ್ಸ್ಡ್ ಟೈಮ್ ಇಂಟರ್ವಲ್ ಅಥವಾ ಟೈಮ್ ಪೀರಿಯಡ್ಗೆ ಆಂಗ್ಯುಲರ್ ವೆಲಾಸಿಟಿ ಈಕ್ವಲ್ಸ್ ಟು ಆಂಗ್ಯುಲರ್ ಫ್ರೀಕ್ವೆನ್ಸಿ. ನಿಮಗೆ ಸಮ್ ಟೈಮ್ಸ್ ಅನ್ಸುತ್ತೆ, ಸರ್ ಇದು ಆಂಗ್ಯುಲರ್ ವೆಲಾಸಿಟಿ ಅಲ್ವಾ, ಯಾಕೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ? ಇದು ತುಂಬಾ ಸತಿ ತುಂಬಾ ಸ್ಟೂಡೆಂಟ್ಸ್ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ರೀಸನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು? ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಫಾರ್ ಅ ಫಿಕ್ಸ್ಡ್ ಟೈಮ್. ಎಕ್ಸಾಂಪಲ್ ಕ್ಲಾಕ್ ನೋಡಿ, ವಾಲ್ ಕ್ಲಾಕ್. ಇವೆಲ್ಲ ಡಿಜಿಟಲ್ ಕ್ಲಾಕ್ ಬಂದಿದೆ, ಅದನ್ನ ಬಿಡಿ, ಮನೆಗಳಲ್ಲಿ ಇರುತ್ತೆ ನೋಡಿ. ಫಿಕ್ಸ್ಡ್ ಇಂಟರ್ವಲ್ ಟೈಮ್ 1 ಗಂಟೆ ಅಂದ್ರೆ 60 ಸೆಕೆಂಡ್, ಒಂದು ರೌಂಡ್ ಆಗ್ಲೇಬೇಕು. ರೈಟಾ? ಕರೆಕ್ಟಾ? ಸೊ ಅದಕ್ಕೆ ಆಂಗ್ಯುಲರ್ ವೆಲಾಸಿಟಿ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನಾವು ಇಟ್ಸ್ ಟೈಮ್ ಟು ನೋ ವೈ ಇಟ್ ಇಸ್ ಆಲ್ವೇಸ್ ಸೈನ್ ಅಂಡ್ ಕಾಸ್. ಓಕೆ, ನಾವು ಇಲ್ಲಿ ಎಲ್ಲಿಂದ ಮೂವ್ ಆಗ್ತಿದ್ವಿ ಸರ್? ಮೀನ್ ಪೊಸಿಷನ್ ಇಂದ ಮೂವ್ ಆಗ್ತಿದ್ವಿ ಸರ್. ದಿಸ್ ಇಸ್ ಮೀನ್ ಪೊಸಿಷನ್ ಟು ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ನಾವು ಸೊ ಇಲ್ಲಿ ನೋಡಿ, ಇವಾಗ ನಾನು ಇದನ್ನೇ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಇದನ್ನೇ ಕನ್ಸಿಡರ್ ಮಾಡ್ಕೊಂಡ್ರೆ ನಾರ್ಮಲ್ ಆಗಿ ಲೈನ್ ಹಾಕೊಂಡ್ಬಿಡ್ತೀನಿ. ಇದನ್ನೇ ಕನ್ಸಿಡರ್ ಮಾಡ್ಕೊಂಡ್ರೆ ಇದು ಸೊ ಇದನ್ನ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ ಈ ಕಡೆ ಸೈಡ್ ತಗೊಂಡ್ಬಿಡ್ತೀನಿ. ಅದು ಹೇಗೆ ಕಾಣಿಸುತ್ತೆ ಅನ್ನೋದು ತೋರಿಸ್ತೇನೆ ನಿಮಗೆ. ಇದೇ ತರ ಕಾಣಿಸ್ತದೇನಾ? ಎಸ್ ಸರ್. ವಾಟ್ ಇಸ್ ದಿಸ್? ಆರ್ ಸರ್. ಓಕೆ, ಆರ್ ಸರ್. ಇದು ಆರ್ ಆಗಲ್ಲ. ಯಾಕೆ? ಇದು ಆಫ್ ಆಗಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿಲ್ಲ, ಇಲ್ಲಿವರೆಗೆ ಕಟ್ ಆಗಿದೆ. ಇದು ಆರ್ ಆಗಲ್ಲ. ಓಕೆ, ಇದು ಆರ್ ಆಗಲ್ಲ. ನಾನು ಇದು ಆಸ್ ಇಟ್ ಇಸ್ ಹಂಗೆ ಹೇಳ್ಕೋತೀನಿ. ಓಕೆ, ಸೊ ದಿಸ್ ಇಸ್ ಥೀಟಾ, ದಿಸ್ ಇಸ್ ಪಾಯಿಂಟ್ ಓ, ಅಂಡ್ ಇದು ನಾನು ಪಾಯಿಂಟ್ ಮಾಡ್ತೀನಿ ಓ ಪಿ ಕ್ಯೂ ಅಂತ ಮಾಡ್ತೀನಿ. ಓ ಪಿ ಕ್ಯೂ. ಸೊ ದಿಸ್ ಇಸ್ ಪಿ, ದಿಸ್ ಇಸ್ ಅ ಕ್ಯೂ, ಅಂಡ್ ವಾಟ್ ಅಬೌಟ್ ದಿಸ್? ದಿಸ್ ಇಸ್ ಅ ಆರ್, ರೇಡಿಯಸ್ ಆರ್. ಸೊ ಇವಾಗ ಎಕ್ಸ್ಟ್ರೀಮ್ ಪೊಸಿಷನ್ ಬಂದ್ರೆ ಏನಾಗುತ್ತೆ? ಆರ್ ಈಕ್ವಲ್ಸ್ ಟು ಏನಾ? ಫಾರ್ ಎ ಎಕ್ಸ್ಟ್ರೀಮ್ ಪೊಸಿಷನ್ ದಿಸ್ ಆರ್ ಇಸ್ ಈಕ್ವಲ್ಸ್ ಟು ಆಂಪ್ಲಿಟ್ಯೂಡಾ? ಎಸ್, ಆರ್ ಇಸ್ ಈಕ್ವಲ್ಸ್ ಟು ಆಂಪ್ಲಿಟ್ಯೂಡ್ ಆಟ್ ಎಕ್ಸ್ಟ್ರೀಮ್ ಪೊಸಿಷನ್. ಮೇ ಬಿ ಟಾಪ್ ಅಲ್ಲಿ ಅಥವಾ ಬಾಟಮ್ ಅಲ್ಲಿ ಆಗಿರಲಿ. ಕ್ಲಿಯರಾ? ನಾ ಸೊ ಇವಾಗ ಇದನ್ನ ನಾನು ಎ ಅಂತ ಬರಿಬೋದಾ? ರೇಡಿಯಸ್ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್. ಕ್ಲಿಯರ್? ಯಾಕೆ? ವಿ ಆರ್ ಕಂಪೇರಿಂಗ್ ಸರ್ಕ್ಯುಲರ್ ಮೋಷನ್ ವಿತ್ ಲೀನಿಯರ್ ಮೋಷನ್, ದಟ್ ಈಸ್ ಅ ಪೀರಿಯಡಿಕ್ ಮೋಷನ್ ಆಗಿ. ಓಕೆ, ಇವಾಗ ಐ ವಾಂಟ್ ಟು ನೋ, ಓಕೆ, ಐ ವಾಂಟ್ ಟು ನೋ ಎಷ್ಟು ಶಾಡೋ ಬೀಳ್ತಾ ಇದೆ, ಓಕೆ, ಅಥವಾ ಎಷ್ಟು ಹೈಟ್ ಅಲ್ಲಿ ಹೋಗಿದೆ. ಕ್ಲಿಯರ್? ನಾವು ಇವಾಗ ನಾನು ಏನಂತ ಕಂಪೇರ್ ಮಾಡ್ಕೋಬಹುದು? ಇವಾಗ ನೋಡಿ, ದಿಸ್ ಇಸ್ ಆಲ್ಸೋ ಫ್ರಮ್ ಹಿಯರ್. ಓಕೆ, ಈ ಪಾಯಿಂಟ್ ಇಂದ ನೋಡ್ಕೊಂಡ್ರೆ ವಾಟ್ ಇಸ್ ದ ಹೈಟ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಇವಾಗ ನಾನು ಸೈನ್ ಕಾಂಪೊನೆಂಟ್ ಯೂಸ್ ಮಾಡ್ಬೋದು. ಎಸ್ ಸರ್, ಸೈನ್ ಕಾಂಪೊನೆಂಟ್, ಸೈನ್ ಟೀಟಾ, ಬಿಕಾಸ್ ಇಟ್ ಇಸ್ ಅ ಸೈನ್ ಟೀಟಾ. ಟ್ರಿಗೊಮೆಟ್ರಿಕ್ ರೇಷಿಯೋ ಪ್ರಕಾರ perpendicular divided by hypotenuse. Okay, perpendicular divided by hypotenuse. ಕ್ಲಿಯರಾ? ಸೊ ಇವಾಗ ಹೈಪೋಟೆನಸ್ ಏನಿದೆ, ಪರ್ಪೆಂಡಿಕ್ಯುಲರ್ ಏನಿದೆ, ದಿಸ್ ಇಸ್ y. ಸೊ ಇದೇ y ಆಕ್ಸಿಸ್ ನ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದೀವಿ. ಕರೆಕ್ಟಾ? ಇದೇ y ಆಕ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿದೀವಿ, ರೈಟ್? y ಆಕ್ಸಿಸ್. ಸೊ ಇವಾಗ ಇದನ್ನ p is equals to h sin theta. What is this h? h ಅಂತಂದ್ರೆ ಇಲ್ಲಿ ನಾವೇನಂತ ಕನ್ಸಿಡರ್ ಮಾಡ್ಕೊಂಡಿದೀವಿ? hypotenuse r. But r is equals to amplitude. Okay, so p is equals to a sin omega, sorry, theta, and p ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಎಷ್ಟು ಡಿಸ್ಟೆನ್ಸು. ಓಕೆ, ಸೊ ಇದನ್ನ ಯಾವ ತರ ಬರಿಬಹುದು? ದಟ್ ಈಸ್ ಅ y, ದಟ್ ಈಸ್ ಈಕ್ವಲ್ಸ್ ಟು a sin omega t. ಯಾಕೆ? t is equals, theta is equals to, okay, theta is equals to omega divided, अरे angular velocity, theta divided by t. So theta is equals to omega t. ಅದಕ್ಕೆ ನಾನು ಈ ತರ ಬರ್ತಿರೋದು. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇದು ಎಲ್ಲಿಂದ? ಫಾರ್ ಅ ಮೀನ್ ಪೊಸಿಷನ್ ಇಂದ. ಯಾವುದಕ್ಕೆ? ಮೀನ್ ಪೊಸಿಷನ್ ಇಂದ. ಓಕೆ, ಸೊ ಮೀನ್ ಪೊಸಿಷನ್ ಇಂದ ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ವಾಟ್ ಇಫ್ ದ ಪಾರ್ಟಿಕಲ್ ಇಸ್ ಕಮಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್ ಟು ಮೀನ್ ಪೊಸಿಷನ್? ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ, ಆಂಟಿ ಕ್ಲಾಕ್ ವೈಸ್ ಬಂದ್ರೆ, ಸೊ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಆಂಗಲ್ ಏನಾಗುತ್ತೆ? ಈ ಕಡೆ ಬಂದ್ಬಿಡುತ್ತೆ, ರೈಟ್? ಆಂಗಲ್ ಏನಾಗುತ್ತೆ? ಈ ಕಡೆಯಿಂದ ಬಂದ್ಬಿಡುತ್ತೆ, ಥೀಟಾ. ಸೊ ಈ ಪಾರ್ಟ್ನ ಕನ್ಸಿಡರ್ ಮಾಡ್ಕೊಂಡು, ಇದು ಒ ಪಿ ಕ್ಯೂ ಆದ್ರೆ ಓ ಎಂ ಒ ಪಿ ಕ್ಯೂ ಆರ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಆರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ದ್ಯಾಟ್ ವಿಲ್ ಬಿ ಲುಕ್ಸ್ ಲೈಕ್ ಈ ತರ ಕಾಣಿಸ್ತದೆ. ಕರೆಕ್ಟಾ? ಈ ತರ ಕಾಣಿಸ್ತದೆ. ಸೊ ಇಲ್ಲಿ ನಿಮಗೆ ಥೀಟಾ ಇದೆ. ಓಕೆ, ಸೊ ಇಲ್ಲಿ ನಿಮಗೆ
ಹೈಪೋಟೆನಸ್ ಎ ಇದೆ, ಕರೆಕ್ಟಾ? ನಾ ಇವಾಗ ಕಾಸ್ ಕಾಂಪೊನೆಂಟ್ ನ ಕನ್ಸಿಡರ್ ಮಾಡ್ಕೋಣ. ವಾಟ್ ಇಸ್ ದಟ್ ಕಾಸ್ ಕಾಂಪೊನೆಂಟ್? ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಬೇಸ್ ಬೈ ಹೈಪೋಟೆನಸ್. ಬೇಸ್ ಬೈ ಹೈಪೋಟೆನಸ್. ಓಕೆ, ಸೊ ಇವಾಗ ನಿಮಗೆ ಬೇಸ್ ಬೇಕು, ದೇರ್ ಫೋರ್ ಬೇಸ್ ಅಂದ್ರೆ ಇದು ಎಷ್ಟು ಡಿಸ್ಟೆನ್ಸ್ ಅಂತ. ಓಕೆ, ಸೊ ಬೇಸ್ ಇದಾಗತ್ತೆ, ಇದು ಬೇಸ್ ಅಂದ್ರೆ ಇದಾಗ್ಬಿಡುತ್ತೆ, ಬಿಕಾಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ದಟ್ ಈಸ್ ಎಚ್ ಕಾಸ್ ಥೀಟಾ. ಓಕೆ, so what is this? This is the base, this is perpendicular and this is the hypotenuse. Clear? Now, so base andre enu illi again y tane, again y, this is y. So ivaga y is equals to a h andre enu hypotenuse a cos theta. idanna yav ತರ ಬರಿಬಹುದು? a cos omega t. So this is how ನಿಮಗೆ ಯಾವಾಗಲೂ ಸೈನ್ ಮತ್ತೆ ಕಾಸ್ ಅಲ್ಲೇ ಬರುತ್ತೆ, ಸೈನ್ ಮತ್ತೆ ಕಾಸ್ ಅಲ್ಲೇ ಬರುತ್ತೆ. ನಿಮಗೆ ಒಂದು ಕ್ವಶನ್, ಯಾವ್ದಾದ್ರೂ ಒಂದು ಆಸಿಲೇಷನ್ ಯಾವಾಗಲೂ ಮೀನ್ ಪೊಸಿಷನ್ ಇಂದನೇ ಸ್ಟಾರ್ಟ್ ಆಗುತ್ತಾ? ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಓಕೆ, ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಓಕೆ, ಇಲ್ಲಿ ಸ್ಟಾರ್ಟ್ ಆಗೋ ಬದಲು ಇಲ್ಲಿ ಸ್ಟಾರ್ಟ್ ಆಗೋ ಬದಲು ಮೇ ಬಿ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಅಥವಾ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಅಥವಾ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಈ ತರ ಮೂವ್ ಆಗ್ತಿರ್ಬೋದಲ್ಲ. ಮೇ ಬಿ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, 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 ಮೇ ಬಿ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಅಂಡ್ ಮೀನ್ ಪೊಸಿಷನ್ ಯಾವ ಪೊಸಿಷನ್ ಇಂದಾದ್ರೂ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನಮಗೆ ಫೇಸ್ ಅನ್ನೋದು ಸಿಗುತ್ತೆ. ವಾಟ್ ಇಸ್ ದಟ್ ಫೇಸ್ ಅಂದ್ರೆ ಇನ್ಸ್ಟಾಂಟಿನಿಯಸ್ ಪೊಸಿಷನ್ ನ ಫೈಂಡ್ ಮಾಡೋಕೆ ಫೇಸ್ ನ ಯೂಸ್ ಮಾಡಬೇಕಾಗತ್ತೆ. ಕ್ಲಿಯರಾ? ರೈಟ್. ಸೊ ದಿಸ್ ಇಸ್ ವಿತೌಟ್ ಅ ಫೇಸ್ ಅಂದ್ರೆ ಆಕ್ಚುಲ್ ಆಗಿ ಮೀನ್ ಪೊಸಿಷನ್. ದಿಸ್ ಇಸ್ ಫಾರ್ ವಾಟ್? ಫಾರ್ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಮೂವ್ ಆಗ್ಬೇಕಾದ್ರೆ ದಟ್ ಈಸ್ ಫಾರ್ ಅ ಮೀನ್ ಪೊಸಿಷನ್. ಕ್ಲಿಯರಾ? ಅದಕ್ಕೆ ನಿಮಗೆ ಎರಡು ಫಂಕ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನಾನು y ಕಾಂಪೊನೆಂಟ್ ಅಂತ ತಗೊಂಡೆ, ನೀವು x ಕಾಂಪೊನೆಂಟ್ ಆದ್ರೂ ತಗೋಬಹುದು. ಓಕೆ, ನಾನು ಅದನ್ನು ಸಹಿತ ಬರೀತೀನಿ. ಓಕೆ, ಇಲ್ಲಿ y ಅಲ್ಲಿ ತಗೊಂಡಿದ್ರಿಂದ ಅಂದ್ರೆ ಶಾಡೋ ನಾನು y ಆಕ್ಸಿಸ್ ಅಲ್ಲಿ ತಗೊಂಡಿದ್ರಿಂದ ನಿಮ್ಗೆ ಅನ್ಸಿರ್ಬೋದು x ಆಕ್ಸಿಸ್ ಅಲ್ಲೂ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸಿ ಫಸ್ಟ್ ಒನ್ y is equals to a sin omega t. This is starting from mean position. Okay, starting from mean position. A cos omega t starting from extreme position. Okay, ಇವುಗಳನ್ನೇ ನಾವು x a sin omega t ಅಂತ ಬರೀಬಹುದು. ಓಕೆ, ಕೆಲವು ಟೆಕ್ಸ್ಟ್ ಬುಕ್ ಗಳಲ್ಲಿ ಇದು a and b ನ ಬೇರೆ ಬೇರೆ ಕೊಟ್ಟಿರ್ತಾರೆ. a and b ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಇನ್ಸ್ಟೆಡ್ ಆಫ್ a they can consider it as a b. No problem. Okay, now ಫೋರ್ತ್ ಒನ್ ಯಾವ ತರ ಬರೀಬಹುದು? x is equals to a sin cos ಅಲ್ಲ, sin ಆಯ್ತು, cos omega t ಈ ತರಾನು ಬರೀಬಹುದು. ಸೊ ಟೋಟಲ್ ಆಗಿ ನಿಮಗೆ ಗೊತ್ತಾಗಬೇಕಾಗೋದು ಏನಂತಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ, ಓಕೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ರೆಪ್ರೆಸೆಂಟೆಡ್ ಬೈ ಸೈನ್ ಅಂಡ್ ಕೊಸೈನ್. Sir, what if there is a phase? Okay, what if there is a phase? I am going to use this x-axis only. Okay, I am going to use this x-axis only. So without phase ಬರೀತೀನಿ. Okay, x is equals to a sin omega t. What if there is a phase? Instead of starting from mean position or extreme position, ಯಾವ್ದಾದ್ರು random point ಅಲ್ಲಿ ಸ್ಟಾರ್ಟ್ ಆದ್ರೆ ಯಾವ ತರ ಇರುತ್ತೆ? x is equals to a sin omega t plus phi. This one we call it as a phase. ಅಥವಾ x is equals to a cos omega t. ಇದು ವಿತೌಟ್ ಫೇಸ್. ವಿತ್ ಫೇಸ್ ಅಲ್ಲಿ ಬರೆಯೋದಾದ್ರೆ a cos omega t plus phi. ಇಲ್ಲಿ ನೋಡಿ a and a ಅಂತ ಬರ್ದಿದ್ದೀನಿ. ದಟ್ ಕ್ಯಾನ್ ಬಿ ಡಿಫರೆಂಟ್ ಆಲ್ಸೋ. ಓಕೆ, a ಬದಲು ನೀವು b ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೇಮ್ ಆಗಿರುತ್ತೆ ಅಂತ ಅನ್ಕೋಬೇಡಿ. ಓಕೆ, ಬೇರೆ ಬೇರೆನೂ ಆಗಿರ್ಬೋದು. a and b ಅಂತಾನು ಕನ್ಸಿಡರ್ ಮಾಡಬಹುದು. ನಮಗೆ a ಅಂದ್ರೆ ಆಂಪ್ಲಿಟ್ಯೂಡ್ ಅಂತ ಈಸಿಯಾಗಿ ಬರಬೇಕು. ಓಕೆ, ನಿಮಗೆ ಜನರಲ್ ಫಾರ್ಮ್ ಅಲ್ಲಿ, ಓಕೆ, ಜನರಲಿ ಯಾವ ತರ ಬರೀತೀರಾ ಅಂದ್ರೆ ಜನರಲಿ ಓಕೆ, ಸೊ ಜನರಲ್ ಆಗಿ ಯಾವ ತರ ಬರೀತಾರೆ ಗೊತ್ತಾ? ಸೊ ಫಾರ್ x is equals to y ಅಲ್ಲಿ ಬರೀತೀರಾ, x ಅಲ್ಲಿ ಬರೀತೀರಾ, ಇಟ್ ಇಸ್ ಅಪ್ ಟು ಯು. ಓಕೆ, ಸೊ ಫಸ್ಟ್ y ಅಲ್ಲಿ ಬರೆಯೋಣ. ಓಕೆ, a sin omega t ಪ್ಲಸ್ ಆರ್ ಮೈನಸ್ ಫೈ, ಅಥವಾ y is equals to a cos omega t plus or minus phi.
ಇಲ್ಲಿ ಪ್ಲಸ್ ಆರ್ ಮೈನಸ್ ಅನ್ನೋದು ಏನು ಇಂಡಿಕೇಟ್ ಮಾಡಿದ್ರೆ ಪ್ಲಸ್ ಇಂಡಿಕೇಟ್ಸ್ ಆಂಟಿ ಕ್ಲಾಕ್ ವೈಸ್, ಓಕೆ, ಆಂಟಿ ಕ್ಲಾಕ್ ವೈಸ್, ಮೈನಸ್ ಇಂಡಿಕೇಟ್ಸ್ ಕ್ಲಾಕ್ ವೈಸ್, ಓಕೆ, ಕ್ಲಿಯರಾ? ಸೊ ಯಾವಾಗ ನಿಮ್ಗೆ ರೊಟೇಷನ್ ಆಂಟಿ ಕ್ಲಾಕ್ ವೈಸ್ ಇದೆ, ಓಕೆ, ಪಾಸಿಟಿವ್ ಯೂಸ್ ಮಾಡಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ಪಾಸಿಟಿವ್ ಯೂಸ್ ಮಾಡಿ. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ಇವಾಗ ಕ್ಲಾಕ್ ವೈಸ್ ಆಗಿದ್ರೆ ನೆಗೆಟಿವ್ ಅಂತ ಯೂಸ್ ಮಾಡಿ. ಕ್ಲಿಯರಾ? ಈ ತರನು ಬರಿಬಹುದು. ಅಥವಾ ಇನ್ಸ್ಟೆಡ್ ಆಫ್ ವೈ ನೀವು ಎಕ್ಸ್ ನು ಕನ್ಸಿಡರ್ ಮಾಡ್ಕೋಬಹುದು. ಓಕೆ ಸರ್, ವೈ ಅಲ್ಲಿ ಎಕ್ಸ್ ಅಲ್ಲಿ ಬರೆದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನೋ. ಎ ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಫೈ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಕಾಸ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಫೈ. ಓಕೆ, ಹೇಗೆ ಸೈನ್ ಅಂಡ್ ಕಾಸ್ ಬರುತ್ತೆ ಅಂತ ಗೊತ್ತಾಯ್ತಾ? ಎಸ್. ಸೊ ನಾನು ಯಾವ ರೀತಿ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಸೈನ್ ಒಮೆಗಾ ಟಿನೇ ಕನ್ಸಿಡರ್ ಮಾಡ್ತಿದ್ದೀನಿ ವಿತೌಟ್ ಅ ಫೇಸ್. ಓಕೆ, ವಿತೌಟ್ ಅ ಫೇಸ್, ದಟ್ ಇಸ್ ದ ಫೇಸ್ ಇದೆಯಲ್ಲ, ನಾನು ಕನ್ಸಿಡರ್ ಮಾಡ್ತಿರೋದು ಏನು ಅಂತಂದ್ರೆ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಮೀನ್ ಪೊಸಿಷನ್ ಓನ್ಲಿ. ಓಕೆ, ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಮೀನ್ ಪೊಸಿಷನ್ ಓನ್ಲಿ. ನಾನು ಯೂಸ್ ಮಾಡೋದು ಯಾವ್ದು ಇಕ್ವೇಶನ್? ಐ ವಿಲ್ ಕನ್ಸಿಡರ್ ಒನ್ ಜನರಲ್ ಇಕ್ವೇಶನ್ ದಟ್ ಈಸ್ ಫ್ರಮ್ ಮೀನ್ ಪೊಸಿಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ. ಇದನ್ನ ಮಾತ್ರ ಯೂಸ್ ಮಾಡ್ತೀನಿ ಫಾರ್ ಮೈ ಎಕ್ಸ್ಪ್ಲನೇಷನ್. ಇದನ್ನ ಮಾತ್ರ ಕನ್ಸಿಡರ್ ಮಾಡಿ. ಇಷ್ಟೆಲ್ಲ ಪ್ರೆಸೆಂಟ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಪ್ರೆಸೆಂಟ್ ಮಾಡ್ಬೋದು. ನಾನು ಯೂಸ್ ಮಾಡೋದು ಇದು. ದಿಸ್ ಇಸ್ ವಿತೌಟ್ ಫೇಸ್ ಸ್ಟಾರ್ಟಿಂಗ್ ಫ್ರಮ್ ಮೀನ್ ಪೊಸಿಷನ್. This is without phase starting from extreme position. That is with phase starting from mean position ಅಲ್ಲ, just ಏನಂತಾರೆ ಆಫ್ಟರ್ ಅಥವಾ ಬಿಫೋರ್ ದ ಮೀನ್ ಪೊಸಿಷನ್. ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಮೇಲೆ ಪ್ಲಸ್ ಅಂಡ್ ಮೈನಸ್ ವೇರಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ನಾವು ಇವಾಗ ಇಕ್ವೇಶನ್ಸ್ ಆಫ್ ಮೋಷನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ, ಇಫ್ ಐ ಕನ್ಸಿಡರ್ ಓಕೆ, so this is mean position and this is the extreme position. Okay, so ivaga body ಏನಾದ್ರು starting from here ಅಂತಂದ್ರೆ, starting from here from mean position ಅಂದ್ರೆ this is the theta. Okay, right. x ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. Okay, no problem. Perpendicular divided by hypotenuse. Okay, sin theta ಯಾವ ತರ ಬರೀತೀರಾ? sin theta that is equals to perpendicular divided by hypotenuse. Okay, so perpendicular sin theta that is equals to perpendicular, ಇದನ್ನ perpendicular ಅಂತ ತಗೊಂಡ್ರೆ that is a y, that is equals to hypotenuse, that is a r. So ಈ r ನ ನಾವು ಏನಂತ ಬರೆದಿದ್ದೀವಿ? amplitude. Okay, so y is equals to a sin omega t. ಸೊ ನಿಮಗೆ ಕೇಳ್ತಾರೆ y sin omega t ಯಾವಾಗ ಯೂಸ್ ಮಾಡ್ತೀವಿ, y cos omega t ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು. ಓಕೆ, so if the body is starting from, okay, body is starting from extreme position. Okay, body is starting from extreme position ಅಂದ್ರೆ ಹೀಗೆ ಡೈರೆಕ್ಷನ್ ಆಫ್ ಆಂಗಲ್ ನೋಡಿ. ಓಕೆ, ಡೈರೆಕ್ಷನ್ ಆಫ್ ಆಂಗಲ್ ನೋಡ್ಕೊಂಡ್ಬಿಡಿ. ಸೊ ದಿಸ್ ಇಸ್ ಅಪ್ವರ್ಡ್ and that is downward. Okay, and ಇದಕ್ಕೆ y is equals to a cos, not a sin, cos omega t without the phase. Okay, without phase na use ಮಾಡ್ತಾ ಇದ್ದೀವಿ. I hope it is clear for everybody. Okay, equations of motion ಈ ತರ ಯೂಸ್ ಮಾಡ್ಬೋದು. ಸೊ ವಿತ್ ಫೇಸ್ ಅಂದ್ರೆ ಮ್ಯೂ ಟಿ ಪ್ಲಸ್ ಆರ್ ಮೈನಸ್ ಫೈ ಅಂತ ಅಲ್ಲಿ, ಸಾರಿ ನಾಟ್ ಮ್ಯೂ ಟಿ, ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಫೈ, ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಫೈ ಅಂತ ಆಡ್ ಮಾಡೋದು ವಿತ್ ಫೇಸ್ಗೆ. ಕ್ಲಿಯರ್? ನಾ ಸೊ ನನ್ನ ಎಕ್ಸ್ಪ್ಲನೇಷನ್ ಯಾವ್ದು ಯೂಸ್ ಮಾಡ್ತೇನೆ ಅಂತ ಹೇಳಿದೆ, ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಒನ್. ಓಕೆ, ವಿತೌಟ್ ಫೇಸ್. ನಾ ಪಿರಿಯಾಡಿಕ್ ಫಂಕ್ಷನ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ಬೋದು. ಸೊ ಪಿರಿಯಾಡಿಕ್ ಮೋಷನ್ ಅಂದ್ರೆ ವಿ ನೋ ದಟ್ the motion of the body ಅಥವಾ particle repeats for a fixed interval of a time ಅಥವಾ regular interval of a time ಅಂತ ಹೇಳ್ತೀವಿ. ಓಕೆ, a function which repeats itself, that is the motion. ಇಲ್ಲಿ function, periodic function is the function which repeats itself after regular interval of a time is called periodic functions. The simplest example of a periodic functions are sine and cosine functions of a fixed time period or a frequency ಅಂತ ಹೇಳ್ತೀವಿ. ಸೊ ನಿಮಗೆ ಒಂದು equations ಕೊಟ್ಟು identify whether it is a periodic function or ನಾನ್ ಪಿರಿಯಾಡಿಕ್ ಫಂಕ್ಷನ್, ಅಥವಾ ನಿಮಗೆ ಒಂದು ಕ್ವಶನ್ ಕೊಟ್ಬಿಟ್ಟು ಫೈಂಡ್ ಔಟ್ ವೆದರ್ ಇಟ್ ಇಸ್ ಅ ಪಿರಿಯಾಡಿಕ್ ಫಂಕ್ಷನ್ ಅಂಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಅಥವಾ ಪಿರಿಯಾಡಿಕ್ ಮೋಷನ್ ನಾಟ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಅಥವಾ ನಾಟ್ ಅ ಪಿರಿಯಾಡಿಕ್ ಮೋಷನ್ ಬಟ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಫೈಂಡ್ ಔಟ್ ಅಂತ ಕೇಳ್ತಾರೆ. ಅವಾಗ ನಿಮಗೆ ಈ ಕಂಡೀಷನ್ಸ್ ನೆನಪಿರಬೇಕು. ಏನು? ಫಾರ್ ಎ ಫಂಕ್ಷನ್ಸ್ ಟು ಬಿ ಅ ಪಿರಿಯಾಡಿಕ್ ಮೋಷನ್ ಅಂತಂದ್ರೆ, ಸೊ y ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತಾನು ಬರ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ಎಕ್ಸ್ ಅಂತಾನು ಬರ್ಕೋಬಹುದು. ಸೊ ಫಸ್ಟ್ ಬಿ ನಾಟ್ ಪ್ಲಸ್ ಬಿ ನಾಟ್ ಅಂದ್ರೆ ಓಕೆ ಎ ಅಲ್ಲಿ ಬರ್ದಿದ್ವಲ್ಲ, ಎ ಎಲ್ಲ ಬರೆದ್ಬಿಡೋಣ. ಸೊ ಎ ನಾಟ್, ಓಕೆ,
ಸೊ ಕಾಸ್ ಒಮೆಗಾ ಟಿ, ಕಾಸ್ ಒಮೆಗಾ ಫಾರ್ ಎ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಕಾಸ್ 0 ಇಸ್ ಈಕ್ವಲ್ಸ್ ಟು 1. ನೆಕ್ಸ್ಟ್ ಒನ್ a1 ಕಾಸ್ ಒಮೆಗಾ ಟಿ. ಓಕೆ, ನೆಕ್ಸ್ಟ್ ಒನ್ a2 ಕಾಸ್ 2 ಒಮೆಗಾ ಟಿ ಪ್ಲಸ್ a3 cos omega 3t, cos 3 omega t, okay, and so on, okay. ಪ್ಲಸ್ ಇದ್ರ ಜೊತೆ ಇಷ್ಟು ಒಂದು ಫಂಕ್ಷನ್ ಆದ್ರೆ, ಓಕೆ, ಇಷ್ಟು ಒಂದು ಫಂಕ್ಷನ್ ಆದ್ರೆ ದಿಸ್ ಇಸ್ ಒನ್ ಫಂಕ್ಷನ್. ನೆಕ್ಸ್ಟ್ ಒನ್ ಸೈನ್ ಅಲ್ಲಿ ಬರುತ್ತೆ, a at t is equal to 0, ಸೈನ್ ಫಂಕ್ಷನ್ ಏನಾಗುತ್ತೆ, ಸೈನ್ 0 ಏನಾಗುತ್ತೆ, ಸೈನ್ 0 is 0. therefore ಅದಕ್ಕೆ ನಿಮಗೆ ಬಿ ನಾಟ್ ಅಥವಾ ಬರಲ್ಲ. ಓಕೆ, ಬಿ ನಾಟ್ ಅಂತ ಬರಲ್ಲ, ಡೈರೆಕ್ಟ್ b1 ಇಂದ ಸ್ಟಾರ್ಟ್ ಮಾಡ್ತೀನಿ. b1 ಸೈನ್ ಒಮೆಗಾ ಟಿ ಪ್ಲಸ್ b2 ಸೈನ್ 2 ಒಮೆಗಾ ಟಿ ಪ್ಲಸ್ b3 ಸೈನ್ 3 ಒಮೆಗಾ ಟಿ ಪ್ಲಸ್ ಸೋ ಆನ್. ಸೊ ಈ ತರ ಫಾರ್ಮ್ ಅಲ್ಲಿದ್ರೆ ನೀವು ಅದನ್ನ ಪೀರಿಯಾಡಿಕ್ ಫಂಕ್ಷನ್ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ವೇಸ್ ಮಲ್ಟಿಪ್ಲೈಡ್ ಬೈ 2 2 2 ಅಂದ್ರೆ ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. 1 ಒಮೆಗಾ ಟಿ, 2 ಒಮೆಗಾ 2 and 3 omega t. ಇಲ್ಲಿ omega t, 2 omega t, 3 omega t. Clear? Okay, so this is about the periodic function. Next one ನೋಡೋಣ, graphical presentation of a simple harmonic motion. Okay, ಅದು ಹೇಗೆ ಅನ್ನೋದು ತೋರಿಸ್ತೀನಿ. ಓಕೆ, graphical presentation ಆಲ್ರೆಡಿ wave string. ಓಕೆ, ಸೊ ನಾವು ಮೇಲೆ ಕೆಳಗಡೆ ಮಾಡಿದ್ರೆ ಅದು ಯಾವ ತರ ಮೂವ್ ಆಗ್ತಿತ್ತು ನೋಡಿದ್ರಲ್ಲ. ಇವಾಗ ನೋಡಿ, ನಾನು ಪೀರಿಯಾಡಿಕ್ ಮೋಷನ್ ಅಥವಾ ಸಿಂಪಲ್ ಆಸಿಲೇಟರಿ ಮೋಷನ್ ಪರ್ಫಾರ್ಮ್ ಮಾಡ್ತೀನಿ. ಇದು ನೋಡಿ ಹೇಗೆ ಹೋಗುತ್ತೆ ಅನ್ನೋದು. ಓಕೆ, ಸೊ ಐಲ್ ರೆಡ್ಯೂಸ್ ದ ಥಿಕ್ನೆಸ್, ಬ್ರೈಟ್ನೆಸ್. ನೋಡಿ, ನಾನು ಪರ್ಫಾರ್ಮ್ ಮಾಡ್ತಿರೋದು ಯಾವುದು, ಆಸಿಲೇಟರಿ ಮೋಷನ್. ಇದು ಹೇಗೆ ಮೂವ್ ಆಗುತ್ತೆ ಅನ್ನೋದು ನೋಡಿ, ಹೇಗೆ ಕಾಣಿಸ್ತದೆ, ಏನ್ ಕಾಣಿಸ್ತದೆ, ಸೈನ್ ಫಂಕ್ಷನ್ ತರ ಕಾಣಿಸ್ತಾ ಇದೆನಾ, ರೈಟ್? ನೋಡಿ, ಇಲ್ಲಿ ಸರ್ಕ್ಯುಲರ್ ಮೋಷನ್, ಇಲ್ಲಿ ಸರ್ಕ್ಯುಲರ್ ಮೋಷನ್, ಇಲ್ಲಿ ಏನಾಗ್ತದೆ, ಇಲ್ಲಿ ನೋಡಿ, ಇಲ್ಲಿ ಸರ್ಕ್ಯುಲರ್ ಮೋಷನ್, ಇಲ್ಲಿ ಆಸಿಲೇಟರಿ ಮೋಷನ್. ಸ್ಲೋ ಮೋಷನ್ ಅಲ್ಲಿ ನೋಡ್ಬೇಕಿದ್ರೆ ನೋಡಿ, ಅದಕ್ಕೆ ನಾವು ಯಾವಾಗಲೂ ಸೈನ್ ಮತ್ತೆ ಕಾಸ್ ಅಲ್ಲೇ ಪ್ರೆಸೆಂಟ್ ಮಾಡೋದು. ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಎವ್ರಿಬಡಿ. ಓಕೆ, ನೌ let's move on to the concept. So this is how graphical presentation of a simple harmonic motion looks like. Okay, y is equals to sin omega t. So the value, ಇದು ಆಲ್ರೆಡಿ ಡಿರೈವ್ ಮಾಡಿದ್ವಲ್ಲ, ಹೇಗೆ ಬರುತ್ತೆ ಅನ್ನೋದು. ಓಕೆ, the value of y at a different instant of a time is calculated and the graph of displacement versus time is plotted. So this is displacement versus, ನಾನು ಮತ್ತೆ ತೋರಿಸೋದು ಹೇಗೆ ಬರುತ್ತೆ ಅನ್ನೋದು. The graph obtained is a sinusoidal as shown in the figure. Okay, so ಇಲ್ಲಿ ನಿಮಗೆ ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಪೀರಿಯಡ್, ಈ ಎಕ್ಸ್ ಆಕ್ಸಿಸ್ ಅಲ್ಲಿ ನಿಮ್ಗೆ ಎರಡು ರೀತಿ ಕೇಳ್ತಾರೆ. ಓಕೆ, ಒಂದು ಟೈಮ್ ಕೇಳ್ತಾರೆ ಅಥವಾ ಟೀಟಾ ಕೇಳ್ತಾರೆ. ಟೀಟಾ ಅಂದ್ರೇನು, ಒಮೆಗಾ ಟಿ. ಸೊ ಟೀಟಾ ಡಿಗ್ರಿ ಅಥವಾ ಟೈಮ್ ಟಿ ಅಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅನ್ಕೊಳ್ಳಿ, ಈ ಪಾಯಿಂಟ್, ಸೊ ದಿಸ್ ಇಸ್ ಟಿ ಇಸ್ ಈಕ್ವಲ್ಸ್ ಟು 0. ವಾಟ್ ಅಬೌಟ್ ಆಂಗಲ್, ಆಂಗಲ್ ಅಂದ್ರೆ ದಿಸ್ ಇಸ್ 0 ಆಂಗಲ್, ಕರೆಕ್ಟಾ? ಅಂಡ್ ಈ ಪಾಯಿಂಟ್ ನ ಏನಂತ ಕರಿತೀವಿ, ಟೈಮ್ ಬಗ್ಗೆ ಮಾತಾಡೋದಾದ್ರೆ ದಿಸ್ ಇಸ್ ದ ಟಿ ಡಿವೈಡೆಡ್ ಬೈ 4. ಅದೇ ಡಿಗ್ರೀಸ್ ಅಲ್ಲಿ ಮಾತಾಡಿದ್ರೆ, ಸೊ ಇದನ್ನ ಡಿಗ್ರೀಸ್ ಅಲ್ಲಿ ಮಾತಾಡಿದ್ರೆ ಇದು ಟೈಮ್ ಪೀರಿಯಡ್, ಅಂಡ್ ಇಲ್ಲಿ ಮಾತಾಡಿದ್ರೆ 0, ಇಟ್ ಇಸ್ ದ 90. ಓಕೆ, ದಿಸ್ ಇಸ್ 0, 90, and this is 180, and this is 270, and this is 360. One complete. Okay, so this is theta is equals to, ಇದು 1 cycle ಅಂತ ಅನ್ಕೊಂಡ್ರೆ. ಓಕೆ, so this is 1 cycle ಅಂದ್ರೆ this is 0 and this is 90 degree. ಇದನ್ನ ಯಾವ ತರ ಬರೀತೀವಿ, pi by 2. and ಈ ಪಾಯಿಂಟ್ ನಾವೇನಂತ ಕರಿತೀವಿ, this point actually 2t by 4. 2 get cancel and t by 2 ಅಂತ ಆಗುತ್ತೆ. ಓಕೆ, ದಿಸ್ ಇಸ್ ದ ಟಿ ಇಸ್ ಈಕ್ವಲ್ಸ್ ಟು ಟಿ ಬೈ 2. ಅಂಡ್ ಆಂಗಲ್ ಬಗ್ಗೆ ಮಾತಾಡಿದ್ರೆ, ಓಕೆ, ಆಂಗಲ್ ಬಗ್ಗೆ ಮಾತಾಡಿದ್ರೆ ದಿಸ್ ಇಸ್ 180 ಡಿಗ್ರಿ, ಅಂದ್ರೆ ಟೀಟಾ ಇಸ್ ಈಕ್ವಲ್ಸ್ ಟು ಪೈ. ಕ್ಲಿಯರಾ? ಅಂಡ್ ಈ ಪಾಯಿಂಟ್ನೆ ಆನ್ ಎಕ್ಸ್ ಆಕ್ಸಿಸ್, ಸೊ ಟೈಮ್ ಬಗ್ಗೆ ಮಾತಾಡಿದ್ರೆ ಟೈಮ್ ಇಲ್ಲಿ 1t ಆಯ್ತು, ಇಲ್ಲಿ 2t ಆಯ್ತು, ಇಲ್ಲಿ 3t ಡಿವೈಡೆಡ್ ಬೈ 4. ಓಕೆ, ಸೊ ಇಲ್ಲಿ t ಇಸ್ ಈಕ್ವಲ್ಸ್ ಟು 3t ಡಿವೈಡೆಡ್ ಬೈ 4. ಅಂಡ್ ಆಂಗಲ್ ಬಗ್ಗೆ ಮಾತಾಡೋದಾದ್ರೆ
theta is equals to 180 ಆದ್ಮೇಲೆ 270. 270 ನ ಯಾವ ತರ ಬರಿಬಹುದು? 3 pi divided by 4 ಅಂತ ಬರಿಬಹುದು. And finally, that is 1d, 2t, 3t ಆದ್ಮೇಲೆ 4t. T is equals to 4t divided by t, that is nothing but 4t divided by 4, 4 get cancelled, t. So this one we call it as a t. Okay, so this is, and theta is equals to 360 degree ಅಥವಾ theta is equals to 2 pi. Okay, so ಇದನ್ನೇ ನಾವೊಂದು ಇದಕ್ಕೆ ಮಾತ್ರ ಒನ್ ಆಸಿಲೇಷನ್ ಅಂತ ಕರಿತೀವಿ, ಇಲ್ಲಿವರೆಗೆ ಮಾತ್ರ ಒನ್ ಆಸಿಲೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿರೋದು. ಓಕೆ, ಇಲ್ಲಿವರೆಗೆ ಮಾತ್ರ. ನಾವು ಇದನ್ನ ಗ್ರಾಫಿಕಲ್ಲಿ ನೋಡಿ, ಟೈಮ್ ಮತ್ತೆ ಡಿಗ್ರೀಸ್ ಇನ್ ರೇಡಿಯನ್ಸ್. ಓಕೆ, ಟೈಮ್ ಇನ್ ಸೆಕೆಂಡ್ಸ್ ಆಗಿರ್ಬೋದು, ಮತ್ತೆ ಆಂಗಲ್ ಇನ್ ರೇಡಿಯನ್ಸ್ ಪೈ ಅಲ್ಲಿ ಬರೆದ್ರೆ ನೋಡಿ, ನಾನು ಮೂರರಲ್ಲಿ ಬರ್ದಿದ್ದೀನಿ. ಓಕೆ, ಸೊ ಇಲ್ಲಿ ಟೈಮ್ ಟಿ ಇಸ್ ಈಕ್ವಲ್ಸ್ 0 ಅಂಡ್ ಥೀಟಾ ಇಸ್ ಈಕ್ವಲ್ಸ್ ಟು ಎಷ್ಟು 0 ಡಿಗ್ರಿ. ಅದೇ ಟೈಮ್ ಟಿ ಡಿವೈಡೆಡ್ ಬೈ 4 ಅಂಡ್ ಡಿಗ್ರೀಸ್ ಅಲ್ಲಿ ಇದು ರೇಡಿಯನ್ಸ್ ಅಲ್ಲಿ, ಪೈ ಬೈ 2 ಅನ್ನೋದು ರೇಡಿಯನ್ಸ್ ಅಲ್ಲಿ, 90 ಡಿಗ್ರಿ ಅನ್ನೋದು ಡಿಗ್ರೀಸ್ ಅಲ್ಲಿ. ಸೊ ಯಾವಾಗಲೂ ರೇಡಿಯನ್ಸ್ ಎಲ್ಲ ಯೂಸ್ ಮಾಡಿ, ಬಿಕಾಸ್ SI unit of a angle, it is the radians, not a degrees. Okay, that is the practical unit. Fine. ನೋಡಿ, so first theta is equals to t is equals to 0 ಇದ್ದಾಗ angle ಸಹಿತ 0 ಆಗಿತ್ತು. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಡಿಸ್ಪ್ಲೇಸ್ಮೆಂಟ್ is 0. And t divided by 4 ಅಥವಾ theta is equals to pi by 2 ಇದ್ದಾಗ what is the displacement? That is the y. ಎಷ್ಟು height ಇದೆ? y height ತಾನೆ? This is y height. Okay, so nothing but amplitude. Okay, so y is equals to amplitude t divided by 4 ಅಥವಾ ಪೈ ಬೈ 2 ಅಲ್ಲಿ. ಅದೇ ರೀತಿ ಕೆಳಗಡೆ ಬಂದಾಗ ಮತ್ತೆ ಟಿ ಡಿವೈಡೆಡ್ ಬೈ 2 ಅಂದ್ರೆ ಹಾಫ್ ಆಫ್ ದ ಟೈಮ್ ಪೀರಿಯಡ್ ಆದಾಗ ಆಂಗಲ್ ತಗೊಂಡ್ರೆ ಪೈ. ಓಕೆ, ಇಲ್ಲಿ ಎಷ್ಟಿದೆ? 0 ಇದೆ, ಆಂಪ್ಲಿಟ್ಯೂಡ್ ಇಸ್ 0. ಟಿ ಡಿವೈಡೆಡ್ ಬೈ 2 ಪೈಗೆ 0. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಟೈಮ್ ಪೀರಿಯಡ್ ಎಷ್ಟಾಗಿರುತ್ತೆ? 3t ಡಿವೈಡೆಡ್ ಬೈ 4 ಇದ್ದಾಗ ಆಂಗಲ್ 3 ಪೈ ಡಿವೈಡೆಡ್ ಬೈ 4 ಇದ್ದಾಗ ಆಂಪ್ಲಿಟ್ಯೂಡ್ ಏನಾಗಿದೆ? ಮ್ಯಾಕ್ಸಿಮಮ್, ದಟ್ ಈಸ್ ದ ನೆಗೆಟಿವ್ ಎ ಅಂತ ಬರುತ್ತೆ, ನೆಗೆಟಿವ್ ಎ. ಲಾಸ್ಟ್ ಒನ್ ಟಿಗೆ ದಟ್ ಈಸ್ ಅಗೇನ್ 0. ಓಕೆ, ನೋಡಿ, ದಿಸ್ ಇಸ್ 0, ದಿಸ್ ಇಸ್ ಮ್ಯಾಕ್ಸಿಮಮ್, ದಿಸ್ ಇಸ್ 0, ಅಂಡ್ ದಿಸ್ ಇಸ್ ದ ಮ್ಯಾಕ್ಸಿಮಮ್, ಅಂಡ್ ದಿಸ್ ಇಸ್ ದ 0. ಸೊ ಇದನ್ನ ನಾವು 0 ಆಂಪ್ಲಿಟ್ಯೂಡ್ ಅಂತ ಕರಿತೀವಿ, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಅಗೇನ್ ಇಟ್ ಇಸ್ 0 ಆಂಪ್ಲಿಟ್ಯೂಡ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಅಂಡ್ ದಿಸ್ ಇಸ್ 0 ಆಂಪ್ಲಿಟ್ಯೂಡ್. ಓಕೆ, ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, equations of simple harmonic motion. Equation of a simple harmonic motion. Okay, ಇದು ಹೇಗೆ ವರ್ಕ್ ಆಗುತ್ತೆ? ನೆಸೆಸರಿ ಕಂಡೀಷನ್, ಫಸ್ಟ್ ಆಫ್ ಆಲ್ ನೆಸೆಸರಿ ಕಂಡೀಷನ್ ಏನು? ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಫಸ್ಟ್ ನೋಡಿ, ಒಂದು ಸಪೋರ್ಟ್ ತಗೋತಿದ್ದೀನಿ. ಓಕೆ, ಸಪೋರ್ಟ್ ತಗೋತಿದ್ದೀನಿ. ಓಕೆ, ಅಂಡ್ ಬ್ಲಾಕ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ಆಫ್ ಮಾಸ್ m, of mass m. Okay, this is the spring of a spring constant, that is k. ಇವಾಗ ನಾನು ಏನು ಮಾಡ್ತೀನಿ, ಇದನ್ನ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ಈ ಕಡೆ ಮೂವ್ ಮಾಡ್ತೀನಿ, ಡಿಸ್ಪ್ಲೇಸ್ ಮಾಡ್ತೀನಿ. ಓಕೆ, ಡಿಸ್ಪ್ಲೇಸ್ ಮಾಡ್ತೀನಿ. ಈ ಬಾಡಿ ಈ ಕಡೆ ಮೂವ್ ಆಗುತ್ತೆ, ಇದು ಬಿಟ್ಟರೆ ಏನಾಗುತ್ತೆ? ಮತ್ತೆ ಈ ಕಡೆ ಬಂದ್ಬಿಡುತ್ತೆ. ರೈಟ್? ಸೊ ಎಷ್ಟು ಡಿಸ್ಪ್ಲೇಸ್ಮೆಂಟ್, ಇದನ್ನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ದಿಸ್ ಇಸ್ ದ ಮೀನ್ ಪೊಸಿಷನ್. ಓಕೆ, ದಿಸ್ ಇಸ್ ದ ಮೀನ್ ಪೊಸಿಷನ್, ದಿಸ್ ಇಸ್ ದ ಮೀನ್ ಪೊಸಿಷನ್ ಅಂಡ್ ದಿಸ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ಈ ಪೊಸಿಷನ್ ವರೆಗೆ ಎಕ್ಸ್ಟ್ರೀಮ್ ಪೊಸಿಷನ್, ದಟ್ ಇಸ್ ದ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಇದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಸಿಮ್ಯುಲೇಷನ್. ನೋಡಿ, ದಿಸ್ ಇಸ್ ದ ಮೀನ್ ಪೊಸಿಷನ್. ಓಕೆ, ಸೊ ದರ್ ಇಸ್ ನೋ ಫೋರ್ಸ್ ಅಟ್ ಆಲ್. ನೋಡಿ, ನಾನು ಯಾವಾಗ ಡಿಸ್ಪ್ಲೇಸ್ಮೆಂಟ್ ಮಾಡ್ತೀನಿ ಅಂದ್ರೆ ಈ ಸ್ಪ್ರಿಂಗ್ ನ ಎಳಿತೀನಲ್ಲ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್. ಓಕೆ, ಸೊ ಇನ್ನೂ ಫೋರ್ಸ್ ಜಾಸ್ತಿ ಅಪ್ಲೈ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಸಹಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಸಹಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀನಿ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ದಟ್ ಮೀನ್ಸ್ ಫೋರ್ಸ್ ಇನ್ ದ ಸ್ಪ್ರಿಂಗ್, ಅಪ್ಲೈಡ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಈ ಸ್ಪ್ರಿಂಗ್ ಅಲ್ಲೂ ಸಹಿತ ಫೋರ್ಸ್ ಡೆವಲಪ್ ಆಗುತ್ತೆ, ದಟ್ ಈಸ್ ದ ರೀಸ್ಟೋರಿಂಗ್ ಫೋರ್ಸ್. ಅಂದ್ರೆ ರೀಸ್ಟೋರಿಂಗ್ ಫೋರ್ಸ್ ಏನ್ ಮಾಡುತ್ತೆ? ಈ ಸ್ಪ್ರಿಂಗ್ ನ ಸೇಮ್ ಮೀನ್ ಪೊಸಿಷನ್ಗೆ ತರಬೇಕು ಅಂತೇಳಿ ಟ್ರೈ ಮಾಡ್ತಾ ಇರುತ್ತೆ. ಕರೆಕ್ಟಾ? ನಾವ್ ಯು ಕಂಪೇರ್ ರೀಸ್ಟೋರಿಂಗ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಬೋತ್ ಆರ್ ಅಪೋಸಿಟ್ ಡೈರೆಕ್ಷನ್. ಓಕೆ, ನೀವು ಆರೋ ಮಾರ್ಕ್ ನೋಡಬಹುದು, ಬ್ಲೂ ಕಲರ್ ಮತ್ತೆ ಈ ಗ್ರೀನ್ ಕಲರ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ದಟ್ ಮೀನ್ಸ್
ನಮಗೆ ರೀಸ್ಟೋರಿಂಗ್ ಫೋರ್ಸ್ ಇಸ್ ಆಲ್ವೇಸ್ ಅಂತಲ್ಲ, ಈ ಪರ್ಟಿಕ್ಯುಲರ್ ಕೇಸ್ಗೆ ಇಟ್ ಈಸ್ ನೆಗೆಟಿವ್. ಅಂದ್ರೆ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಜಸ್ಟ್ ಇಟ್ ಈಸ್ ಇಂಡಿಕೇಟ್ಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಕ್ಲಿಯರಾ? ಸೊ ಇವಾಗ ನಾನು ಏನು ಹೇಳ್ಬೋದು? ರೀಸ್ಟೋರಿಂಗ್ ಫೋರ್ಸ್. ಓಕೆ, ಸೊ ರೀಸ್ಟೋರಿಂಗ್ ಫೋರ್ಸ್, ಓಕೆ, ಎಫ್ ಆರ್ ಅಂತ ಬರೀತೀನಿ. ಓಕೆ, ರೀಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಕ್ಸ್. ಎಸ್ ಸರ್. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಷ್ಟು ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಫ್ ಆರ್ ಈ ಪ್ರಪೋರ್ಷನಲಿಟಿನ ಎಲಿಮಿನೇಟ್ ಮಾಡಬೇಕು ಅಂತೇಳಿ ನಾನು ಈಕ್ವಲ್ ಸೈನ್ ತಗೋತೀನಿ. ಆಮೇಲೆ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ಆಡ್ ಮಾಡ್ತೀನಿ, ದಟ್ ಇಸ್ ದ ಕೆ ಇಂಟು ಎಕ್ಸ್. ಇಲ್ಲಿವರೆಗೆ ಕ್ಲಿಯರಾ? ನೆಕ್ಸ್ಟ್ ಒನ್, ಎಫ್ ಆರ್ ಅಂದ್ರೇನು? ಎಫ್ ಆರ್, ಫಸ್ಟ್ ಆಫ್ ಆಲ್ ಇಟ್ ಇಸ್ ದ ರೀಸ್ಟೋರಿಂಗ್ ಫೋರ್ಸ್ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಸೆಕೆಂಡ್ ಲಾ. ಓಕೆ, ಸೊ ಬೈ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ಬೈ NLM ಅಂತಂದ್ರೆ ನ್ಯೂಟನ್ಸ್ ಲಾ ಆಫ್ ಮೋಷನ್ 2 ಏನ್ ಹೇಳುತ್ತೆ? ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ, ರೈಟ್? ಸೊ that indicates F is directly proportional to the acceleration. Yes sir. Force ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಎಲ್ಲಿ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ that means ಇದನ್ನ ಯೂಸ್ ಮಾಡ್ಕೋಬಹುದು. This one and this is the 2. Okay, so ಇವಾಗ in place of FR ಏನ್ ಬರಿಬಹುದು? Mass into acceleration, that is equals to minus kx. Okay, now ಇದನ್ನ ಈ ಕಡೆ ತಗೊಂಡು ಬನ್ನಿ. ಏನಾಗುತ್ತೆ? MA plus KA, KX, that is equals to 0. ಈ acceleration ಅನ್ನೋದೇನು? Sir, rate of change of velocity, sir. Okay, what is this velocity? Rate of change of displacement, sir. Yes. ಇಲ್ಲಿ ನಾವು with respect to displacement ಮಾಡಬೇಕು ಅಂತಂದ್ರೆ acceleration ಏನು? Sir, it is the d square x divided by dt square. Correct? As the displacement is changing, ವೆಲಾಸಿಟಿ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆದ್ರೆ ಆಕ್ಸಲರೇಷನ್ ಇದ್ದಿರುತ್ತೆ, ಆಕ್ಸಲರೇಷನ್ ಆಫ್ ದ ಬ್ಲಾಕ್. ಇವಾಗ ಈ ಎಮ್ ಪ್ಲೇಸ್ ಅಲ್ಲಿ ಆಸ್ ಇಟ್ ಇಸ್, ಎ ಪ್ಲೇಸ್ ಅಲ್ಲಿ ನಾವು ಏನ್ ಬರಿಬಹುದು? ಡಿ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಕ್ಲಿಯರಾ? ನಾ ಸಿ ಎಮ್ ನ ಡಿವೈಡ್ ಬೈ ಎಮ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಡಿವೈಡ್ ಎಮ್ ಆನ್ ಬೋತ್ ಸೈಡ್, ಆನ್ ಬೋತ್ ಸೈಡ್, ಬಿ ಎಸ್ ಅಂತ ಬರೀತೀನಿ, ಬೋತ್ ಸೈಡ್. ಏನಾಗುತ್ತೆ? ಇಲ್ಲಿ ಎಮ್ ಇದೆ, ಡಿವೈಡ್ ಬೈ ಎಮ್ ಮಾಡಿದ್ರೆ ದಟ್ ಈಸ್ ಅ 1. ಡಿ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಡಿವೈಡೆಡ್ ಬೈ ಎಮ್. ಇಲ್ಲಿ 0 ಡಿವೈಡೆಡ್ ಬೈ ಎಮ್ ಅಂದ್ರು ದಟ್ ಈಸ್ ಸ್ಟಿಲ್ 0. ಓಕೆ, ನಾವು ನೆಕ್ಸ್ಟ್ ಸ್ಲೈಡ್ಗೆ ತಗೊಂಡು ಹೋಗ್ತೇನೆ. ದಟ್ ಈಸ್ ಡಿ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಕೆ ಡಿವೈಡೆಡ್ ಬೈ ಎಮ್ ಎಕ್ಸ್, ದಟ್ ಈಸ್ ಈಕ್ವಲ್ಸ್ ಟು 0. ಜಸ್ಟ್ ಅದನ್ನ ಗ್ರೂಪ್ ಮಾಡ್ತಾ ಇದ್ದೀನಿ, ಕೆ ಡಿವೈಡೆಡ್ ಬೈ ಎಮ್ ಅನ್ನ ಗ್ರೂಪ್ ಮಾಡ್ತಾ ಇದ್ದೀನಿ. Let's consider, okay, let's consider omega square ಅನ್ನೋದು k divided by m. Okay, we'll discuss it later on. Okay, we'll discuss it in later on. ಇದನ್ನ ಹೇಗೆ ಬಂತು ಅನ್ನೋದು ನಿಮಗೆ later on ತೋರಿಸ್ತೀನಿ. ಫೋರ್ಸ್ ಲಾ ಅಂತ ಬರುತ್ತೆ. ಓಕೆ, ಫೋರ್ಸ್ ಲಾ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಬರುತ್ತೆ, ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಹೇಗೆ ಬರುತ್ತೆ ಅನ್ನೋದು. ರೈಟ್ ನೌ ಲೆಟ್ಸ್ ಕನ್ಸಿಡರ್ ಜಸ್ಟ್ ಒಮೆಗಾ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು k divided by m. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. d square x divided by dt square plus omega square x, that is equals to 0. Okay, so this is a differential equation. Okay, this is differential equation, differential equation of SHM, differential equation of SHM. But a solution of this, okay, solution, ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿತಿರ್ತೀರಾ, ಫಸ್ಟ್ ಆರ್ಡರ್ ಡಿಫರೆನ್ಸಿಯೇಷನ್, ಸೆಕೆಂಡ್ ಆರ್ಡರ್ ಡಿಫರೆನ್ಸಿಯೇಷನ್ ಮತ್ತೆ ಪೀರಿಯಾಡಿಕ್ ಫಂಕ್ಷನ್ ಅಲ್ಲಿ ಇದ್ರದ್ದು ಸೊಲ್ಯೂಷನ್ ಏನ್ ಬರುತ್ತೆ? ಸೊಲ್ಯೂಷನ್ ಆಫ್ ದಿಸ್ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ. ಓಕೆ, ಸೊ ದಿಸ್ ಇಸ್ ಜನರಲ್ ಇಕ್ವೇಶನ್. ಓಕೆ, ಸಪೋಸ್ ಎನ್ ಫೇಸ್ ಆಗಿದ್ರೆ, ಎನ್ ಫೇಸ್ ಆಗಿದ್ರೆ, ಓಕೆ, if it is the n phase, x is equals to a sine omega t plus phi. Clear? So again ನಾನು ಕನ್ಸಿಡರ್ ಮಾಡ್ತಿರೋದು ಯಾವುದು? ಝೀರೋ ಫೇಸ್. ಅಂದ್ರೆ ಫೇಸ್ ಇಲ್ಲ. ನಾನು ಕನ್ಸಿಡರ್ ಮಾಡ್ತಿರೋದು ಯಾವುದು? ಪೊಸಿಷನ್ ಆಫ್ ದ ಪಾರ್ಟಿಕಲ್ ಇನ್ ಆಸಿಲೇಷನ್. ಓಕೆ, ದಟ್ ಈಸ್ a sine omega t.
ಸೊ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ಆ್ಯಂಡ್ ಇಲ್ಲಿ ನಿಮಗೆ ಹೇಳ್ತು ನೋಡಿ, ಒಮೇಗಾ ಅನ್ನೋದು ಇಟ್ ಈಸ್ ಅ 2π ಡಿವೈಡೆಡ್ ಬೈ ಟಿ. ಇಟ್ ಈಸ್ ಅ ಜನರಲ್ ಇಕ್ವೇಶನ್. ಓಕೆ, ನಾವು ಸರ್ಕ್ಯುಲರ್ ಮೋಷನ್ ಅಲ್ಲಿ ಕಲ್ತಿದ್ದೀವಿ, ರೋಟೇಷನಲ್ ಮೋಷನ್, ಸರ್ಕ್ಯುಲರ್ ಮೋಷನ್ ಅಲ್ಲಿ. ಇವಾಗ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಅಂತ ಗೊತ್ತಾಯ್ತು. ಸರ್, ಡಿಸ್ಪ್ಲೇಸ್ಮೆಂಟ್ ಆಫ್ simple harmonic motion particle, okay, displacement that is equals to a sin omega t, sir. Now velocity baga, velocity andre ಏನು? velocity definition prakara it is rate of change of displacement, rate of change of a displacement with respect to time. Okay, it is the instantaneous velocity ಬಗ್ಗೆ ಮಾತಾಡ್ತಿರೋದು. with respect to time, with respect to time. Okay, now velocity that is equals to differentiation of x. Okay, differentiation of x, that is nothing but d divided by dt bracket of a sin omega t, a sin omega t. Okay, ಇವಾಗ v is equals to differentiate ಮಾಡಿ, a is the constant, keep it outside. just ಇದನ್ನ sin theta ಅನ್ಕೊಳ್ಳಿ. what is the differentiation of sin theta? sir, that is the cos theta. but ಇದು cos theta ಅಲ್ವಲ್ಲ, theta ಅಲ್ಲ, that is the omega t. therefore ಈ ಎರಡನ್ನ ಕನ್ಸಿಡರ್ ಮಾಡ್ಕೊಳ್ಳಿ. omega t differentiation with respect to t ಅಂದ್ರೆ that is omega into 1. differentiation of a theta t, that is a 1. okay, so ಇದನ್ನ ನಾನು ಯಾವ ತರ ಬರಿಬಹುದು? a omega cos omega t. this is velocity is the function of a time, correct? it is the velocity function of a time. what if it is the function of a displacement ಅಥವಾ position ಅಂತ ಹೇಳಿದ್ರೆ ಅವಾಗ ಯಾವ ತರ ಇರುತ್ತೆ ನೋಡೋಣ. okay, what if it is the function of a position? okay, so for v is the function of a position. okay, function of a position, f of x ಇಲ್ಲಿ f of t ಅಂದ್ರೆ velocity is the function of a time ಇದ್ದಾಗ a omega cos omega t ಅಂತ ಬರುತ್ತೆ. ಅದೇ velocity function of a position ಇದ್ದಾಗ ಹೇಗೆ ಬರುತ್ತೆ ನೋಡೋಣ. ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಏನು? ಸರ್, x is equals to a sin omega t. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ರಿಅರೇಂಜ್ ಮಾಡ್ಕೋತೀನಿ. ಇದು x ಡಿವೈಡೆಡ್ ಬೈ a sin omega t. ಸೊ ಇದನ್ನ ಇಕ್ವೇಶನ್ 1 ಅಂತ ಅನ್ಕೋಣ. ಅದೇ ರೀತಿ ವೆಲಾಸಿಟಿ ಏನಿದೆ ಸರ್? a omega cos omega t ಇದೆ ಸರ್. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ಸ್ವಲ್ಪ ರಿಅರೇಂಜ್ ಮಾಡ್ಕೋತೀನಿ. v ಡಿವೈಡೆಡ್ ಬೈ a omega and cos omega t ಇದೆ. ಓಕೆ, ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 2. ನಾನೇನ್ ಮಾಡ್ತೀನಿ, ಸ್ಕ್ವೇರಿಂಗ್ ಅನ್ನ ಬೋತ್ ಸೈಡ್ ಅಂಡ್ ಆಡ್ ದೆಮ್. ಓಕೆ, ಏನ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ both side and adding, squaring on both side and adding equation 1 and 2 ಏನಾಗುತ್ತೆ ನೋಡೋಣ. ಸೊ x square divided by a square sin square omega t, first one. second one ನೋಡಿ, v square a square omega square cos square omega t. ಕರೆಕ್ಟಾ? ಇವಾಗ ಆಡ್ ಮಾಡೋದು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಆಯ್ತು, ಇದಾಯ್ತು. ಇವಾಗ ಆಡಿಂಗ್ 1 and 2 ಸ್ಕ್ವೇರ್ ಮಾಡಿ ಆಡ್ ಮಾಡ್ತಿರೋದು. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಈ ಕಡೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಒಮೆಗಾ ಸ್ಕ್ವೇರ್, ದಟ್ ಈಸ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ. ಓಕೆ, ನೋಡಿ, ಇಟ್ ಲುಕ್ಸ್ ಲೈಕ್ ಅ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಎಸ್, ಸೊ ಟ್ರಿಗ್ನಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿದ್ರೆ ನಮಗ್ ಗೊತ್ತಾಗುತ್ತೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಫಾರ್ಮಲ್ ಇದೆ. ದಟ್ ಮೀನ್ಸ್ ಈ ಎಂಟೈರ್ ಟರ್ಮ್ ಏನಾಗುತ್ತೆ 1 ಆಗುತ್ತೆ. ಇವಾಗ ನೆಕ್ಸ್ಟ್ ಸ್ಲೈಡ್. ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 1. ಇವಾಗ ನಮಗೆ ವೆಲಾಸಿಟಿಯಲ್ಲಿ ಬೇಕಾಗಿರೋದ್ರಿಂದ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಹಂಗೆ ಹಿಡ್ಕೊಂಡು ಇದನ್ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀನಿ. ಇವಾಗ ಸಿಂಪ್ಲಿಫಿಕೇಶನ್ ಏನಿಲ್ಲ, ಇವಾಗ ಮ್ಯಾಥಮೆಟಿಕ್ಸ್ ಅಷ್ಟೇ, ಏನೂ ಇಲ್ಲ. ಸೊ ಎಲ್ ಸಿ ಎಂ ತಗೊಳ್ಳಿ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್
ಡಿವೈಡೆಡ್ ಬೈ ಎ ಸ್ಕ್ವೇರ್ ಸರ್. ಓಕೆ, ಇವಾಗ ಸರ್ ಈ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸರ್. ಓಕೆ, ನಾ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎಸ್, ಇವಾಗ ಫೈನಲ್ ಆಗಿ ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಅಂಡರ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡ್ಬೋದಾ? ಎಸ್ ಸರ್. ಈ ಎರಡು ಫಾರ್ಮ್ ತುಂಬಾ ಇಂಪಾರ್ಟೆಂಟ್. ದಿಸ್ ಸ್ಕ್ವೇರ್ ಫಾರ್ಮ್ ಅಲ್ಲಿ, ಇದು ನಾರ್ಮಲ್ ಆಗಿ ವಿ ಅಲ್ಲಿ. ಓಕೆ, ದಿಸ್ ಇಸ್ ವೆಲಾಸಿಟಿ ಸ್ಕ್ವೇರ್ ಅಂಡ್ ಇದು ಜಸ್ಟ್ ವಿ. ಕ್ಲಿಯರಾ? ನಾ ಇಷ್ಟ ಆಯ್ತಾ? ಈಗ ನಮ್ಮ ಕ್ವಶನ್ ಏನಂದ್ರೆ, ಇವಾಗ ನಮಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ, ಓಕೆ, ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ನೋಡಿ, ಡಿಸ್ಪ್ಲೇಸ್ಮೆಂಟ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಡಿಸ್ಪ್ಲೇಸ್ಮೆಂಟ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ ಮ್ಯಾಕ್ಸಿಮಮ್ ಯಾವಾಗ? ಫಾರ್ ಎಕ್ಸ್ಟ್ರೀಮ್ ಪೊಸಿಷನ್, ರೈಟ್? ಎಕ್ಸ್ಟ್ರೀಮ್ ಪೊಸಿಷನ್ಗೆ ಮ್ಯಾಕ್ಸಿಮಮ್ ಇರುತ್ತೆ. ಅಂದ್ರೆ ಇದನ್ನ ಎಷ್ಟು ದೂರ ತಗೊಂಡು ಹೋಗ್ತೀವಿ ಅಷ್ಟು ನಿಮಗೆ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಅಂತ ಅರ್ಥ. ಯಾವಾಗ ಮಿನಿಮಮ್ ಇರುತ್ತೆ? ದಟ್ ಈಸ್ ದ ಮೀನ್ ಪೊಸಿಷನ್ ಸರ್. ಓಕೆ, ನಾವು ಇದನ್ನೇ ಇದು ವೆಲಾಸಿಟಿ ಆಯಿತು. ಇದನ್ನೇ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮಾಡಿದ್ರೆ ಹೇಗಿರುತ್ತೆ? ಮೂರು ಒಟ್ಟಿಗೆ ಮಾಡೋಣ. ಓಕೆ, ಸೊ ಫಸ್ಟ್ ಇದನ್ನ ಮಾಡೋಣ. ಈಸಿ ಆಗಬೇಕಲ್ಲ ನಮಗೆ. ಸೊ ಫಸ್ಟ್ ಓಕೆ, ಸೊ ಸ್ಕೇಲ್ನ ತಗೊಳ್ಳೋಣ. ಸ್ಕೇಲ್ ಇದೆನಾ ಇಲ್ಲಿ? ಸಬ್ಜೆಕ್ಟ್, ಡಿಸಿಪ್ಲೈನ್, ಮ್ಯಾಥಮೆಟಿಕ್ಸ್, ರೂಲರ್. ಓಕೆ, ರೂಲರ್ ಇದೆ. ಅರೆ so this is 0 and 1 2 3 4 5 and a 6. okay, so ಇಷ್ಟರಲ್ಲೇ ಸೊ ಹೇಗೆ ಗ್ರಾಫ್ ಬರಿಬೇಕನ್ನೋದು ತಿಳಿಸ್ಕೊಡ್ತೀನಿ. ಓಕೆ, ಗ್ರಾಫ್ ಓಕೆ. ಸೊ ಫಸ್ಟ್ ಪೊಸಿಷನ್ ಕನ್ಸಿಡರ್ ಮಾಡ್ಕೊಂಡಾಗ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್. ಓಕೆ, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಇದು ಆಂಗಲ್ ಅಲ್ಲೂ ಪ್ರೆಸೆಂಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಫಸ್ಟ್ ನಾನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತೀನಿ. ಸೊ ಟಿ ಇಸ್ ಈಕ್ವಲ್ಸ್ ಟು 0. ಓಕೆ, ಟಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ವಾಟ್ ಹ್ಯಾಪನ್ಸ್ ಟು ದ ಎಕ್ಸ್ ಎ ಸೈನ್ ಒಮೆಗಾ ಟಿ? ಏನಾಗುತ್ತೆ? ಎಕ್ಸ್ ಎ ಸೈನ್ ಒಮೆಗಾ ಟಿ ಏನಾಗುತ್ತೆ? ಸೊ ದಿಸ್ ಬಿಕಮ್ಸ್ 0. ಕರೆಕ್ಟಾ? ಸೊ ದಟ್ ಮೀನ್ಸ್ ಪೊಸಿಷನ್ ಎ ಇಲ್ಲಿ ಸ್ಟಾರ್ಟ್ ಆಯ್ತು. ನಾ ಟಿ ಇಸ್ ಈಕ್ವಲ್ಸ್ ಟು ಟಿ ಡಿವೈಡೆಡ್ ಬೈ 4 ಅಂದ್ರೆ ಇಲ್ಲಿ. ಸೊ ದಿಸ್ ಈಸ್ ಇಂಡಿಕೇಟಿಂಗ್ ಟಿ ಡಿವೈಡೆಡ್ ಬೈ 4. ಓಕೆ, ನಾ ಇಲ್ಲಿ ಏನಾಗುತ್ತೆ ನೋಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಅಂದ್ರೆ ಏನು ಸರ್? 2 ಪೈ ಡಿವೈಡೆಡ್ ಬೈ ಟಿ ಇಂಟು ಟಿ. ಇವಾಗ ಏನು ಕನ್ಸಿಡರ್ ಮಾಡಿದ್ವಿ? ಟಿ ಡಿವೈಡೆಡ್ ಬೈ 4. ಓಕೆ ಸರ್, ಸೊ ಟಿ ಗೆಟ್ ಕ್ಯಾನ್ಸಲ್ ಅಂಡ್ 1 ಡಿವೈಡೆಡ್ ಬೈ 2. ಎಷ್ಟಾಯ್ತು ಇದು? ಸೊ ದಟ್ ಈಸ್ ಈಕ್ವಲ್ಸ್ ಟು ಪೈ ಬೈ 2. ದಿಸ್ ಇಸ್ ಅ ಪೈ ಬೈ 2 ಅಲ್ವಾ? ಎಸ್, ಪೈ ಬೈ 2 ಅಂದ್ರೆ 90. ಸೊ ಸೈನ್ 90 ದಟ್ ಈಸ್ ಈಕ್ವಲ್ಸ್ ಟು 1. ದಟ್ ಈಸ್ ಅ ಪ್ಲಸ್ 1. ಸೊ ನಾನು ಏನು ಕನ್ಸಿಡರ್ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ, ಲೆಟ್ಸ್ ಕನ್ಸಿಡರ್ ಎರಡು ಕಡೆ ಸೇಮ್ ಇರಬೇಕು. ಓಕೆ, ಹೈಟ್ ಸೇಮ್ ಇರಬೇಕು. ಅದಕ್ಕೆ ಇದು ಮ್ಯಾಕ್ಸಿಮಮ್ ಹೈಟ್. ಓಕೆ, ಮ್ಯಾಕ್ಸಿಮಮ್ ಹೈಟ್ನ ಓಕೆ ನಾ ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೈಟಿಗೆ ಬಂದು ಎಲ್ಲಿ ಟಿ ಪವರ್ ಟಿ ಡಿವೈಡೆಡ್ ಬೈ 4ಗೆ. ನೆಕ್ಸ್ಟ್ ಟಿ ಇಸ್ ಈಕ್ವಲ್ಸ್ ಟು 2t ಡಿವೈಡೆಡ್ ಬೈ 4. ದಟ್ ಈಸ್ ನಥಿಂಗ್ ಬಟ್ ಟಿ ಡಿವೈಡೆಡ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ 2 pi divided by t into t divided by 2. Okay, now so t get cancelled, 2 get cancelled. So final agi, so pi sin 180 ಏನಾಗುತ್ತೆ 0 again.
0. Yes, sir. Sin 0 ಗೆ ಇಲ್ಲಿ ಬಂತು. ಓಕೆ, ಸೊ ದಟ್ ಮೀನ್ಸ್ ಈ ತರ ನಾನು ತೋರಿಸ್ತಾ ಇರೋದು. ಓಕೆ ಓಕೆ, ಸೊ ಇಲ್ಲಿವರೆಗೆ ಬಂತು. And this is 0, right? So 11 t divided by 2, and this is 3 divided by 4, and this is the t. Okay, now so ಇಲ್ಲಿಗೆ 0 ಬಂತು. ನೆಕ್ಸ್ಟ್ ಇವಾಗ t is equals to 3t divided by 4. Okay, so x is equals to ಎಷ್ಟಾಗುತ್ತೆ? a sin 2 pi divided by t into t ವ್ಯಾಲ್ಯೂ ಎಷ್ಟಿದೆ? 3t divided by 4. So that is equals to, ನೋಡಿ, t get cancel, 2 ones are 2 2s are. So that means it is a sin 3 pi divided by 2. 3 pi divided by 2 ಅಂತಂದ್ರೆ 180 divided 90 and 27. So 270 ಅಂತಂದ್ರೆ ಎಷ್ಟಾಗುತ್ತೆ? 270 ಅಂದ್ರೆ that is the minus 1. Okay, so that is a minus a. Okay, so ಇಲ್ಲಿ it is a minus 1. Okay, minus 1. Your last one, t is equals to 4t divided by t, 4, that is equals to t. That is equals to t. ಇವಾಗ ಏನಾಗುತ್ತೆ? x is equals to a sin 2 pi divided by t into t. So 2 pi 360, again it is a 0. So t get cancel ಆಗುತ್ತೆ. Sin 60, sin 360 ಎಷ್ಟಾಗುತ್ತೆ? That is a 0. Okay, now ಇಲ್ಲಿ ಫೈನಲ್ ಆಗಿ ಇಲ್ಲಿಗೆ ಬಂತು. ಓಕೆ, ಸೊ ಇದನ್ನ ಜೋಡಿಸೋಣ. ಈ ತರ ಡ್ರಾ ಮಾಡಬೇಕು. ಓಕೆ, ಈ ತರ ಡ್ರಾ ಮಾಡಬೇಕು. ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು, ಬರೆಯೋದು ಬರಿತೀವಿ, ಕ್ಲಿಯರ್ ಆಗಿರ್ಬೇಕು. So this is x and this is the t. ಇನ್ನೊಂದು ಈಸಿಯೆಸ್ಟ್ ವೇ ಹೇಳ, sin theta. ಓಕೆ, x is equals to a sin theta, that is nothing but omega theta. ಇದನ್ನೇ ಯಾವ ತರ ಬರೀಬಹುದು? ಇದನ್ನ sin omega t ಇದೆಯಲ್ಲ, ಇದನ್ನೇ a sin theta ಅಂತ ಬರೀಬಹುದು. a sin theta. ಓಕೆ, in terms of angles. ಓಕೆ, in terms of angle. So theta is equals to 0, x is equals to 0. theta is equals to ಇಲ್ಲಾದ್ಮೇಲೆ. ಓಕೆ, ಸೊ ದಿಸ್ ಇಸ್ ಆಂಗಲ್ಸ್ ಅಲ್ಲಿ ಬರೀಬೇಕಂದ್ರೆ this is 0, and ಇಲ್ಲಿ ಆಂಗಲ್ಸ್ ಬರೀಬೇಕಂದ್ರೆ this is 90 degree. Okay, this is 0, 90 and 180 degree and 270 degree. Okay, and this is a 360 degree. Okay, angles allu baribodu. Okay, so sin x is equals to a sin 90. Sin 90 andre that is a 1. 1 and nothing but a plus. So sin 90, 1 into a, that is a a. Theta is equals to 180. So sin 180, that is again 0, and theta is equals to 270. So that x is equals to again minus a, and theta is equals to 360. So again that x is equals to 0. ಇದು ಬೆಸ್ಟಾ, ಇದು ಬೆಸ್ಟಾ? ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದ್ರ ಪ್ರಕಾರ ಹೋಗಿ. ದಿಸ್ ಇನ್ ಟರ್ಮ್ಸ್ ಆಫ್ ಟೈಮ್, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ theta, that is in terms of a degree. ನೀವು ನಾರ್ಮಲ್ ಆಗಿ ರೇಡಿಯನ್ಸ್ ಕನ್ವರ್ಟ್ ಮಾಡಿದ್ರೆ ಓಕೆ, ಇಟ್ ಈಸ್ ಅ pi by 2, and ಇಲ್ಲಿ pi by ಈ ತರ ಬರಿಬೇಕಂದ್ರೂ that is pi by 2, and this is 180 ಅಲ್ವಾ? So that is pi, and this is 3 pi by 2. 3 pi by 2 ಆಗುತ್ತಾ? 270. 3 pi by 2. ಸೊ ಆಲ್ರೆಡಿ ನಾವು ಡಯಾಗ್ರಾಮ್ ಗ್ರಾಫ್ ತೊಗೊಂಡಿದ್ವಿ. 3 pi by 2, ಎಸ್, 3 pi by 2 ಇದೆ. ಇಲ್ಲೇ ಸ್ವಲ್ಪ ಚೇಂಜ್ ಮಾಡಬೇಕು. ದಿಸ್ ಇಸ್ 3 pi by 2. ಓಕೆ, ರೈಟ್. ಸೊ ಈ ತರ ಗ್ರಾಫ್ನ ಬರಿಬೇಕು, ಇದೇ ತರ ಕೇಳ್ತಾರೆ. ಓಕೆ, ನಾವು ಇದು ವೆಲಾಸಿಟಿ ಆಯಿತು ಆ್ಯಂಡ್ ಈಕ್ವೇಷನ್ ಆಯಿತು. ನಾವು ಸೊ ಇವಾಗ ಗ್ರಾಫ್ ವಿ ವರ್ಸಸ್ ಟಿ, ವಿ ವರ್ಸಸ್ ಟಿ, ವಿ ವರ್ಸಸ್ ಟಿ.
ಓಕೆ, ಸ್ವಲ್ಪ ಇದು ಗ್ರಾಫಿಕಲ್ ಪ್ರೆಸೆಂಟೇಷನ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು. ಓಕೆ, ಡೋಂಟ್ ಮೈಂಡ್, ಯಾಕೆಂದ್ರೆ ಅರ್ಥ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಓಕೆ, ನೋ, ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ದಿಸ್ ಇಸ್ 0, 1, 2, 3, 4, 5, 6. ಓಕೆ, ಫೈನ್, ಡನ್. ಸೊ ಇವಾಗ ಓಕೆ, ಆ್ಯಂಡ್ ಇವಾಗ ಮ್ಯಾಕ್ಸಿಮಮ್ ಹೈಟ್ನು ಫಿಕ್ಸ್ ಮಾಡ್ಕೊಂಡು ಬರೋಣ. ದಟ್ ಈಸ್ ಆಂಪ್ಲಿಟ್ಯೂಡ್. ಎಸ್, ಓಕೆ, ಎಸ್. ಸೊ ದಿಸ್ ಇಸ್ ಅಗೇನ್ ಸೇಮ್, ದಿಸ್ ಇಸ್ 0. ಇವಾಗ ನಾವು ಟೈಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲೊಂದು ಬರಬೇಕಲ್ಲ. So this is a t divided by 4, and this is a 2t divided by 4, that is nothing but t by 2, and this is 3t divided by 4, and ಇಲ್ಲಿ 4t divided by 4, that is nothing but t. Okay, right? Now function ನೋಡಿ, what is the function? Velocity a omega cos omega t. ವಿತ್ ರೆಸ್ಪೆಕ್ಟ್ ಟು ಟೈಮ್ ಬದಲು ನಾನೇನು ಮಾಡ್ತೀನಿ, ಡಿಗ್ರೀಸ್ ಅಲ್ಲಿ ಬರೀತೀನಿ. ಓಕೆ, ಸೊ ದಟ್ ಈಸ್ ವಿ ಎ ಒಮೆಗಾ ಕಾಸ್ ಟೀಟಾ ಅಂತ ಅನ್ಕೋಣ. ಓಕೆ, ನಾವು ಟೀಟಾದಲ್ಲಿ ಬರೆದ್ರೆ ದಿಸ್ ಇಸ್ 0 ಆದರೆ ದಿಸ್ ಇಸ್ ಪೈ ಬೈ 2, ಅಂಡ್ ಇದು ಪೈ, ಅಂಡ್ ದಿಸ್ ಇಸ್ 3 ಪೈ ಡಿವೈಡೆಡ್ ಬೈ 2, ಅಂಡ್ ದಿಸ್ ಇಸ್ ಪೈ. ಓಕೆ, ಸೊ ನಥಿಂಗ್ ಬಟ್ ಇಟ್ ಇಸ್ ದ 90, ದಿಸ್ ಇಸ್ 180, ಅಂಡ್ ದಿಸ್ ಇಸ್ 270, ಅಂಡ್ ದಿಸ್ ಇಸ್ 360 ಡಿಗ್ರಿ. Correct. So first one. So for a theta is equals to 90 degree. Okay, theta is equals to 90 degree. V is equals to 0 degree. First 0, 0, 0 degree. So cos 0, that is the 1. That means it is the plus a omega. Okay, plus a omega. So theta is equals to 90 degree. V is equals to 0. So now point na mark marta hogbeko. Okay. Alright, first point, and this is the second point. Okay, now so theta is equals to 180 degree. Okay, theta is equals to 180 degree, 0, 90 and 180 degree. So theta is equals to 180 degree ಅಂತಂದ್ರೆ 0 minus 1. Okay, minus 1. So 180 degree ಅಂತಂದ್ರೆ 0 ಬರುತ್ತೆ, 0, yes, 0 ಬರಲ್ಲ. This is minus 1, and theta is equals to, that is the 270. 270 ಅಂತಂದ್ರೆ that is the 90 plus 90 plus 90, 180 plus 0, 0 ಆಗುತ್ತೆ again. Okay, now so theta is equals to 360 degree. Okay, that is a plus a omega. So this is minus a omega. Okay, so ಇವಾಗ ಮಾರ್ಕ್ ಮಾಡೋಣ, ಇಲ್ಲಿ 0 ಬರಲ್ಲ, this is 0 and this is point. Okay, so cos 0 ಏನಿದೆ plus a omega, so this is plus a omega, and cos 90 ಎಷ್ಟಿದೆ 0. Okay, and cos 180, that is minus a omega. Okay, and cos 270, that is 0. Okay, and cos 360, that is the plus omega. Okay, ಇವಾಗ ಜಾಯಿನ್ ಮಾಡೋದು. So joining all this,
ಓಕೆ, ಸೊ ಈ ತರ ಬರುತ್ತೆ. ಓಕೆ, ಈ ತರ ಬರುತ್ತೆ. ಇನ್ನೂ ಹೋದ್ರೂ ಹೋಗ್ಬೋದು. ಓಕೆ, ಸೊ 1 2 3 4 5 1 2 3 4 5 yes 5 ಕ್ಲಿಯರ್. ನೆಕ್ಸ್ಟ್ ಒನ್ ನೋಡೋಣ. ಸೊ ಇವಾಗ ಪೊಸಿಷನ್ ಆಯ್ತು, ಡಿಸ್ಪ್ಲೇಸ್ಮೆಂಟ್ ಆಯ್ತು, ವೆಲಾಸಿಟಿ ಆಯ್ತು. ಇವಾಗ ನೆಕ್ಸ್ಟ್ ಒನ್ ಆಕ್ಸಲರೇಷನ್. ಓಕೆ, ಆಕ್ಸಲರೇಷನ್. So first displacement, that is a sin omega t, and velocity that is a omega cos omega t, and ivaga acceleration. Okay, acceleration, that is a. So e acceleration andre enu? So this acceleration is nothing but rate of change of velocity with respect to time. Like velocity adenu rate of change of displacement ee tara. Okay, rate of change of displacement with respect to time. Acceleration andre rate of change of velocity with respect to time. Okay, so ivaga velocity that is equals to a omega cos omega t. Acceleration ಬೇಕು ಅಂದ್ರೆ dv divided by dt ಮಾಡಲೇಬೇಕು. ಸೊ ಈ dv divided by dt ಮಾಡಬೇಕಂದ್ರೆ ಸೊ ಡಿಫರೆನ್ಸ್ a ಒಮೆಗಾ ಅನ್ನೋದು ಕಾನ್ಸ್ಟೆಂಟ್, ಕೀಪ್ ಇಟ್ ಆಸ್ ಇಟ್ ಇಸ್. ಕಾಸ್ ಥೀಟಾ ಇದನ್ನ ಏನು ಅನ್ಕೋಣ, ಥೀಟಾ ಅನ್ಕೋಣ. ಕಾಸ್ ಥೀಟಾ ದಟ್ ಈಸ್ ನಥಿಂಗ್ ಬಟ್ ಸೈನ್ ಥೀಟಾ ದಟ್ ಈಸ್ ಒಮೆಗಾ ಟಿ. ಪ್ಲಸ್ ಇದೇನಂತಂದ್ರೆ ಥೀಟಾ ಅಲ್ಲ, ಇದು ಒಮೆಗಾ ಟಿ. ಸೊ ಇದನ್ನ ಒಮೆಗಾ ಇಂಟು 1. ಓಕೆ, ಸೊ ಇವಾಗ ಆಕ್ಸಲರೇಷನ್ ಏನಾಯ್ತು, ಮೈನಸ್ a omega square sin omega t. Okay, sin omega t. Clear? So this is with respect to time. So ಈ velocity ಯಾವಾಗ ನಾವು ಇಲ್ಲಿ ಒಂದು ಮಾಡಬೇಕಿತ್ತು. ಸೊ ಒಂದು ನಿಮಿಷ ಇದಾದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಆದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಫಂಕ್ಷನ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಫಂಕ್ಷನ್ ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ವೆಲಾಸಿಟಿ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಸ್ಪೆಷಲ್ ಕೇಸ್, ವೆಲಾಸಿಟಿ ಇಸ್ ದ ಮ್ಯಾಕ್ಸಿಮಮ್. ಎಲ್ಲಿದೆ? ವೆಲಾಸಿಟಿ ಇಸ್ ದ ಮ್ಯಾಕ್ಸಿಮಮ್ ಎಲ್ಲಿ? ಮೀನ್ ಪೊಸಿಷನ್ ಅಥವಾ ಎಕ್ಸ್ಟ್ರೀಮ್ ಪೊಸಿಷನ್? ನೋಡಿ, ಮೀನ್ ಪೊಸಿಷನ್ ಎಲ್ಲ 0 0 ಇದೆ, ಇವೆಲ್ಲ ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ದಿಸ್ ಇಸ್ ಎಕ್ಸ್ಟ್ರೀಮ್ ಪೊಸಿಷನ್, ದಿಸ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ ಪೊಸಿಷನ್, ಅಂಡ್ ದಿಸ್ ಇಸ್ ಅ ಮೀನ್ ಪೊಸಿಷನ್. ನೋಡಿ, ಎಕ್ಸ್ಟ್ರೀಮ್ ಪೊಸಿಷನ್ ಎಲ್ಲ ಜಾಸ್ತಿ ಇದೆ. ಸೊ ವಿ ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ ಪೊಸಿಷನ್ ಅಂತಂದ್ರೆ ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು a square x square. Okay, velocities ಕರೆಕ್ಟ್. ನೋಡಿ ಒಮೆಗಾ v is equals to omega under square root a square minus x square. Okay, a square minus x square. So first ನೋಡಿ, suppose x is equals to a ಆಯ್ತು ಅನ್ಕೊಳ್ಳಿ. x is equals to a ಆಯ್ತಂದ್ರೆ that displacement is equals to x, ನಥಿಂಗ್ ಬಟ್ a ಗೆ ಈಕ್ವಲ್ ಆಗಿದ್ರೆ ಏನಾಗುತ್ತೆ, a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಏನಾಗುತ್ತೆ, 0 ಆಗುತ್ತೆ. therefore ಇಲ್ಲಿ this will be minimum. So this will be minimum, that is equals to 0. ಯಾವ ಪೊಸಿಷನ್ ಅಲ್ಲಿ? ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ 0 ಆಗುತ್ತೆ. ಓಕೆ, ಅಂಡ್ ವಿ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? ವಿ ಮ್ಯಾಕ್ಸಿಮಮ್ ಸೊ ಯಾವಾಗ x is equals to 0 ಆಗುತ್ತೆ, ಯಾವಾಗ x is equals to 0 ಆಗುತ್ತೆ ಆವಾಗ this will be maximum, that is omega a ಆಗುತ್ತೆ. omega a, this is omega a. ಇದೆಲ್ಲಿ? ಮೀನ್ ಪೊಸಿಷನ್ ಅಲ್ಲಿ. ಓಕೆ, ಮೀನ್ ಪೊಸಿಷನ್ ಅಲ್ಲಿ. ಕ್ಲಿಯರಾ? ಓಕೆ, ಸೊ ದಿಸ್ ಇಸ್ ಮೀನ್ ಪೊಸಿಷನ್ ಅಲ್ವಾ? ಸೊ ದಿಸ್ ಇಸ್ ಮೀನ್ ಪೊಸಿಷನ್, ದಿಸ್ ಇಸ್ ದ ಮ್ಯಾಕ್ಸಿಮಮ್. ಕರೆಕ್ಟಾ? ಸೊ ಇಲ್ಲೇ ಮ್ಯಾಕ್ಸಿಮಮ್ ಇರೋದು. ಗೆಟಿಂಗ್ ಮೈ ಪಾಯಿಂಟ್? ಇಲ್ಲೇ ಮ್ಯಾಕ್ಸಿಮಮ್ ಇರೋದು. ಸೊ ಇಲ್ಲಿ ನೋಡ್ಬೋದು, ಸ್ಪ್ರಿಂಗ್ ಪ್ರಕಾರ ನೋಡಿದ್ರೆ ಈ ಪಾಯಿಂಟ್ ಅಲ್ಲಿ ಏನಿರುತ್ತಲ್ಲ, ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ 0 ಆಗಿರುತ್ತೆ. ಯಾಕೆಂದ್ರೆ ಇನ್ನೂ ಹಿಡ್ಕೊಂಡಿರ್ತೀವಿ, ಬಿಟ್ಟ ತಕ್ಷಣ ಸ್ಪೀಡ್ ಆಗಿ ಮೂವ್ ಆಗುತ್ತೆ. ಆಡ್ ದಿಸ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಒಂದು ಬ್ಲಾಕ್ ಇದೆ ಅನ್ಕೊಳ್ಳಿ, ಇಲ್ಲಿ ಇದ್ದಾಗ
ನೀವು ಏನಾದರೂ ಬಿಟ್ಟಾಗ ಯಾವ ಥರ ಹೋಗುತ್ತೆ, ವೆಲಾಸಿಟಿ ವಿ ಜೊತೆ ಬರುತ್ತೆ. ಬಟ್ ಅಟ್ ದಿಸ್ ಪಾಯಿಂಟ್ ಓಕೆ, ಮೀನ್ ಪೊಸಿಷನ್ ಅಲ್ಲಿ ವಿ ಮ್ಯಾಕ್ಸಿಮಮ್, ಈ ಪೊಸಿಷನ್ ವಿ ಮ್ಯಾಕ್ಸಿಮಮ್, ಇಲ್ಲಿ ವಿ ಮಿನಿಮಮ್, ದಟ್ ಈಸ್ ಈಕ್ವಲ್ಸ್ ಟು 0. ಆ್ಯಂಡ್ ಇಲ್ಲೂ ಸಹಿತ ಈ ಪೊಸಿಷನ್ ಅಲ್ಲೂ ಸಹಿತ ಮ್ಯಾಕ್ಸಿಮಮ್ ಇರುತ್ತೆ, ಐ ಮೀನ್ ಮಿನಿಮಮ್ ಇರುತ್ತೆ. ಯಾಕಂದ್ರೆ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ವಲ್ ಆಫ್ ಅ ಟೈಮ್ ಈ ಬ್ಲಾಕ್ 0 ಆಗುತ್ತೆ, ಅಂದ್ರೆ ವೆಲಾಸಿಟಿ ಏನಲ್ಲ, ಮತ್ತೆ ಈ ಕಡೆ ರಿಟರ್ನ್ ಆಗಬೇಕಲ್ಲ. ಗೆಟ್ ಪಾಯಿಂಟ್? ಓಕೆ, ನೌ ಸೊ ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ವೆಲಾಸಿಟಿ ಆಯಿತು. ಇವಾಗ ಮೈನಸ್ ಎ ಒಮೆಗಾ ಸ್ಕ್ವೇರ್ ಸೈನ್ ಒಮೆಗಾ ಟಿ. ಓಕೆ ಫೈನ್. ಎ ಮ್ಯಾಕ್ಸಿಮಮ್ ಇವಾಗಿರುತ್ತೆ. ವಿ ನೋ ದಟ್ this acceleration is nothing but force is directly proportional to the minus x, nothing but magnitude ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಅ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಎಫ್ ಅಂದ್ರೇನು, ಎಮ್ ಎ, ರೈಟ್? ಸೊ ಎಮ್ ಎ is directly proportional to the displacement, ಕರೆಕ್ಟಾ? ಇದು ಮ್ಯಾಗ್ನಿಟ್ಯೂಡ್. ಸೊ ಎ is directly proportional to the magnitude. So that means A maximum ಯಾವಾಗ ಆಗುತ್ತೆ? A max ಎಲ್ಲಿ ಆಗುತ್ತೆ? A max that is a final extreme position ಅಲ್ಲಿ ಆಗುತ್ತೆ. So that is extreme position. and ಇದು minimum displacement ಎಲ್ಲಿ 0 ಆಗುತ್ತೆ, that is the mean position. Okay, ಬಟ್ ಇಲ್ಲಿ ನೋಡಿ ವೆಲಾಸಿಟಿ ನೋಡಿ, ಮಿನಿಮಮ್ ಎಲ್ಲಿ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ, ಮ್ಯಾಕ್ಸಿಮಮ್ ಅಲ್ಲಿ ಮೀನ್ ಪೊಸಿಷನ್, ಉಲ್ಟಾ. ಓಕೆ, ಅದೇ ಡಿಸ್ಪ್ಲೇಸ್ಮೆಂಟ್ ಅಂತ ನೋಡಿದಾಗ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ಟ್ರೀಮ್ ಪೊಸಿಷನ್ ಇಸ್ ಮ್ಯಾಕ್ಸಿಮಮ್ ಅಂಡ್ ಮೀನ್ ಪೊಸಿಷನ್ ಅಲ್ಲಿ ಮಿನಿಮಮ್. ಓಕೆ ರೈಟ್. ಇದಕ್ಕೆ ಗ್ರಾಫ್ ನೀವು ಟ್ರೈ ಮಾಡಿ. ಓಕೆ, ಗ್ರಾಫ್ನ ಟ್ರೈ ಮಾಡಿ. ಟ್ರೈ ದ ಗ್ರಾಫ್. Try AT graph, okay? AT graph. Acceleration versus time graph. ಇದನ್ನ ಯೂಸ್ ಮಾಡ್ಕೊಂಡು ಮಾಡಿ. Now, next one, force law. What is this force law? ನಾವು ಆಲ್ರೆಡಿ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ನೋಡಿದ್ವಲ್ಲ. ಸೊ ಆ ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಅಲ್ಲಿ ಸೊ F is directly proportional to the X. Nothing but a restoring force, okay? Restoring force that is equals to minus KX. Correct? So let me consider this is equation 1. And the next one, according to the Newton's second law, Newton's law of motion, 2 ಪ್ರಕಾರ ಹೇಳೋದಾದ್ರೆ F is equals to ma. ಇದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ma that is equals to minus kx. ಓಕೆ, ಸೊ ಇವಾಗ ನಮಗೆ ಆಕ್ಸಲರೇಷನ್ ಬೇಕಲ್ಲ. ಸೊ ಈ ಆಕ್ಸಲರೇಷನ್ ಯಾವ ತರ ಬರೆಯೋದು? ma plus kx that is equals to 0. ಆ್ಯಂಡ್ ನಮಗೆ ಇನ್ನೊಂದು ಗೊತ್ತಾಗಿದೆ. ಓಕೆ, ಸೊ ಇಲ್ಲೇ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಣ. ಸೊ ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ಮೈನಸ್ ಎ ಒಮೆಗಾ ಸ್ಕ್ವೇರ್, ಕರೆಕ್ಟಾ? ಸೊ ಇಲ್ಲಿ ನಾನು ಬರೆದ್ರೆ ಏನಾಗುತ್ತೆ, ಮೈನಸ್ ಎಮ್ ಒಮೆಗಾ ಸ್ಕ್ವೇರ್. ಇಲ್ಲಿ ಎಕ್ಸ್ ಬದಲು ನಾವೇನು ಮಾಡೋಣ, ಒಮೆಗಾ ಸ್ಕ್ವೇರ್ ಅಲ್ವಾ ಇದು. ಇಲ್ಲಿ ಆಂಪ್ಲಿಟ್ಯೂಡ್ ಏನು, ಎಕ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ಕರೆಕ್ಟಾ? ಆಂಪ್ಲಿಟ್ಯೂಡ್ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಒಮೆಗಾ ಸ್ಕ್ವೇರ್ ಎಕ್ಸ್, ಓಕೆ, ಮೈನಸ್ ಕೆ ಎಕ್ಸ್. ಓಕೆ, ಸೊ ನೋಡಿ ನೆಗೆಟಿವ್ ನೆಗೆಟಿವ್. ಓಕೆ, ಮಿಕ್ಕಿದೇನು ಎಕ್ಸ್ ಎಕ್ಸ್ ಕ್ಯಾನ್ಸಲ್. ಸೊ ಇವಾಗ ಒಮೆಗಾ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಕೆ ಡಿವೈಡೆಡ್ ಬೈ ಎಮ್. ಓಕೆ, ಸೊ ಹಿಂಗಾದ್ರೂ ಬರೀರಿ, ಅಥವಾ ಒಮೆಗಾ ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಕೆ ಡಿವೈಡೆಡ್ ಬೈ ಎಮ್. ಇವಾಗ ಗೊತ್ತಾಯ್ತಾ ದ್ಯಾಟ್ ಒಮೆಗಾ ಸ್ಕ್ವೇರ್ ಎಲ್ಲಿಂದ ಬಂತು ಅಂತ. ಒಮೆಗಾ ಸ್ಕ್ವೇರ್ ಎಲ್ಲಿಂದ ಬಂತು? ಒಮೆಗಾ ಸ್ಕ್ವೇರ್ ಕೆ ಡಿವೈಡೆಡ್ ಬೈ ಎಮ್. ಇದು ಎಲ್ಲಿಂದ ಬಂತಂದ್ರೆ ಫೋರ್ಸ್ ಲಾ. ಫೋರ್ಸ್ ಲಾ ಆಫ್ SHM. ಕ್ಲಿಯರಾ? ಫೋರ್ಸ್ ಲಾ ಆಫ್ SHM, ರೈಟ್. ಇಷ್ಟಾಯ್ತಾ? ಟೈಮ್ ಪೀರಿಯಡ್ ಡಿರೈವ್ ಮಾಡ್ಬೋದು.
ಓಕೆ, ಟೈಮ್ ಪೀರಿಯಡ್ ಡಿರೈವ್ ಮಾಡ್ಬೋದು, ಅದು ಕೊನೆಗೆ ಮಾಡೋಣ. ಸೊ ನೆಕ್ಸ್ಟ್ ನೋಡೋಣ. ಇಟ್ ಈಸ್ ದ ಪೀರಿಯಾಡಿಕ್ ಮೋಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಏನೇನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ಮತ್ತೆ ರಿಮೆಂಬರ್ ಮಾಡ್ಕೋಣ. ಆಕ್ಸಲರೇಷನ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. ಆ ನೆಗೆಟಿವ್ ಸೈನ್ ಇಂಡಿಕೇಟ್ ಏನು ಮಾಡುತ್ತೆ? ಟುವರ್ಡ್ಸ್ ದ ಮೀನ್ ಪೊಸಿಷನ್. ಏನು? ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಇದನ್ನು ನಾವು ಮ್ಯಾಕ್ಸಿಮಮ್ ಪೊಸಿಷನ್ ಅಲ್ಲಿ ಏನಂತ ಕರಿತೀವಿ? ಮೈನಸ್ ಒಮೆಗಾ ಸ್ಕ್ವೇರ್ ಎ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಆಂಪ್ಲಿಟ್ಯೂಡ್. ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ನಾವು ಸೆಕೆಂಡ್ ಒನ್, ವೆಲಾಸಿಟಿ ಇಸ್ ದ ಮ್ಯಾಕ್ಸಿಮಮ್ ಎಟ್ ಅ ಮೀನ್ ಪೊಸಿಷನ್. Velocity is the maximum at a mean position and minimum at a extreme position. So extreme position ಅಲ್ಲಿ velocity 0 ಆಗಿರುತ್ತೆ and mean position ಅಲ್ಲಿ ಬಿಟ್ಟಾಗ ಏನಾಗುತ್ತೆ? ಸ್ಪೀಡ್ ಆಗಿ ಮೂವ್ ಆಗುತ್ತಲ್ಲ, mean position ಅಲ್ಲಿ ಹೈಯೆಸ್ಟ್ velocity ಇರುತ್ತೆ. ಆ mean position ಕ್ರಾಸ್ ಆಗ್ತಿದ್ದಂಗೆ ಕಂಪ್ರೆಷನ್ ಶುರು ಆಗುತ್ತೆ, ಆವಾಗ ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ಗೆಟ್ ಮೈ ಪಾಯಿಂಟ್? ಓಕೆ, ಲಾಸ್ಟ್ ಒನ್, acceleration is directly proportional to the displacement of the particle. According to that formula ನಾವು ನೋಡೋದಾದ್ರೆ acceleration is directly proportional to the displacement. ಸೊ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದ್ರೆ ಆಕ್ಸಲರೇಷನ್ ಡೆಫಿನೆಟ್ ಆಗಿ ಜಾಸ್ತಿ ಇದ್ದೇ ಇರುತ್ತೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಂದ್ರೆ ಡೆಫಿನೇಷನ್ಸ್ ನೋಡೋಣ. ಸೊ ಟೈಮ್ ಪೀರಿಯಡ್ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ, ಮತ್ತೆ ರೀಕಾಲ್ ಮಾಡ್ತಿದ್ರು, ಅಂದ್ರೆ ಇಟ್ಸ್ ಲೈಕ್ ಅ ಸಮ್ಮರಿ. ಓಕೆ, ನಾವು ಯಾಕೆಂದ್ರೆ ಇಷ್ಟೊತ್ತು ಡೆರಿವೇಷನ್ ಗ್ರಾಫ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಸ್ವಲ್ಪ ಮರ್ತೋಗಿರ್ಬೋದು. ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಆರ್ ಕಂಪ್ಲೀಟ್ ಟು ಆ್ಯಂಡ್ ಫ್ರೋ ಮೋಷನ್ ಇಸ್ ಕಾಲ್ಡ್ ಪೀರಿಯಡ್. ಆ್ಯಂಡ್ ಫ್ರೀಕ್ವೆನ್ಸಿ. Okay, so frequency is nothing but number of oscillation made by the particle in 1 second is called frequency. Okay, next one, amplitude. The maximum displacement of the vibrating particle or the oscillating particle from the mean position is called amplitude. ಯಾವಾಗ displacement maximum ಆಗತ್ತಲ್ಲ, maximum displacement is equals to amplitude. Clear? Now, so ಇಲ್ಲಿ ರಿಲೇಷನ್ ಹೇಳೋದಾದ್ರೆ frequency is equals to 1 over t, means inversely proportional ಅಂತ ಇಂಡಿಕೇಟ್ ಮಾಡೋದು. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಸಮ್ ಡೆಫಿನೇಷನ್ಸ್ ಇನ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಲಾಸ್ಟ್ ಒನ್ ಫೇಸ್ ಅಂತ ಹೇಳಿದ್ನಲ್ಲ, ದಟ್ ಈಸ್ ಅ ಫೈ. ಅದೇನು ಇಂಡಿಕೇಟ್ ಮಾಡುತ್ತೆ? ಫೇಸ್ ಆಫ್ ವೈಬ್ರೇಟಿಂಗ್ ಪಾರ್ಟಿಕಲ್ ಎಟ್ ಎನಿ ಇನ್ಸ್ಟಂಟ್ ಈಸ್ ಡಿಫೈನ್ಡ್ ಆಸ್ ಇಟ್ಸ್ ಅ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ಅ ಪಾರ್ಟಿಕಲ್ ರಿಗಾರ್ಡಿಂಗ್ ದ ಪೊಸಿಷನ್ ಅಂಡ್ ಡೈರೆಕ್ಷನ್ ಆಫ್ ಅ ಮೋಷನ್. It is a quantity which represents the state of vibration of the particle at any instant of a time. Okay, so position ಮತ್ತು ವೈಬ್ರೇಟಿಂಗ್ ಸ್ಟೇಟ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಜನರಲ್ ಆಗಿ ವಿತೌಟ್ ಫೇಸ್ ಯಾವ ತರ ಕನ್ಸಿಡರ್ ಮಾಡ್ಕೋತೀವಿ? ಎ ಸೈನ್ ಒಮೆಗಾ ಟಿ, ಕರೆಕ್ಟಾ? ವಿತ್ ಫೇಸ್ ಯಾವ ತರ ಕನ್ಸಿಡರ್ ಮಾಡ್ಕೋತೀವಿ? ಸೈನ್ ಒಮೆಗಾ ಟಿ ಪ್ಲಸ್ ಫೈ. ಓಕೆ, ಸೊ ಈ ತರ ಕನ್ಸಿಡರ್ ಮಾಡ್ಕೋತೀವಿ. ಅದೇ ನಿಮಗೆ ವೆಲಾಸಿಟಿ ಬೇಕು ಅನ್ಕೊಳ್ಳಿ, ಎ ಒಮೆಗಾ ಕಾಸ್ ಒಮೆಗಾ ಟಿ ಪ್ಲಸ್ ಫೈ. ಆಕ್ಸಲರೇಷನ್ ಬೇಕು ಅಂತಂದ್ರೆ ಮೈನಸ್ ಎ ಒಮೆಗಾ ಸ್ಕ್ವೇರ್ ಸೈನ್ ಒಮೆಗಾ ಟಿ ಪ್ಲಸ್ ಫೈ. ಕ್ಲಿಯರಾ? ಸೊ ಈ ಫಾರ್ಮ್ ಅಲ್ಲಿ ಬಂದ್ರೆ, ಓಕೆ, ಈ ಸೈನ್ ಒಮೆಗಾ ಟಿ ಅಥವಾ ಸೈನ್ ಒಮೆಗಾ ಟಿ ಪ್ಲಸ್ ಫೈ ಅಥವಾ ಕಾಸ್ ಒಮೆಗಾ ಟಿ ಪ್ಲಸ್ ಫೈ ಬಂದ್ರೆ, ದಿಸ್ ಒನ್ ಇಂಡಿಕೇಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ವೇರ್ ಆಸ್ ದ ಪೀರಿಯಡಿಕ್ ಮೋಷನ್ ಅಂತಂದ್ರೆ y is equals to, ನಾ ಹೇಳಿದ್ನಲ್ಲ, ಆಂಪ್ಲಿಟ್ಯೂಡ್. ಫಾರ್ ಎಕ್ಸಾಂಪಲ್, ಓಕೆ, b0 plus b1 cos omega t, b2 cos 2 omega 2 t, and b3 cos 3 omega t, b4 cos 4 omega t plus so on. ಮತ್ತೆ ಸೈನಿಗೆ ಬರುತ್ತೆ a1 sin omega t, a2 sin 2 omega t, and a3 sin 3 omega t. ಈ ತರ ಹೋಗ್ತಾರೆ. ಈ ತರ ಫಂಕ್ಷನ್ಸ್ ಇದ್ರೆ ಅದು ಪೀರಿಯಾಡಿಕ್ ಫಂಕ್ಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಈ ತರ ಇದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಫಂಕ್ಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಕ್ಲಿಯರಾ? ರೈಟ್. ನೆಕ್ಸ್ಟ್ ಒನ್, ಟೋಟಲ್ ಎನರ್ಜಿ ಇನ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಟೋಟಲ್ ಎನರ್ಜಿ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ಟೋಟಲ್ ಎನರ್ಜಿನ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಸಮ್ ಆಫ್ ದಿಸ್ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ನಾವು ಟೋಟಲ್ ಎನರ್ಜಿ ಅಥವಾ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಪ್ರಕಾರ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರಬೇಕು? ಕಾನ್ಸ್ಟೆಂಟ್ ಆಗಿರಬೇಕು. ಓಕೆ, ಸೊ ಕಾನ್ಸ್ಟೆಂಟ್ ಆಗಿರಬೇಕು. ಓಕೆ, ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಸ್ಟೇಟ್ಮೆಂಟ್ ನೋಡೋಣ. ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM possesses both kinetic and potential energy.
The velocity of a particle executing simple harmonic motion is a periodic function of a time. The kinetic energy of a particle executing simple harmonic motion is given by, okay. So first ನಾನು kinetic energy ನ ಕನ್ಸಿಡರ್ ಮಾಡ್ಕೋತೀನಿ, okay. So kinetic energy that is equals to normal ಆಗಿ linear ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ of m v square. But we know that x is equals to a sin omega t, v is equals to a omega cos omega t, ಮತ್ತೆ acceleration ಅಂತ ಬಂದಾಗ minus a omega square sin omega t, okay. Now ಇವಾಗ v ವ್ಯಾಲ್ಯೂ ಏನು ಬಂದಿರ್ತಾರೆ, v ವ್ಯಾಲ್ಯೂ ಇನ್ನೊಂದು in terms of a position ಮೇಲೆ, so that is omega under square root a square minus x square. So this is where v is the function of a time, okay, where v is the function of a time. This is where v is the function of a x, okay. Now so substitute ಮಾಡೋಣ values na. So kinetic energy that is equals to of m as it is v square ಅಂತಂದ್ರೆ squaring on both side ಏನು ಬರುತ್ತೆ, omega square bracket of a square minus x square, okay. And potential energy ಏನು ಬರುತ್ತೆ, potential energy of kx square, okay. ಯಾಕೆ ಇದು of kx square, that is potential energy stored in the spring, okay. Now so k ಅಂದ್ರೆ ಗೊತ್ತಲ್ಲ ನಮಗೆ, omega square that is equals to k divided by m. So cross multiply ಮಾಡಿದ್ರೆ k is equals to m omega square ಬರುತ್ತೆ. So of k value m omega square x square. According to this equation ಏನು ಬರುತ್ತೆ, total energy kinetic energy ಏನಿದೆ of m omega square, ಇದನ್ನ ಆಚೆ ತಗೊಂಡ್ಬಿಡೋಣ, a square minus of m omega square x square plus potential energy of m omega square x square, correct? This is the potential energy, this is the kinetic energy. ನೀವು ನೋಡಬಹುದು, okay, ನೀವು ನೋಡಬಹುದು of m omega square x square of m omega square x square, ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಇದೆ, gone. So ಮಿಕ್ಕಿದ್ದೇನು, total energy is equals to of m omega square a square. So ಇಲ್ಲಿ ನೀವು ನೋಡಬಹುದು it is independent of a displacement, okay. It is independent of a displacement, independent of displacement, independent of displacement. We can consider it as a constant, okay. ಹೇಗೆ ಹೇಳ್ತೀರಾ, m is a constant, omega square nothing but angular frequency is a constant, and a amplitude is also constant, okay. It is independent of x, okay. This is showing total energy in a simple harmonic motion. So this is kinetic energy and this is the potential energy, okay. And this is total energy in a simple harmonic motion, right? So next ನೋಡೋಣ. ಇದಕ್ಕಿಂತ ಮುಂಚೆ ನಿಮಗೆ ಗ್ರಾಫ್ ತೋರಿಸ್ತೀನಿ, ಯಾವ್ದ್ರದ್ದು ಅಂತ ಹೇಳಿದ್ರೆ that is so this is total energy, okay. So this is total energy and this is x displacement, okay. We know that total energy does not depends on a x, but where kinetic energy and potential energy are dependent on a x, okay. ಇಲ್ಲಿ ನೋಡಬಹುದು ನೀವು k dot e, that is the kinetic energy of another constant, m another constant, omega square another constant, a square it is a variable according to the x position change ಆದಂಗೆಲ್ಲ. For a maximum displacement that will be the a equals to x, okay. So ಇದು ಸಹಿತ ವೇರಿಯಬಲ್, ಬಟ್ ಇದನ್ನ ನಾನು ಒನ್ ಟರ್ಮ್ y ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಎಕ್ಸಾಂಪಲ್, ಓಕೆ, y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ನ ನಾನು y ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ke that is the kinetic energy is directly proportional to the y square, ಅಂದ್ರೆ y ಸ್ಕ್ವೇರ್ ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಇವಾಗ x is equals to 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ kinetic energy ಏನಾಗುತ್ತೆ, ಇಲ್ಲ ನೆಕ್ಸ್ಟ್ ಇದರಲ್ಲೇ ಡಿಸ್ಕಸ್ ಮಾಡೋಣ. ಸೊ kinetic energy ಅಂದ್ರೆ ಏನು, that is of m omega square a square minus x square, ಕರೆಕ್ಟಾ? ಸೊ ಇವಾಗ ನನಗೆ x is equals to 0 ಅಂತ ಹಾಕ್ತೀನಿ, ಏನಾಗುತ್ತೆ kinetic energy that is equals to of
m omega square a square ಅಂತ ಆಗುತ್ತೆ. So this is a maximum kinetic energy ಅಲ್ವಾ? This is a maximum kinetic energy. So that means I can represent this one as a maximum kinetic energy. Right? Maximum kinetic energy. ಮತ್ತೆ ನೀವು ನೋಡಬಹುದು as x increases, x increases, kinetic energy decreases. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇದು 10 ಇದೆ ಅನ್ಕೊಳ್ಳಿ. a ಸ್ಕ್ವೇರ್ ವ್ಯಾಲ್ಯೂ 10 ಇದೆ. x ಸ್ಕ್ವೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅನ್ಕೊಳ್ಳಿ. ಇವಾಗ ನೋಡಿ ಈ a ಸ್ಕ್ವೇರ್ ವ್ಯಾಲ್ಯೂ ಏನು ತಗೊಂಡಿದ್ದೀನಿ 10. ಫಸ್ಟ್ ಕೇಸಲ್ಲಿ ಓಕೆ, ಸೊ ಫಸ್ಟ್ ಕೇಸಲ್ಲಿ x ವ್ಯಾಲ್ಯೂ 1 ಏನಾಯ್ತು 9. ಸೆಕೆಂಡ್ ಕೇಸಲ್ಲಿ 2 ಏನಾಯ್ತು ದಿಸ್ ಇಸ್ 8. ಥರ್ಡ್ ಕೇಸಲ್ಲಿ 3 ಏನಾಯ್ತು 7. ಆ ತರ ಹೋದ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಕೀಪ್ ಆನ್ ಡಿಕ್ರೀಸ್, ರೈಟ್? ಸೊ ಇದನ್ನ ನಾವು ಯಾವ ತರ ತೋರಿಸಬಹುದು? ಈ ತರ ತೋರಿಸಬಹುದು, ಕರೆಕ್ಟಾ? ಅದೇ ರೀತಿ ವಿತ್ ರೆಸ್ಪೆಕ್ಟ್ ಟು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಸಹಿತ ತೋರಿಸಿದ್ರೆ ಅದು ಈ ಕಡೆ ಈ ತರ ಕಾಣಿಸುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಕೈನೆಟಿಕ್ ಎನರ್ಜಿ ಗ್ರಾಫ್ ಲುಕ್ಸ್ ಲೈಕ್. ಕೈನೆಟಿಕ್ ಎನರ್ಜಿ ಈ ತರ ಕಾಣಿಸುತ್ತೆ. ಓಕೆ, ಸೊ ಇವಾಗ ನೀವು ನೋಡಬಹುದು this is okay, so ಇಲ್ಲಿ ಏನು ಹೇಳ್ಬೋದು ಅಂತಂದ್ರೆ E is the constant. okay, E is the constant. ಯಾಕೆ ಕಾನ್ಸ್ಟೆಂಟ್ ಅಂದ್ರೆ ಆಫ್ m omega square a square. ಓಕೆ, ಇಷ್ಟೇ ಇರೋದು. ಸೊ ಇಲ್ಲಾಯ್ತು ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಮಿನಿಮಮ್. ಓಕೆ, ಅಥವಾ ಕೈನೆಟಿಕ್ ಎನರ್ಜಿ 0 ಅಂಡ್ ಇಲ್ಲೂ ಸಹಿತ ಕೈನೆಟಿಕ್ ಎನರ್ಜಿ 0 as x is equals to 0 ಆದ್ರೆ. ಓಕೆ, ನಾವು ನೆಕ್ಸ್ಟ್ ಒನ್ ಯಾವುದು? ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೋಣ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ m omega square x square. ಓಕೆ, ಆಫ್ omega square x square. ಎಸ್, ಸೊ ಇಲ್ಲಿ ನೋಡ್ಬೋದು ನೀವು ಪೊಟೆನ್ಷಿಯಲ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಅಂದ್ರೆ ಇನ್ಕ್ರೀಸ್ ಇನ್ ಆರ್ಡರ್. ಓಕೆ, ಇನ್ಕ್ರೀಸ್ ಇನ್ ಆರ್ಡರ್ ಅಂತಂದ್ರೆ ಈ ತರ ಹೋಗುತ್ತೆ. ಈ ತರ ಹೋಗುತ್ತೆ. ಓಕೆ, ಸೊ ಅದೇ ರೀತಿ ಈ ಕಡೆ ಫೈನ್. ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ, ಇಟ್ ಇಸ್ 0 ಅಂಡ್ ಇಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ನೋಡಿ ಎಟ್ ಅ ಹೈಯೆಸ್ಟ್ ಪಾಯಿಂಟ್ ಕೈನೆಟಿಕ್ ಎನರ್ಜಿ, ಸಾರಿ ದಿಸ್ ಇಸ್ ದ ಹೈ, ಇದು ಎನರ್ಜಿ ಅಲ್ವಾ? ಸೊ ಪೊಸಿಷನ್ ಪ್ರಕಾರ ಮಾತಾಡಿದ್ರೆ ಬರುತ್ತೆ. ದಟ್ ಇಸ್ ಅ ಫ್ರೀ ಫಾಲ್ ಕೇಸ್ ಆಗುತ್ತೆ, ಇಗ್ನೋರ್ ಇಟ್. ಆ್ಯಂಡ್ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇಗ್ನೋರ್ ದೀಸ್ ಪಾಯಿಂಟ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಈ ಪಾಯಿಂಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಓಕೆ, ಈ ಪಾಯಿಂಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ದಿಸ್ ಪಾಯಿಂಟ್ ಅಂಡ್ ದಿಸ್ ಪಾಯಿಂಟ್. ಸೊ ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ? ಇಲ್ಲೂ ಅಷ್ಟೇ. ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್, ಕರೆಕ್ಟ್? ಓಕೆ, ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ಇಲ್ಲಿ ಕೈನೆಟಿಕ್ ಎನರ್ಜಿ 0, ಇಲ್ಲಿ ಕೈನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ 0, ಇಲ್ಲಿ ಕೈನೆಟಿಕ್ ಎನರ್ಜಿ ಸಾರಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್. ಟೋಟಲ್ ಕನ್ಸಿಡರ್ ಮಾಡಿದ್ರೆ ಕಾನ್ಸ್ಟೆಂಟ್. ಓಕೆ, ನಾವು ಇವಾಗ ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಏನಂತ ನೋಡೋಣ. ಸೊ ಕೈನೆಟಿಕ್ ಎನರ್ಜಿ ಅಂದ್ರೇನು? ಆಫ್ ಅಕಾರ್ಡಿಂಗ್ ಟು ದ ಇಕ್ವೇಶನ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಆಫ್ m omega square a square minus x square that is of m omega square x square. Okay, ಇಷ್ಟಿದೆನಾ? ಸೊ ಆಫ್ ಗೆಟ್ ಕ್ಯಾನ್ಸಲ್, m ಗೆಟ್ ಕ್ಯಾನ್ಸಲ್, omega square ಗೆಟ್ ಕ್ಯಾನ್ಸಲ್. ಮಿಕ್ಕಿದೇನು ಸರ್? a square minus x square that is equals to x square, ಕರೆಕ್ಟಾ? ಸೊ ಆ ಕಡೆ ಸೆಂಡ್ ಮಾಡಿ, ಏನಾಗುತ್ತೆ? a square that is equals to 2x square. ಸೊ ಇವಾಗ ನಿಮಗೆ x ಬೇಕು ಅಂತಂದ್ರೆ ಪೊಸಿಷನ್. ಓಕೆ, ಇದು x ಪೊಸಿಷನ್ ತಾನೆ? ದಿಸ್ ಇಸ್ x, ದಿಸ್ ಇಸ್ ಆಲ್ಸೋ x. Okay, what is the value? That is plus or minus. Okay, plus or minus a divided by root 2. A divided by root 2. Plus or minus. So ಈ ಕಡೆ plus a by root 2 and ಇಲ್ಲಿ minus a by root 2. Clear? So simple. Okay, ಇಷ್ಟೇ, ಏನೂ ಇಲ್ಲ. So kinetic energy and potential energy graph. ಸೊ ಇಲ್ಲಿ ನಾವು ಇಂಡಿಕೇಟ್ ಮಾಡಿದ್ರೆ, ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಅಂಡ್ ದಿಸ್ ಒನ್ ಕೈನೆಟಿಕ್ ಎನರ್ಜಿ. ಓಕೆ, ನಾವು
Let's move on to the next concept, that is oscillation of a mass attached to horizontal spring. The spring block system ಬಗ್ಗೆ ಮಾತಾಡ್ತಿರೋದು again. So let's consider the first one. So block of mass m and it is attached with a spring with a constant k. Okay, so ಇವಾಗ ಇದನ್ನ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ಈ ಕಡೆ ಎಳ್ಕೊಂಡ್ರೆ ದಟ್ ಈಸ್ ದ ಎಕ್ಸ್ಟರ್ನಲ್ ಫೋರ್ಸ್ ಎಫ್ ಎಕ್ಸ್ಟರ್ನಲ್. ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ರೀಸ್ಟೋರಿಂಗ್ ಫೋರ್ಸ್. ದಟ್ ಈಸ್ ದ ಇಟ್ ಈಸ್ ಆಕ್ಚುಲಿ ಇದ್ರ ಮೇಲೆ ಇದರಲ್ಲಿ ಡೆವಲಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬರೆಯೋದು ಆಕ್ಚುಲಿ ವೇಸ್ಟ್, ಇದರಲ್ಲಿ ಬರಿಬೇಕು. ಓಕೆ, ಇದರಲ್ಲಿ ಬರಿಬೇಕು. ಓಕೆ, ಸೊ ದಿಸ್ ಇಸ್ ಆಫ್ restoring force developed in a spring. So according to the concept ನೋಡಬೇಕಾದ್ರೆ F is equals to FR is equals to minus KX. Already ನಾವು ಡಿಸ್ಕಸ್ ಮಾಡಿದ್ವಿ. FR is directly proportional to X ಅಂತೇಳಿ. Okay, so FR that is equals to second Newton's second law ಪ್ರಕಾರ F is equals to A and we know that M is equals to omega square X. ನೆನಪಿದೆನಾ? A is directly proportional to the X. A ಅಂದ್ರೆ ಏನು? Minus omega square x. So A is directly proportional to the x. Okay, now so ಇದನ್ನ F is equals to MA ಪ್ರಕಾರ ಮಾತಾಡಿದ್ರೆ so FR ಅಂದ್ರೆ ಏನು? Minus KX that is equals to minus M omega square x. Okay, now KX get cancel, negative negative get cancel and omega square that is equals to K divided by M. ಅಥವಾ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು ಕೆ ಡಿವೈಡೆಡ್ ಬೈ ಎಮ್. ಆ್ಯಂಡ್ ಇವಾಗ ನಮಗೆ ಆಸಿಲೇಷನ್ ಬಗ್ಗೆ ಹೇಳಿದ್ರಿಂದ ವಾಟ್ ಈಸ್ ದ ಟೈಮ್ ಪೀರಿಯಡ್ ಅಂತ ಹೇಳಿದ್ರೆ, ಟೈಮ್ ಪೀರಿಯಡ್ ಎಷ್ಟು ಅಂತ ಕೇಳಿದ್ರೆ ಟೈಮ್ ಪೀರಿಯಡ್ ಟಿ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಟೈಮ್ ಪೀರಿಯಡ್ ನಾರ್ಮಲ್ ಆಗಿ ಯಾವ ಥರ ಟೈಮ್ ಪೀರಿಯಡ್ ಬರೀತೀರಾ ಸರ್? ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 2π ಡಿವೈಡೆಡ್ ಬೈ ಟಿ. ನಮಗೆ ಟೈಮ್ ಪೀರಿಯಡ್ ಬೇಕಾಗಿರೋದ್ರಿಂದ ದಟ್ ಈಸ್ ಅ 2π ಡಿವೈಡೆಡ್ ಬೈ ಒಮೆಗಾ ಅಷ್ಟೇ. So T is equals to 2π as it is. Omega ಅನ್ನೋದು ಅಂಡರ್ ಸ್ಕ್ವೇರ್ ರೂಟ್ ಕೆ ಡಿವೈಡೆಡ್ ಬೈ ಎಮ್. ಬಟ್ ನಮಗೆ ರೆಸಿಪ್ರೋಕಲ್ ಬೇಕು ಅಂದ್ರೆ 1 ಡಿವೈಡೆಡ್ ಬೈ ಒಮೆಗಾ ಬೇಕು ಅಂದ್ರೆ ದಟ್ ಈಸ್ ಎಮ್ ಡಿವೈಡೆಡ್ ಬೈ ಕೆ, ರೈಟ್? ಸೊ ಇವಾಗ ಅಂಡರ್ ಸ್ಕ್ವೇರ್ ರೂಟ್ ಎಮ್ ಡಿವೈಡೆಡ್ ಬೈ ಕೆ. ಸೊ ದಿಸ್ ಇಸ್ ದ ಟೈಮ್ ಪೀರಿಯಡ್. ಓಕೆ, ದಿಸ್ ಇಸ್ ಅ ಟೈಮ್ ಪೀರಿಯಡ್. ಫ್ರೀಕ್ವೆನ್ಸಿ ಬೇಕು ಅಂದ್ರೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಅಂದ್ರೆ ನಂಬರ್ ಆಫ್ ಆಸಿಲೇಷನ್ ಮೇಡ್ ಇನ್ 1 ಸೆಕೆಂಡ್ ಅಂತ ಹೇಳಿದ್ರೆ ಸೊ ದಟ್ ಈಸ್ ಎಫ್ 1 ಡಿವೈಡೆಡ್ ಬೈ ಟಿ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2π ಅಂಡರ್ ಸ್ಕ್ವೇರ್ ರೂಟ್ ಕೆ ಡಿವೈಡೆಡ್ ಬೈ ಎಮ್. ಓಕೆ, ಕೆ ಡಿವೈಡೆಡ್ ಬೈ ಎಮ್ ಇಷ್ಟೇ. ದಿಸ್ ಇಸ್ ದ ಫ್ರೀಕ್ವೆನ್ಸಿ ಅಂಡ್ ದಿಸ್ ಇಸ್ ದ ಟೈಮ್ ಪೀರಿಯಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಏನೋ ಇದನ್ನೇನಂತ ಕರಿತೀವಿ? ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಅಂತಾನು ಕರಿತೀವಿ. ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್, ಸ್ಪ್ರಿಂಗ್ ಬ್ಲಾಕ್ ಸಿಸ್ಟಮ್ ಅಥವಾ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಅಂತಾನು ಕರೀತಾರೆ. ಓಕೆ, ಏನಂತ? ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಅಂತಾನು ಕರೀತಾರೆ. ಓಕೆ, ಸಿಸ್ಟಮ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಅಂತಾನು ಕರೀತಾರೆ. ಕ್ಲಿಯರಾ? ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸಿಂಪಲ್ ಪೆಂಡಲಮ್. ಓಕೆ, ಸೊ ಅಲ್ಲಿ ಒಂದು ಕೇಸ್ ಬರುತ್ತೆ, ಆಕ್ಚುಲಿ ಎರಡು ಕೇಸ್ ಬರುತ್ತೆ. ಒಂದು ಅಬ್ಸರ್ವ್ ಮಾಡಿ. ಓಕೆ, ಒಂದು ಅಬ್ಸರ್ವ್ ಮಾಡಿ. So block system. So ಇದನ್ನ mass m. Okay,
ಇದೊಂದು, ಇದೊಂದು ಸ್ಪ್ರಿಂಗ್, ಇದೊಂದು ಸ್ಪ್ರಿಂಗ್. ಓಕೆ, ಸೊ ದಿಸ್ ಇಸ್ K1 ಅಥವಾ ಇದು K2 ಯಾವುದಾದ್ರೂ ಅನ್ಕೊಳ್ಳಿ. ಓಕೆ, ಸೊ K2. ಇನ್ನೊಂದು ಅಬ್ಸರ್ವ್ ಮಾಡಿ, and this is mass. This is the first spring and this is the second spring. Okay, ಇದನ್ನ ಈ ಕಡೆ ಹಿಡಿತಿದ್ದೀವಿ. This is F external force. ಇನ್ನೊಂದು ಹೇಗೆ ಅಂತಂದ್ರೆ, ಇದು block. Okay, so this is a block and it is suspended ಇದು K1 and this is a K2 ಅನ್ಕೊಳ್ಳಿ, and mass m. ಈ ಮೂರು ಕೇಸಸ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ನೋಡಿ ಈ ಎರಡು ಎಡ್ಜ್ ಏನಿದೆಯಲ್ಲ, ಎರಡು ಪಾಯಿಂಟ್ ಅಲ್ಲಿ ಮಾತ್ರ ಕನೆಕ್ಟ್ ಆಗಿರೋದು. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್ ಅನ್ಕೊಂಡ್ರೆ ಇದು ಸಹಿತ ಎ ಪಾಯಿಂಟ್ ಅಂಡ್ ಇದು ಸಹಿತ ಬಿ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್. ಇದು ಅಷ್ಟೇ, ಒಂದು ಈ ಎ ಪಾಯಿಂಟ್ ಆಗಿದೆ, ಮಿಕ್ಕಿದ್ದು ಇದು ಬಿ ಪಾಯಿಂಟ್, ಎರಡು ಗೋಡೆಗೆ ಅಟ್ಯಾಚ್ ಆಗಿದೆ. ಓಕೆ, ಸೊ ಇದನ್ನ ಗೋಡೆ ಅನ್ಕೊಂಡ್ರೆ, ಸೊ ಅದು ಎರಡು ಗೋಡೆ ತಾನೆ, ಟೋಟಲ್ ಆಗಿ ಇದು ಒಂದು ಮತ್ತೆ ಇದು ಒಂದು, ಇದಿಷ್ಟು ಬ್ಲಾಕ್, ಒಂದು ಬ್ಲಾಕ್ ಅಲ್ಲಿ ಅಟ್ಯಾಚ್ ಆಗಿದೆ, ಇನ್ನೊಂದು ಗೋಡೆಗೆ ಅಟ್ಯಾಚ್ ಆಗಿದೆ. ದಾಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ಪ್ಯಾರಲಲ್ ಕಾಂಬಿನೇಷನ್. ಇದು ಅಷ್ಟೇ, ಇದು ಪ್ಯಾರಲಲ್ ಕಾಂಬಿನೇಷನ್, ಒಂದು ಮೇಲೆ ಅಟ್ಯಾಚ್ ಆಗಿದೆ, ಇನ್ನೊಂದು ಕೆಳಗಡೆ ಅಟ್ಯಾಚ್ ಆಗಿದೆ. ಸೊ ಈ ತರ ಕಾಂಬಿನೇಷನ್ ನಾವೇನಂತ ಕರಿತೀವಿ, ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಪ್ಯಾರಲಲ್ ಕಾಂಬಿನೇಷನ್ ಪ್ರಕಾರ ಇಟ್ ಈಸ್ ಫಾರ್ ಅ ಪ್ಯಾರಲಲ್ ಕಾಂಬಿನೇಷನ್. Okay, so for a parallel combination, so first ಏನು ಮಾಡಬೇಕು, ನಮಗೆ ಗೊತ್ತಿರೋ ಹಾಗೆ F is equals to minus KX ಅಂತಿದೆ, ರೈಟ್? ಸೊ ನಾನೇನು ಮಾಡ್ತೀನಿ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಜಸ್ಟ್ ಮ್ಯಾಗ್ನಿಟ್ಯೂಡ್, ಸೊ KX ಮಾತ್ರ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನೋಡಿ, ದಿಸ್ ಇಸ್ ದ X1 and this is the X2. ಇಲ್ಲಿ ಸೇಮ್ ಎರಡು ಸೇಮ್ ಆಗಿ ಮೂವ್ ಆಗ್ತಾ ಇದೆ, ಅಂಡ್ ಇಲ್ಲೂ ಸೇಮ್ ಹೈಟ್ ಅಲ್ಲಿ ಇದೆ. ದಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ಎಕ್ಸ್, ಇಟ್ ಈಸ್ ಆಲ್ಸೋ ಎಕ್ಸ್ ಫ್ರಮ್ ದ 2 ಪಾಯಿಂಟ್ಸ್. ಓಕೆ, ರೈಟ್? ಸೊ ಇವಾಗ ಡಿಸ್ಪ್ಲೇಸ್ಮೆಂಟ್ ನ ಯಾವ ತರ ಬರೀಬಹುದು, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ ಈ ಎರಡು ಕೇಸಲ್ಲಿ. ಸೊ ಅಫ್ಕೋರ್ಸ್ ಈ ಎರಡರಲ್ಲಿ ಫೋರ್ಸ್ ಸೇಮ್ ಆಗಿದೆ, ಇದು ಫೋರ್ಸ್ ಈ ಕಡೆ ಎಳ್ಕೊಂಡ್ರೆ ಮೇಲೂ ಸಹಿತ ಅದೇ ಫೋರ್ಸ್ ಅಲ್ಲಿ ಎಳ್ಕೊಳ್ಳುತ್ತೆ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಫೋರ್ಸ್ ಓನ್ಲಿ. ಸೊ ಇಷ್ಟು ಫೋರ್ಸ್ ಈ ಕಡೆ ಆದ್ರೆ ಈ ಎರಡು ಫೋರ್ಸ್ ಈ ಕಡೆ ಎಳ್ಕೊಳ್ಳುತ್ತೆ ತಾನೆ, ಈ ಕಡೆ, ರೈಟ್? ಈ ಎರಡು ಫೋರ್ಸ್ ಈ ಕಡೆ ಹೇಳ್ಕೊಳ್ಳುತ್ತೆ. ಲೆಟ್ ಮಿ ಕನ್ಸಿಡರ್ ದಿಸ್ as F1, this is the F2. ಓಕೆ, ಸೊ F is equals to F1 plus F2. ಸೊ ಅದ್ರ ಪ್ರಕಾರ ಹೇಳೋದಾದ್ರೆ KX that is equals to K1, this is the equivalent. ಓಕೆ, X ಎಷ್ಟಿದೆ, ಸೇಮಾ, ಎಲ್ಲೂ ಸೇಮು, ಎಲ್ಲೂ ಸೇಮ್, ಪ್ಲಸ್ K2X, ಎಲ್ಲೂ ಅಷ್ಟೇ, ದಿಸ್ ಇಸ್ ನಥಿಂಗ್ ಬಟ್ X ಓನ್ಲಿ. ಓಕೆ, ಸೊ ಈ ಕಡೆ ಎಷ್ಟು ಡಿಸ್ಪ್ಲೇಸ್ ಆಗುತ್ತೆ, ಮೂವ್ ಆದ್ಮೇಲೆ ಈ ಕಡೆದು ಸಹಿತ ಅಷ್ಟೇ ಡಿಸ್ಪ್ಲೇಸ್ ಆಗುತ್ತೆ. ಓಕೆ, ಬೇರೆ ಬೇರೆ ತರ ಆಗಲ್ಲ, ಬಿಕಾಸ್ ಆಂಪ್ಲಿಟ್ಯೂಡ್ ಈದರ್ ಸೈಡ್ ವಿಲ್ ರಿಮೈನ್ ಸೇಮ್. ಆಂಪ್ಲಿಟ್ಯೂಡ್ ಚೇಂಜ್ ಅಲ್ಲ, ಒಂದ್ ಕಡೆ ಜಾಸ್ತಿ ಇದ್ದು ಇನ್ನೊಂದು ಕಡೆ ಕಮ್ಮಿ ಇರಲ್ಲ. ಸೊ ಎರಡು ಕಡೆ ಈದರ್ ಸೈಡ್ ಸೇಮ್ ಆಗಿರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ X1 is equals to X, X2 is equals to
x only. So ಈ ಫಾರ್ಮುಲಾ ನೋಡ್ಕೋಬಹುದು. ಓಕೆ, ಸೊ ಫೈನಲ್ ಆಗಿ ನೀವು ನೋಡ್ಬೋದು x get cancel. So equivalent spring constant ಏನು for a parallel combination, that is the k1 plus k2. ಓಕೆ, ಸೊ ಇವಾಗ ಟೈಮ್ ಪೀರಿಯಡ್ ಬೇಕು ಅಂತ ಅನ್ಕೊಳ್ಳಿ. ಸೊ ಟೈಮ್ ಪೀರಿಯಡ್ ಬೇಕು ಅಂದ್ರೆ that is the 2 pi under square root m divided by k equivalent. ಸೊ k equivalent first solve ಮಾಡಿ ಆಮೇಲೆ substitute ಮಾಡಿ. ಓಕೆ, solve ಮಾಡಿ then substitute the values in the time period. Got it? So ಈ ತರ solve ಮಾಡಬೇಕು. ಓಕೆ, now let's move on to the next concept, that is the series combination. Series combination ಅಂದ್ರೆ ಹೇಗೆ? Let's consider series combination. So this is m. Okay, and this first spring, and this is second spring. Okay, so let me consider this is k2 and this is k1. ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು? x1. ಓಕೆ, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ x2 ಅಂತ ಅನ್ಕೋಣ. ಸೊ ಇವಾಗ ನಾನು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ಇದನ್ನ ಪುಲ್ ಮಾಡ್ತೀನಿ, ಎಫ್ ಎಕ್ಸ್ಟರ್ನಲ್. ಈ ಕಡೆ ಸ್ಪ್ರಿಂಗ್ ಫೋರ್ಸ್ ಇರುತ್ತೆ, ರೈಟ್? ಈ ಕಡೆ ಸ್ಪ್ರಿಂಗ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಓಕೆ, ದಟ್ ಈಸ್ ದ ರೀಸ್ಟೋರಿಂಗ್ ಫೋರ್ಸ್. ವಾಟ್ ಇಸ್ ದಿಸ್ ರೀಸ್ಟೋರಿಂಗ್ ಫೋರ್ಸ್? ನಾವು ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ತಿರೋದು, ಕರೆಕ್ಟಾ? ಸೊ ನಮಗೆ ಗೊತ್ತಿದೆ ಮ್ಯಾಗ್ನಿಟ್ಯೂಡ್ ಆಫ್ ಅ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು kx. ನೀವು ಮತ್ತೆ ಹೇಳ್ತಿದ್ದೀನಿ, ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್, ನಾಟ್ ಅಸ್ ಜಸ್ಟ್ ಅ ಫೋರ್ಸ್, ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಅ ಫೋರ್ಸ್. ಓಕೆ, ರೀಸ್ಟೋರಿಂಗ್ ಫೋರ್ಸ್, ನಥಿಂಗ್ ಬಟ್ ಎಫ್ ಇಸ್ ಈಕ್ವಲ್ಸ್ ಟು kx. ಸೊ x ಇಸ್ ಈಕ್ವಲ್ಸ್ ಟು ಎಫ್ ಡಿವೈಡೆಡ್ ಬೈ k. ಫೈನ್. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ದೀಸ್ ಟು, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ x ಇಸ್ ಈಕ್ವಲ್ಸ್ ಟು x1 ಪ್ಲಸ್ x2, ಕರೆಕ್ಟಾ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ x ಅಂದ್ರೆ ಟೋಟಲ್ ಫೋರ್ಸ್ ಸಹಿತ f ಆಗುತ್ತೆ, ಡಿವೈಡೆಡ್ ಬೈ k ಈಕ್ವಲೆಂಟ್. ದಟ್ ಈಸ್ ಈಕ್ವಲ್ಸ್ ಟು x1 ಅಂದ್ರೆ ಹಿಯರ್ f1 ಡಿವೈಡೆಡ್ ಬೈ k1 ಪ್ಲಸ್ f2 ದಟ್ ಈಸ್ ಈಕ್ವಲ್ಸ್ ಟು k2. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ f1 ಅಂಡ್ f2 ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಯಾಕೆಂದ್ರೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಅಂದ್ರೆ ಈ ಕಡೆ ಫೋರ್ಸ್ ಎಷ್ಟಿರುತ್ತೆ? 100 ನ್ಯೂಟನ್ ಈ ಕಡೆ ಇದ್ರೆ ಈ ಕಡೆ ಸಹಿತ 100 ನ್ಯೂಟನ್ ಇರುತ್ತೆ. ಅಂಡ್ ವಿ ಹ್ಯಾವ್ ಲರ್ನ್ ಇನ್ ಅ ನ್ಯೂಟನ್ಸ್ ಲಾ ಆಫ್ ಮೋಷನ್, ಇಲ್ಲಿ ಇದು ಸಹಿತ ಸೇಮ್ ಇರುತ್ತೆ. ಈ ಫೋರ್ಸ್ ಸಹಿತ ಸೇಮ್ ಆಗಿರುತ್ತೆ, ಈ ಫೋರ್ಸ್ ಸಹಿತ ಸೇಮ್ ಆಗಿರುತ್ತೆ, ಈ ಫೋರ್ಸ್ ಮತ್ತೆ ಈ ಫೋರ್ಸ್ ಸಹಿತ ಸೇಮ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ಇಲ್ಲಿ ನಾನು ಬರೆಯೋದೇನಂದ್ರೆ f1 is equals to f2 that is equals to f. ಸೊ ಫೈನಲ್ ಆಗಿ ನಾವು ಹೇಳೋದೇನು? ಸೊ f divided by k equivalent, f divided by k1, f divided by k2. Okay, now f ಮಿಕ್ಕಿದೆಷ್ಟು? 1 divided by k equivalent, that is equals to 1 by k1 plus 1 divided by k2. ಓಕೆ, ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ತರನೇ ಕಾಣಿಸ್ತಾ ಇದೆ, ಬಟ್ ರೆಸಿಸ್ಟೆನ್ಸ್ಗೆ ಪ್ಯಾರಲಲ್ ಕಾಂಬಿನೇಷನ್ ಆಗುತ್ತೆ, ಬಟ್ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಆಗಿದೆ. ಸೊ k1 k2 ಡಿವೈಡೆಡ್ ಬೈ k1 ಪ್ಲಸ್ k2. ಓಕೆ, ಗಾಟ್ ಇಟ್? ಸೊ ಟೈಮ್ ಪೀರಿಯಡ್ ಯಾವ ತರ ಬರೀತೀರಾ? 2 pi ಅಂಡರ್ ಸ್ಕ್ವೇರ್ ರೂಟ್ m divided by k equivalent. Okay, so this is for series combination. This is for series combination. Okay, this is for series combination. Okay, so a graphs correct agidena illa anta heli check ಮಾಡಿ. Okay, cross verify. Okay, so this one cross verify. Arity is equals to 0. So maximum amplitude and minimum amplitude. Okay, please check this. Okay, cross check. Fine. Now, so ivaga simple pendulum. So this is the last concept theoretically.
ಓಕೆ ಲಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ ಸಿಂಪಲ್ ಪೆಂಡುಲಮ್ ಓಕೆ ಸಿಂಪಲ್ ಪೆಂಡುಲಮ್ ಅನ್ನೋದು is a point mass suspended by weightless and inextensible thread rigidly to the support andre so first nodi try to understand the diagram okay so let's consider this is the support rigid support okay so this is the rigid support and this is inextensible string ಅಂದ್ರೆ ಅದು ಎಕ್ಸ್ಟೆಂಡ್ ಆಗಲ್ಲ ಮತ್ತೆ ಮಾಸ್ಲೆಸ್ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ರಿಯಾಲಿಟಿಯಲ್ಲಿ ಯಾವುದೇ ಆಬ್ಜೆಕ್ಟ್ ತಗೊಂಡ್ರೆ ಅದಕ್ಕೆ ಮಿನಿಮಮ್ ಅಂದ್ರೂ ಮಾಸ್ ಇದ್ದೇ ಇರುತ್ತೆ ಓಕೆ ಮಿನಿಮಮ್ ಅಂದ್ರೂ ಮಾಸ್ ಇದ್ದೇ ಇರುತ್ತೆ ಓಕೆ ಸೊ ದಿಸ್ ಇಸ್ ಅ ಮೀನ್ ಪೊಸಿಷನ್ ಓಕೆ ಸೊ ದಿಸ್ ಇಸ್ ಅ ಮೀನ್ ಪೊಸಿಷನ್ ಓಕೆ ಸೊ ಇವಾಗ ಏನಾಗುತ್ತೆ ಇಲ್ಲಿ ಲೆಟ್ಸ್ ಸೇ ಸ್ಮಾಲ್ ಆಂಪ್ಲಿಟ್ಯೂಡ್ ಅಲ್ವಾ ಸ್ಮಾಲ್ ಆಂಪ್ಲಿಟ್ಯೂಡ್ ನ ಕನ್ಸಿಡರ್ ಮಾಡ್ಕೋಬೇಕು ನಾವು ಬಿಕಾಸ್ ಇಟ್ ಇಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕಂಡೀಷನ್ ಅಲ್ವಾ ಫುಲ್ ಓಕೆ ಸೊ ದಟ್ ಈಸ್ ಎಮ್ ಓಕೆ ನೌ ಇವಾಗ ನೋಡಿ ಏನಿದು ಟೀಟಾ ಸ್ಮಾಲ್ ಆಂಗಲ್ ಓಕೆ ಸ್ಮಾಲ್ ಆಂಗಲ್ ಓಕೆ ನಾ ಸೊ ಇವಾಗ ಇದರಲ್ಲಿ ಡ್ಯೂ ಟು ವೇಟ್ ಆಫ್ ದ ಬಾಡಿ ಏನಾಗುತ್ತೆ ಅದು ಕೆಳಗಡೆ ಮೂವ್ ಆಗುತ್ತೆ ಓಕೆ ಸೊ ದಟ್ ಈಸ್ ದ ಎಮ್ ಜಿ ಓಕೆ ಸೊ ಇದ್ರದ್ದು ಇದೇ ಫೋರ್ಸ್ ಈ ಕಡೆ ಆಕ್ಟ್ ಆಗ್ತಿರತ್ತಲ್ಲ ಸೊ ದಟ್ ಈಸ್ ಎಮ್ ಜಿ ಕಾಸ್ ಥೀಟಾ ಆಗುತ್ತೆ ಸರ್ ಅದು ಎಮ್ ಜಿ ಕಾಸ್ ಥೀಟಾ ಹೇಗಾಗುತ್ತೆ ಇದು ಟೀಟಾ ಅಂದ್ರೆ ಇದು ಸಹಿತ ಟೀಟಾನೇ and perpendicular to opposite one ಏನಾಗುತ್ತೆ opposite one ಇಲ್ಲಿ ಬರೀತೀನಿ ಇದನ್ನ ಬಳಸ್ಬಿಡ್ತೀನಿ ಇದನ್ನ that is mg sin theta okay mg sin theta ಸೊ ಇಲ್ಲಿ mg sin theta ಅನ್ನೋದು ಏನು ಮಾಡುತ್ತೆ ಈ ಕಡೆ ಮೂವ್ ಆಗ್ತಿದ್ರೆ ಮತ್ತೆ ಈ ಕಡೆ ತಗೊಂಡು ಬಂದ್ಬಿಡುತ್ತೆ what is the distance ಅಂತಂದ್ರೆ from here to here that is the x okay and this is the L length of the string and this is the mass of the bob okay now for a small angle okay for a small sin theta is equals to theta ಇಲ್ಲಿ ನೋಡಿ ಇದು ಆಲ್ಮೋಸ್ಟ್ ಟ್ರಯಾಂಗಲ್ ತರನೇ ಕಾಣಿಸ್ತಾ ಇದೆನಾ ಓಕೆ ಟ್ರಯಾಂಗಲ್ ತರನೇ ಕಾಣಿಸ್ತಾ ಇದೆನಾ ಟ್ರಯಾಂಗಲ್ ತರನೇ ಕಾಣಿಸ್ತಾ ಇದೆನಾ ಸೇಮ್ theta this is x and this is theta and this is the length ಇವಾಗ ನಿಮಗೆ theta ಬೇಕು ಅಂದ್ರೆ that is arc length divided by radius right so ಇಲ್ಲಿ ನೀವು ನೋಡಿದ್ರೆ theta is equals to arc length is to L radius ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಇದು ರೇಡಿಯಸ್ ತರನ ಹೋಗುತ್ತೆ ಓಕೆ ಸೊ ಈ ತರ ಸೊ it is looks like as vertical circular motion ಅದ this will be the radius okay ಆರ್ಕ್ ಲೆಂತ್ ಅಂದ್ರೆ ಎಕ್ಸ್ ಆಗುತ್ತೆ ನೋಡಿ ಇಲ್ಲಿ ಥೀಟಾ ಅಂದ್ರೆ ದಿಸ್ ಇಸ್ ದ ಸ್ಟ್ರಿಂಗ್ ಲೆಂತ್ ಇದು ಆಕ್ಟ್ಸ್ as a radius okay arc length that is the x and radius that is the L so x is equals to theta L okay x is equals to theta L fine ಇವಾಗ from restoring force okay from restoring force ಏನು ಹೇಳುತ್ತೆ FR that is equals to minus K X ಅಂತ ಬರಲ್ಲ ಇಲ್ಲಿ ಯಾವ್ದು ತಗೊಂಡು ಬರ್ತಾ ಇದೆ mg sin theta but for a small angle that is the mg theta and we know that okay so we know that theta is equals to x divided by L so ಇದನ್ನ ಯಾವ ತರ ಬರೀಬಹುದು minus mgx divided by L okay and FR ಅನ್ನೋದೇನು that is MA ಅಂತ ಬರೀಬಹುದಾ that is mgx divided by L so ನಮಗೆ acceleration ಗೊತ್ತಿದೆ that is minus omega square x minus m omega square x that is equals to minus m g x right minus g
x divided by L. Okay. Now, m get cancel, negatives cancel, x cancel. So, mikkidenu omega square that is equals to g divided by L. Okay. G divided by L and illi bariyodadre omega that is equals to under square root g divided by L. Got it? Now, time period of the simple pendulum. Okay. Time period of simple pendulum. Simple pendulum T. So, adana yav ತರ ಬರಿಬಹುದು T is equals to 2 pi divided by omega. So, that 2 pi that is equals to omega ಅನ್ನೋದು ಕೆಳಗಡೆ ಇದೆ. Therefore, 1 divided by omega ಬರೆದ್ರೆ ಹೇಗೆ ಇರುತ್ತೆ? L divided by G. Okay, L divided by G. So, T is equals to 2 pi under square root L divided by G. ಗೊತ್ತಾಯ್ತಾ? So, T is the time period of a simple pendulum, 2 pi is the constant, and L is the length of the string, G is the acceleration due to gravity. Okay. So, ಇದು normal ಆಗಿ G is equals to 9.8 meter per second square. Okay. So, ಇಷ್ಟು ಸ್ಪೆಷಲ್ ಕೇಸಸ್ ಬೇಡ, ಇದಕ್ಕೆಲ್ಲ ಬೇಕಾಗಿಲ್ಲ ಸ್ಪೆಷಲ್ ಕೇಸಸ್. ಸೊ ಅದು KCET ಎಲ್ಲ ಕೇಳ್ತಾರೆ, ನಾವು ಡಿಸ್ಕಸ್ ಮಾಡ್ತಾರೆ ಬೋರ್ಡ್ಸ್ ಮಾತ್ರ. ಫೈನ್. ನಾವು ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಸಪೋಸ್ ನಿಮಗೆ ಎಲ್ಲಾ ಚಾಪ್ಟರ್ನ ಕಂಪ್ಲೀಟ್ ಚಾಪ್ಟರ್ ಓದಕ್ಕಾಗಲಿಲ್ಲ ಅಂದ್ರೆ ಈ ಟೇಬಲ್ನ ಪ್ರಿಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ. ಸೊ ಲಿಸ್ಟ್ ಮಾಡ್ಕೊಳ್ಳಿ, ಎಲ್ಲಾ ಫಾರ್ಮುಲಾಸ್ ಇಲ್ಲೇ ಸಿಗುತ್ತೆ. ಓಕೆ. ಲೆಟ್ಸ್ ಮೂವ್ ಆನ್ ಟು ದ ಕ್ವೆಶ್ಚನಿಂಗ್ ಪಾರ್ಟ್. 13.1 exercise number 13.1. On an average, a human heart is found to beat 75 times in a minute. Calculate its a frequency and time period. Okay. So first, frequency find maad. Okay. So first one, frequency. What is the frequency? Number of oscillation ittu. But ಇಲ್ಲಿ ಏನು indicate ಮಾಡಿದರೆ found to beats, number of beats per time t. Okay. So that is the F is equals to number of beats ಎಷ್ಟಿದೆ 75, time ಎಷ್ಟಿದೆ in a minute, minute ಅಂದ್ರೆ 60 seconds. ಸೊ ಇದನ್ನ 5 ಡಿವೈಡ್ ಮಾಡ್ಬೋದಾ? ಎಸ್. 5 1 5, 5 5 25, 5 1 5, 5 7 10, 3 5 15, 3 4 12. ಓಕೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ 4 5 ನಾಗ ಒಂದೇ 4 and this is 1 0 4 8 and 2 4 20. So 0 0. Okay. So that is 1.25. So frequency ಬಗ್ಗೆ ಹೇಳೋದಾದ್ರೆ, so frequency that is equals to 1.25 hertz. 1.25 hertz. Okay. Now ನಮಗೆ ಗೊತ್ತಿದೆ time period, it is inversely proportional to the F. Okay. ಸೊ ಇಲ್ಲಿ F ಆಲ್ರೆಡಿ ಬಂದಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರೆದ್ರೆ 4/5 ಬರಿಬಹುದು. ಸೊ ದಟ್ ಈಸ್ ಈಕ್ವಲ್ಸ್ ಟು 0.8. ಸೊ ಟೈಮ್ ಪೀರಿಯಡ್ ದಟ್ ಈಸ್ ಈಕ್ವಲ್ಸ್ ಟು 0.8 seconds. ಓಕೆ. 0.8 second ಅಂತ ಬರಿಬಹುದು. ಕ್ಲಿಯರಾ? ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ಕ್ವೆಶ್ಚನ್ ಈಸ್ example 13.2. Which of the following function of a time represents a periodic and non-periodic motion? Give the period for each case of a periodic motion. Omega is any positive constant. Okay, positive constant ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಮಗೆ ಪೀರಿಯಾಡಿಕ್ ಮೋಷನ್ ಅಂತಂದ್ರೆ ಏನ್ ಫಂಕ್ಷನ್ಸ್ ಇರಬೇಕು? ಪೀರಿಯಾಡಿಕ್ ಮೋಷನ್ಗೆ ಅಥವಾ ಪೀರಿಯಾಡಿಕ್ ಫಂಕ್ಷನ್ಗೆ, ಪೀರಿಯಾಡಿಕ್ ಫಂಕ್ಷನ್ ಅಂದ್ರೆ ಪೀರಿಯಾಡಿಕ್ ಮೋಷನ್ ನ ಇಂಡಿಕೇಟ್ ಮಾಡೋದು. ಓಕೆ. ಸೊ ದಟ್ ಈಸ್ ದ ಸೈನ್ ಥೀಟಾ ಇರಬೇಕು, ಸೈನ್ ಒಮೆಗಾ ಟಿ ಮತ್ತೆ ಕಾಸ್ ಒಮೆಗಾ ಟಿ ಇರಬೇಕು. ಅಂಡ್ ಈ ಒಮೆಗಾ ಟಿ ಏನಾಗ್ತಾ ಇರಬೇಕು? ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಓಕೆ. ಸೊ ಫಸ್ಟ್ ನೀವು ನೆನಪಿದ್ದೀರಾ? ಎಲ್ಲೇ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಓಕೆ. ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸ್ಕೊಟ್ಟಿದ್ದೆ. 1 second. This is the periodic motion. Okay. And next one. This one is simple harmonic motion. Okay. ಸೊ ಈ ಫಾರ್ಮ್ ಅಲ್ಲಿ ಅಥವಾ 5 ಅಲ್ಲಿ ಬಂದ್ರು ಓಕೆ, ದಟ್ ಇಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನ ಇಂಡಿಕೇಟ್ ಮಾಡುತ್ತೆ. ಅಥವಾ
ಇದನ್ನ ತೊಗೊಂಡ್ರು ಸಾಕು. ಓಕೆ, ಈ ತರ ರೆಪ್ರೆಸೆಂಟ್ ಮಾಡ್ಬೇಕು. ಈ ತರ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಫಂಕ್ಷನ್ ವಿಲ್ ಬಿ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಕ್ಲಿಯರಾ? ಸೊ ಫಸ್ಟ್ ಒನ್ ನೋಡೋಣ. ಸೊ ಫಸ್ಟ್ ಒನ್, sin omega t plus cos omega t. Yes, it is a time period. Okay, means a periodic motion. ಯಾಕೆ? It is in the term of sin omega t cos omega t, first terms. Okay, and time period ಎಷ್ಟಿದೆ? Time period normal ಆಗಿ 2 pi divided by omega. Yes. Next one ನೋಡಿ. Second one, sin omega t plus cos omega t plus sin omega t ಇದೆ, ಬಟ್ ಇಲ್ಲಿ ನೋಡಿ sin omega t plus cos 2 omega t plus sin 4 omega t. So same function ತರನೇ ಕಾಣಿಸ್ತಾ ಇದೆನಾ? So that means it is a periodic motion. Okay, with time period again initial. Okay, initial ಎಷ್ಟು ಬರುತ್ತೆ? 2 pi omega. ಬಟ್ ಇಲ್ಲಿ ಏನಾಗ್ತದೆ? 2 and 4 ಇನ್ಕ್ರೀಸ್ ಆಗ್ತಾ ಹೋಗ್ತದಿಲ್ಲ. ಇಲ್ಲಿ t ಡಿವೈಡೆಡ್ ಬೈ ಇಲ್ಲಿ t ನಾಟ್ ಡಿವೈಡೆಡ್ ಬೈ 2 ಬರುತ್ತೆ, ಇಲ್ಲಿ t ನಾಟ್ ಡಿವೈಡೆಡ್ ಬೈ 4 ಬರುತ್ತೆ. ಯಾಕೆಂದ್ರೆ ಇಲ್ಲಿ ಇನಿಷಿಯಲ್ ದಿಸ್ ಇಸ್ ಒಮೆಗಾ t ಗೆ 2 pi ಡಿವೈಡೆಡ್ ಬೈ ಒಮೆಗಾ, ಇಲ್ಲಿ 2 ಒಮೆಗಾ ಇದೆಯಲ್ಲ, ಅದರಿಂದ ಏನಾಗುತ್ತೆ? ಡಿವೈಡೆಡ್ ಬೈ t ನಾಟ್ ಅಂದ್ರೆ ದಿಸ್ ಒನ್, t ನಾಟ್ ಡಿವೈಡೆಡ್ ಬೈ 2, ಇಲ್ಲಿ t ನಾಟ್ ಡಿವೈಡೆಡ್ ಬೈ 4. ಓಕೆ, ನೆಕ್ಸ್ಟ್ ಒನ್, e ಪವರ್ ಮೈನಸ್ ಒಮೆಗಾ t. ಇದು ಸೈನ್ ಫಂಕ್ಷನ್ ಆಗೋದೇ ಇಲ್ಲ. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ ನಾಟ್ periodic function, non-periodic ಅಂತ ಹೇಳ್ಬೋದು. Okay, next one, these two are non-periodic. Okay, so that means it is a B related and this is A related. Clear? ಇನ್ನೊಂದು ತರನೂ ಪ್ರೂವ್ ಮಾಡ್ಬೋದು. ಹೇಗೆ ಅಂತಂದ್ರೆ periodic function ಅಂತಂದ್ರೆ ನಿಮಗೆ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆಯಲ್ಲ, d square x divided by dt square plus omega square x that is equals to 0. ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. That is not required actually. Okay, it will take a lot of time. Okay, now let's move on to the next question. First one, which are the function of a time? Okay, function of a time represent a simple harmonic motion. Simple harmonic motion ಅಂದ್ರೆ ಯಾವ ತರ ಇರಬೇಕು? x is equals to a sin omega t ಅಥವಾ x is equals to a sin omega t plus phi ಅಂತ ಇರಬೇಕು, ಅಥವಾ x is equals to a cos omega t ಅಥವಾ x is equals to a cos omega t plus phi ಇರಬೇಕು. ಓಕೆ, ಅದೇ ನಿಮಗೆ ಪಿರಿಯಾಡಿಕ್ ಇರಬೇಕು ಅಂದ್ರೆ ಸೈನ್ ಮತ್ತೆ ಕಾಸ್ ಫಂಕ್ಷನ್ಸ್ ಇರಲೇಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಒನ್ ನೋಡಿ. ಸೊ ಕಾಸ್ sin omega t minus cos omega t. Yes, this is the periodic function. And ನಿಮಗೆ ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲ ಅಂತ ಫೈಂಡ್ ಮಾಡಕ್ಕೆ ಒಂದು ಟ್ರಿಕ್ ಇದೆ. ಓಕೆ, ಸೊ ಫಸ್ಟ್ ಒನ್, ಸೊ sin omega t minus cos omega t. Yes, it is the periodic. Okay, periodic. And ಇದನ್ನ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಹೇಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಈ ಫಾರ್ಮ್. ಯಾವುದು? sin a ಅಥವಾ y is equals to a sin omega t plus phi if there is a phase. ಓಕೆ, ಈ ಫಂಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಆಗುತ್ತಾ? ಇಲ್ಲ. ಕನ್ವರ್ಟ್ ಆದ್ರೆ yes, it is the simple harmonic motion. If not, it is not simple harmonic motion. ಸೊ ಇದಕ್ಕೆ ಒಂದು ಸ್ಟೆಪ್ ಇದೆ, ಏನ್ ಗೊತ್ತಾ? ಸೊ ಫಸ್ಟ್ ರೈಟ್ ಡೌನ್ ಡೇಟಾ. ಓಕೆ, ಯಾವುದು? sin omega t minus cos omega t. Okay, so ಏನ್ ಮಾಡಬೇಕು? this can be written as a sin omega t plus b cos omega t. Okay, ಈ ತರ ಇರುತ್ತೆ. Okay, now compare these two. What is the value of a? That is a 1. What is the value of b? That is a -1. Okay, compare ಮಾಡಿ. a value ಅಲ್ಲಿ ಏನಿದೆ? coefficient of sin omega t 1, coefficient of b that is a -1. Okay, and d ಬರುತ್ತೆ, that is the amplitude actually. Okay, a square plus b square ಎಷ್ಟಾಗುತ್ತೆ? So that is 1 square, that is a 1, minus 1 square, that is also 1, 1 plus 1, that is a √2. Okay, and ನಿಮಗೆ phi ಬೇಕಲ್ವಾ ಇವಾಗ? So tan phi that is equals to b divided by a. So that is -1 divided by 1, that is -1. Okay, so -1 ಬೇಕಾಗಿಲ್ಲ ನಿಮಗೆ, ಮೈನಸ್ ಆಮೇಲೆ ತಗೊಳ್ಳುವಂತೆ. ಓಕೆ, ಸೊ 1 divided by 1 ಅಂತ ಅನ್ಕೋಣ. 1 divided by 1, that means phi is pi by 4. ಕರೆಕ್ಟಾ? ಸೊ ಇಲ್ಲಿ ಮೈನಸ್ ಬಂದ್ರೆ ಇಲ್ಲಿ ಮೈನಸ್ ಬರುತ್ತೆ ಅಷ್ಟೇ. ಓಕೆ, ಸೊ ಕಂಪೇರ್ ದಟ್ ಇಕ್ವೇಶನ್. y is equals to d ವ್ಯಾಲ್ಯೂ ಏನು ಬಂದಿದೆ? ಇದನ್ನ ಫೈನಲ್ ಆಗಿ ಯಾವ ಫಾರ್ಮ್ ಅಲ್ಲಿ ಬರೀಬೇಕು ಗೊತ್ತಾ? y is equals to d sin omega t plus phi. ಓಕೆ,
ಸೇಮ್ ದಿಸ್ ಒನ್ ಇಲ್ಲಿ ಎ ಪ್ರೆಸೆಂಟ್ ಮಾಡಿದ್ವಿ, ಇಲ್ಲಿ ಡಿ ಪ್ರೆಸೆಂಟ್ ಮಾಡಿದ್ವಿ, ಅಷ್ಟೇ ಡಿಫ್ರೆನ್ಸ್, ಏನೂ ಇಲ್ಲ. ಓಕೆ, ವಾಟ್ ಇಸ್ ದ ಡಿ ವ್ಯಾಲ್ಯೂ? ದಟ್ ಈಸ್ √2 and sine omega t and minus pi by 4, minus pi by 4. So this is simple harmonic motion also. Okay, idanna try ಮಾಡಿ. Okay, take it as a homework. So second one, take it as a homework. Okay, now let's move on to the question number 13.4. Okay, 13.4 ಏನು ಹೇಳ್ತಾ ಇದೆ? The figure given below depicts two circular motion, the radius of a circle, the period of revolution, the initial position and the sense of revolution are indicated in the figures. Obtain simple harmonic motion of the x projection. X projection ಅಂದ್ರೆ ಇಲ್ಲಿ. ಸೊ ಇಲ್ಲಿ x projection ಬರಿಬೇಕು ಅಂತಂದ್ರೆ ಇಲ್ಲಿ x projection ಏನಾಗುತ್ತೆ? ಇದು ಥೀಟಾ ಅಂದ್ರೆ a cos ಥೀಟಾ ತಾನೆ, ಥೀಟಾ ಇಸ್ ನಥಿಂಗ್ ಬಟ್ ಒಮೆಗಾ ಟಿ. ಓಕೆ, ಸೊ ಎಲ್ಲೂ ಅಷ್ಟೇ x cos ಒಮೆಗಾ ಟಿ ನ ಬರೀಬೇಕು. ಸರ್ ಯಾಕೆ ನಮಗೆ y ಯೂಸ್ ಮಾಡಬಾರ್ದು ಅಂದ್ರೆ ದೇ ಹ್ಯಾವ್ ಆಸ್ಡ್ ಇನ್ ಟರ್ಮ್ಸ್ ಆಫ್ x ಪ್ರೊಜೆಕ್ಷನ್ ಆಫ್ ದ ರೇಡಿಯಸ್ ವೆಕ್ಟರ್. ಓಕೆ, ನೌ ನಮಗೆ ಜನರಲ್ ಫಾರ್ಮುಲಾ ಏನು? ಸೊ x is equals to, ಓಕೆ, x is equals to a cos ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಈ ಪ್ಲಸ್ ಯಾವುದಕ್ಕೆ ಯೂಸ್ ಮಾಡಬೇಕು? ಆಂಟಿ ಕ್ಲಾಕ್ ವೈಸ್ಗೆ. ಮೈನಸ್ ಯಾವಾಗ ಯೂಸ್ ಮಾಡಬೇಕು? ಫಾರ್ ಎ ಕ್ಲಾಕ್ ವೈಸ್ ರೊಟೇಷನ್ಗೆ. ಓಕೆ, ಸೊ ಫಸ್ಟ್ ಡಯಾಗ್ರಾಮ್ ನೋಡಿ. ಓಕೆ, ಸೊ ಫಾರ್ ದ ಫಸ್ಟ್ ಒನ್, ಓಕೆ, ಸೊ ಫಾರ್ ದ ಫಸ್ಟ್ ಒನ್, ಸೊ ಆಲ್ರೆಡಿ ದರ್ ಇಸ್ ಅ ಇನಿಷಿಯಲ್ ಫೇಸ್ ಎಷ್ಟಿದೆ? 45 ಡಿಗ್ರಿ ಇದೆ. 45 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್, ಓಕೆ, ಸೊ 45 tan 45 ಬರುತ್ತಲ್ಲ, ಸೊ 45 ಅಂದ್ರೆ ಪೈ ಬೈ 4 ಅಂತ ಬರೀಬಹುದು. ಎಸ್, ಡಿಗ್ರೀಸ್ ಅಲ್ಲಿದೆ, ನಾವು ರೇಡಿಯನ್ಸ್ ಕನ್ವರ್ಟ್ ಮಾಡ್ತೀವಿ. ಓಕೆ, 180 ಅಂದ್ರೆ 4 4 16, 2 ಉಳಿತೆ 4 20. ಎಸ್, ಪೈ ಬೈ 4 ಅಂತ ಬರೀಬಹುದು. ಓಕೆ, ಸೊ ಯಾವ ರೊಟೇಷನ್ ಇದೆ ನೀವು ನೋಡಬಹುದು ಇಲ್ಲಿ, ಮಾರ್ಕ್ ದಟ್ ಇಸ್ ದ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಏನ್ ಬರುತ್ತೆ ಅಲ್ಲಿ? ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಎ ಕಾಸ್ ಒಮೆಗಾ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಪಾಸಿಟಿವ್, ಪೈ ಬೈ 4. ಓಕೆ, ಪೈ ಬೈ 4, ಓಕೆ, at t is equals to 4 second. ಓಕೆ, ಸೊ t is equals to 4 second. ಓಕೆ, ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಬರೆಯೋದಾದ್ರೆ ಇದನ್ನ ಸ್ವಲ್ಪ ರಿಡ್ಯೂಸ್ ಮಾಡ್ತೀನಿ. ಎ ಕಾಸ್ ಒಮೆಗಾ ಅಂದ್ರೆ ಏನು? 2 pi divided by t into t plus pi by 4. Okay, now so t is equals to 4. This is capital letter T. Okay, this is capital letter T, and x is equals to a cos 2 pi divided by 4 into t plus pi by 4. Okay, now 2 ones are 2 twos are, so that is pi. X is equals to a cos pi by 2t plus pi by 4. Projection of x ಆಯಿತು. ನೆಕ್ಸ್ಟ್ ಒನ್ ನೋಡೋಣ, ಅದು ಯಾವುದಿದೆ? ಕ್ಲಾಕ್ ವೈಸ್, ಬಟ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ಟ್ರೀಮ್ ಪೊಸಿಷನ್. ಓಕೆ, ಬಟ್ ಇಟ್ ಇಸ್ ಅ ಕ್ಲಾಕ್ ವೈಸ್ ರೊಟೇಷನ್. ಕ್ಲಾಕ್ ವೈಸ್ ರೊಟೇಷನ್ ಆಗಿದ್ರೆ ಯಾವ ತರ ಇರುತ್ತೆ? ಕ್ಲಾಕ್ ವೈಸ್ ರೊಟೇಷನ್ x is equals to a cos omega t minus 5. Okay, and x is equals to a cos omega andre that is a 2 pi divided by t into t minus pi by 4. Okay, now at a t is equals to 30 seconds and x is equals to a cos 2 pi divided by 30 into t minus pi by 4. Okay, now so 2 ones are 2 15s are. Okay, final agi x is equals to a cos pi t divided by 15 minus pi by 4. Okay, so these are the required solutions. Okay, now let's move on to the next question. 13.5. 13.5. Is there any question? ಇನ್ನೆಷ್ಟಿದೆ? 1 2 3 4 ಇದೆ. Yes. The first one nodi. A body oscillates with a simple harmonic motion according to the equation in SI units. X is equals to 5 cos 2 pi t plus pi by 4 at t is equals to 1.5 seconds. Calculate a displacement, speed and acceleration. Okay, so first one consider madkona. First one, displacement. X is equals to 5
cos bracket of 2 pi t plus pi by 4. And t is equals to 1.5 seconds. This can be written as a 3 by 2 seconds ಅಂತ ಬರಿಬಹುದು. Yes, x is equals to 5 cos 2 pi into 3 by 2 plus pi by 4. Okay. Now, ಇವಾಗ ನೋಡಿ 2 and 2 get cancelled. So x is equals to 5 cos ಎಷ್ಟು ಉಳಿತು 3 pi ಉಳಿತಲ್ಲ ಈ 3 pi ನ ನಾನು 2 pi plus pi by 4 ಅಂತ ಬರೀತೀನಿ. Okay, so according to the basic concepts, okay, ಏನು ಹೇಳುತ್ತೆ 2 pi plus theta that is cos theta. ಅದೇ cos pi plus theta that is equals to minus cos theta. ಇದೇ ಕಾನ್ಸೆಪ್ಟ್ ನಾನು ಇಲ್ಲಿ ಯೂಸ್ ಮಾಡ್ತೇನೆ. ಸೊ x is equals to 5 cos. ಓಕೆ, ಇಲ್ಲಿ 2 pi ಇದೆ. ಸೊ ಇಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಈ pi by 4 ನ ಇಗ್ನೋರ್ ಮಾಡಿ. ಓಕೆ, pi by 4 ನ ಇಗ್ನೋರ್ ಮಾಡಿ. ದಾಟ್ ಇಂಡಿಕೇಟ್ಸ್ ಅಥವಾ ಇದನ್ನ ಇಷ್ಟುನ ಥೀಟಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ ಇದು 2 pi plus theta ಅಂದ್ರೆ cos theta ಆಗುತ್ತೆ. ಇಷ್ಟು ಮಾತ್ರ ಉಳಿಯುತ್ತೆ. ಯಾವುದು cos pi plus pi by 4. ಓಕೆ, ನಾವು ಇವಾಗ ಏನು ಮಾಡಬೇಕು ಇದಿಷ್ಟು ಮಾತ್ರ ಥೀಟಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಅವಾಗ ಏನಾಗುತ್ತೆ minus 5 cos theta ಅಂದ್ರೆ cos pi. ಓಕೆ, minus cos pi. ಸೊ theta ಅಂದ್ರೆ that is the pi by 4 ಅಲ್ವಾ, pi by 4. ಸೊ x is equals to minus 5 cos pi by 4 ಅಂದ್ರೆ cos 45. cos 45 ಅಂದ್ರೆ 1 by root 2. ಓಕೆ, ಸೊ 1 by root 2. ಸೊ x is equals to ಎಷ್ಟಾಗುತ್ತೆ 1 minus 5 divided by 1.414. 5 divided by 1.414. That is equals to minus 3.5360. Okay, meters. Okay, the first one it is done. Next one ನೋಡಿ. Next one ಯಾವುದು B. ಏನು ಕೇಳಿದ್ದು ಸ್ಪೀಡ್. ಓಕೆ, ಸ್ಪೀಡ್ ಅಂದ್ರೆ ವೆಲಾಸಿಟಿ, magnitude of velocity. Okay, speed, that is the v. V is equals to that is the dx divided by dt. ನೋಡಿ ಡಿಫರೆನ್ಸಿಯೇಷನ್ ಆಫ್ ದಿಸ್ x ಮಾಡಿದ್ರೆ ಏನು ಬರುತ್ತೆ v is equals to 5 ಇದಿಷ್ಟು cos theta ಅಂತ ಅನ್ಕೋಣ, that is minus sin 2 pi t plus pi by 4, but it is not a theta ಅಲ್ವಾ. So into ಇದಿಷ್ಟು 2 pi and into 1 plus 0 ಆಗುತ್ತೆ. ಓಕೆ, ಇಗ್ನೋರ್ ಮಾಡಿ ಅದನ್ನು. ಸೊ v is equals to minus 5 into 2 that is the 10 pi, ಮಿಕ್ಕಿದೆಷ್ಟು sin ಇದು 2 pi ಅಂದ್ರೆ t is equals to 3 by 2 seconds ಬರಿಬೋದು. ಓಕೆ, 3 by 2 seconds plus pi by 4. ಓಕೆ, now so v is equals to 2 get cancel, 3 ಮಾತ್ರ ಉಳಿಯಿತು, minus 10 pi sin 3 pi ನ ಯಾವ ತರ ಬರಿಬೋದು 2 pi plus pi by 4. ಓಕೆ, now so v is equals to same concept. ಓಕೆ, ಇಲ್ಲಿ cos ಇದೆ, ಇಲ್ಲಿ sin ಇದೆ, ಅಷ್ಟೇ ಡಿಫರೆನ್ಸ್. ಸೇಮ್ ವೇ ನೀವು ಆನ್ಸರ್ ಮಾಡಿ. ಓಕೆ, ಸೊ minus 10 pi sin pi plus pi by 4. ಓಕೆ, pi by 4. ಸೊ v is equals to minus minus plus ಆಗುತ್ತೆ 10 pi sin pi by 4. ಓಕೆ, sin pi by 4. So sin pi by 4 that is nothing but minus 10 pi into 1 by root 2. 1 by root 2. Okay, so 10 into 3.14. Okay, divided by 1.414. One second. So 10 into 3.14 divided by 1.414. 22.20 meter per second. Okay, 2 meter per second. So same way, calculate the last part, acceleration of the body. Okay, so same method na follow madi, you will get the answer. Okay, got it? Now let's move on to the next question. Example question.
13.6, okay? 13.6. Two identical springs of a spring constant K, ಎರಡು K ಇದೆ, are attached to a block of mass M and to fixed support as shown in the figure 13.14. Show that when the mass is displaced from its equilibrium position on either side, it executes simple harmonic motion. Find the time period of oscillation. Yes, definitely ಇದು simple harmonic motion ಆಗಿರುತ್ತೆ, and we know that time period it is given by 2 pi divided by mass divided by K equivalent. ಯಾಕೆಂದ್ರೆ ಇಲ್ಲಿ ನಮಗೆ ಕಾಂಬಿನೇಷನ್ ಇದೆ. What is the combination ಅಂತ ಹೇಳಿದ್ರೆ it is the parallel combination, okay? It is the parallel combination. So parallel combination ಗೆ K equivalent ಏನು? Just addition, okay? K1 plus K2. So ಇಲ್ಲಿ ಎರಡು ಸೇಮ್ ಆಗಿರೋದ್ರಿಂದ K plus K that is equals to 2K, okay? So time period that is equals to 2 pi under square root M divided by 2K. So this is the required solution, okay? Now let's move on to the next question. 13.7, okay? A body whose mass 1 kg is fastened to spring. ಅಂದ್ರೆ ಸ್ಪ್ರಿಂಗ್ ಗೆ ಕನೆಕ್ಟ್ ಮಾಡಿದ್ದಾರೆ. The spring has a spring constant of 50 Newton per meter, okay? Spring constant 15 Newton per meter. The block is pulled to the distance x centimeter from its equilibrium position at x is equals to 0. Equilibrium position ಯಾವುದು? X is equals to 0. And maximum displacement is to x is equals to 10 centimeter. Okay. Frictionless surface from the rest at t is equals to 0. Calculate the kinetic and potential and total energy of the block when it is 5 centimeter away. Okay, so 5 centimeter away from a mean position. Fine. So ಅಲ್ಲಿ maximum displacement first ನೋಡಿ ಡೇಟಾ ಬರ್ಕೊಂಡು, okay? So ಡೇಟಾ ಬರ್ಕೊಂಡು ನಮಗೆ half of the solution ಸಿಕ್ಕಾಗೆ. ಹೇಗೆ? ಮಾಸ್ ಎಷ್ಟಿದೆ? 1 kg and spring constant ಎಷ್ಟಿದೆ? That is the 50 Newton per meter. And the block is pulled. That is the maximum displacement ಎಷ್ಟಿದೆ? 10 centimeter. This can be written as 10 into 10 power minus 2 meter. Okay. And omega ilwala. So omega square that is equals to K divided by M. Okay. So K divided by M ಅಂತಂದ್ರೆ K ಎಷ್ಟಿದೆ? 50 divided by M ಎಷ್ಟಿದೆ? 1. So 50 ಆಯಿತು. So omega ಬೇಕಾಗಿರೋದ್ರಿಂದ ಇದನ್ನ ಯಾವ ತರ ಬರಿಬಹುದು? 25 into 2 ಬರಿಬೋದಾ? Yes. Squaring on taking square root ತಗೊಂಡ್ರೆ ಏನಾಗುತ್ತೆ? So 5 root 2. 5 root 2 ಆಗುತ್ತೆ. Okay. Radians per second. Radians per second. Okay. Fine. ಇಷ್ಟಾಯ್ತು. ಡೇಟಾ ಆಯಿತು. Okay. Now x value ಎಷ್ಟಿದೆ? X value 5 centimeter. Okay. ಯಾವಾಗ x is equals to 5 centimeter ಇದ್ದಾಗ kinetic energy ಎಷ್ಟು, potential energy ಎಷ್ಟು, ಮತ್ತೆ ಟೋಟಲ್ ಎನರ್ಜಿ ಎಷ್ಟು ಅಂತ ಕೇಳ್ತಿರೋದು. ದ ಫಸ್ಟ್ ಒನ್ kinetic energy ನೋಡೋಣ. ಓಕೆ, ಅವ್ರು ಕೇಳಿದ್ದು ಫಸ್ಟ್ kinetic energy. ಸೊ kinetic energy is nothing but of mv square, ಕರೆಕ್ಟಾ? ಸೊ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪೊಸಿಷನ್, ಓಕೆ, ಅದ್ರ ಪ್ರಕಾರ ನೋಡಿದ್ರೆ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಈ ಫಾರ್ಮುಲಾ ನೆನಪಿದೆನಾ? ವಿ ವ್ಯಾಲ್ಯೂ ಎಲ್ಲಿಂದ ಬಂತು ಸರ್ ಇದು ಅಂತಂದ್ರೆ v is equals to omega under square root a square minus x square, correcta? Now k dot e 1 by 2 1 omega square ಎಷ್ಟಾಗುತ್ತೆ? omega square that is the 50. okay, omega square that is the 50. a ಎಷ್ಟಿದೆ? that is the 10 into 10 power minus 2 whole square minus 5 into 10 power minus 2 whole square. Okay, so kinetic energy that is equals to 25. ಯಾಕೆ? half of the 50 is to 25, that is equals to 100 minus 25. ಇದನ್ನ ಆಚೆ ತಗೊಂಡ್ರೆ 10 power minus 2 power 2 ಅಂತಂದ್ರೆ that is 10 power minus 4. kinetic energy that is equals to 25 into 75 into 10 power minus 4. okay, so final ಆಗಿ ನೋಡೋದಾದ್ರೆ so that is 25 into 75 1875 into 10 power minus 4.
So kinetic energy in terms of joules ಎಷ್ಟಾಗುತ್ತೆ 1 2 3 4 that is 0.1875 joule. ಕ್ಲಿಯರಾ? ಎಸ್. ಇವಾಗ ನಮಗೆ ನೆಕ್ಸ್ಟ್ ಯಾವುದು? ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸ್ಪ್ರಿಂಗ್, potential energy. So potential energy that is given by half kx square. So half as it is spring constant, that is the 50 into x square is 2, that is the 5 into 10 power minus 2 whole square. Okay, so potential energy that is equals to 25 into 25 into 10 power minus 4. Okay, now ಎಷ್ಟಾಗುತ್ತೆ? 25 into 25. So potential energy that is equals to 625 into 10 power minus 4. In terms of a joule, that is 0.0625 joule. Okay. Now, ivaga total energy. Total energy, you know. Third one. Total energy. Total energy. Total energy that is nothing but kinetic energy plus potential energy. Okay. So E is equals to kinetic energy ಎಷ್ಟಾಗಿದೆ? 0.1875 plus 0.0625 potential energy. Okay. So potential energy that is 0.0625. Okay. And kinetic energy ಎಷ್ಟಿದೆ? 0.1875. Yes, correct ಆಗಿದೆ. Okay. Now 0.1875 plus 0.0625. So that is E is equals to 0.25 joule. Okay. So this is a required solution of kinetic energy, potential energy and total energy. Okay. Now last question. What is the length of a simple pendulum which takes a seconds? Andre to move agbekadre away from the mean position 1 second. Coming to the mean position, that is also 1 second. Therefore time period is to time period of a ticks ಅಂದ್ರೆ one side ಗೆ. So ಇದನ್ನ seconds pendulum ಅಂತಾರೆ. Okay, seconds pendulum ಅಂತಾರೆ. Seconds pendulum. For one oscillation, time period of a pendulum that is the 2 seconds. Okay, seconds pendulum that t is equals to 2 seconds. Okay. Now, according to the concept, that is the t is equals to 2 pi under square root L divided by G. Okay. And ನಮಗೆ ಬೇಕಾಗಿರೋದು ಏನು? ಲೆಂತ್ ಬೇಕಾಗುತ್ತೆ. Squaring on both sides. Okay. Squaring on both sides. This is a t square that is equals to 4 pi square into L divided by G. And L is equals to GT square divided by 4 pi square. Okay. Yes. So substitute mana. G is a 9.8. T square that is a 2 square divided by 4 into 3.14 whole square. Okay. Now, so L is equals to 2 square into 2 square, that is a 4 into 9.8. ಎಷ್ಟಾಯಿತು? 39.2 divided by 3.14 into 3.14 into 4. 39.4384. Okay. So ಎಷ್ಟಾಗುತ್ತೆ ನೋಡೋಣ? That is a 3.39 point alba. So 39.2 divided by 39.4384. That is equals to 0.9939 meters. ಅಥವಾ L is nearly equal to 1 meter ಅಂತ ಹೇಳ್ಬೋದು. 0.999 ಇದೆ, just 1 meter ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟಾಯಿತು, ರೈಟ್. ನೆಕ್ಸ್ಟ್ ಒನ್ ನೋಡೋಣ. ಎಸ್, ದಟ್ಸ್ ಆಲ್. ಸೊ ಎಷ್ಟು ಆಸಿಲೇಷನ್ ಚಾಪ್ಟರ್ ಬಗ್ಗೆ ಆಯಿತು. ಸೊ ನಡುವೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ನೀವು ಕ್ವಶನ್ ಕೇಳ್ಬೋದು. ಓಕೆ, ಡೋಂಟ್ ಮೈಂಡ್. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಆರಾಮ್ಸೆ ನೀವು ಕೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಓಕೆ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಸೆಷನ್. ನೆಕ್ಸ್ಟ್ ಸೆಷನಲ್ಲಿ that is the last chapter waves ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಅಂಟಿಲ್ ಟೇಕ್ ಕೇರ್, ಬೈ ಬಾಯ್.